ಆರ್ಟಿಕಲ್ಸ್ ಬರ್ತಾ ಇತ್ತು, ಮೋದಿ ಅವ್ರು ಮಲಗದೇ ಇಲ್ಲ, ಬರೀ 4 hours ಮಲಗ್ತಾರೆ ಅಂತ. 3.5-4 घंटे सोता हूँ. ಮಲ್ಟಿಪಲ್ ಸ್ಟೇಟ್ಸಲ್ಲಿ ರೇಡಿಯೋ ಪ್ರೋಗ್ರಾಮ್ ನಡೆಸಿ ಅದರಲ್ಲಿ ಮೋದಿ ಅವ್ರಿಗೆ ಮೆಸೇಜಸ್ ಆಫ್ ಯೂನಿಟಿ ಆಫ್ ಇಂಡಿಯನ್ಸ್ ಅಕ್ರಾಸ್ ದ ಕಂಟ್ರಿ ಅದನ್ನ ನೀವು ಕಳಿಸಿ, ಅದನ್ನು ನಾವು ಅಟ್ಯಾಚ್ ಮಾಡಿ ಮೋದಿ ಅವ್ರಿಗೆ ಹಾಸಿಗೆ ಕಳಿಸ್ತೀವಿ. ಸಾಮಾನ್ಯವಾಗಿ ಜನರು ಊಟ ಆಯ್ತಾ ಕೇಳ್ತಾರೆ, ತಿಂಡಿ ತಿಂದ ಆಯ್ತಾ ಕೇಳ್ತಾರೆ, ನಿದ್ದೆ ಆಯ್ತಾ ಅಂತ ಕೇಳೋದು ಕಮ್ಮಿ. ಇಂಡಿಯಾದಲ್ಲಿ ಮಹಿಳೆಯರು ಗಂಡಸರಿಗಿಂತ ಕಡಿಮೆ ನಿದ್ದೆ ಮಾಡ್ತಾರೆ, ಲೇಟಾಗಿ ಮಲಗ್ತಾರೆ, ಬೇಗ ಹೇಳ್ತಾರೆ. ರೀಸನ್ಸ್ ಯು ವೋಂಟ್ ಬಿಲೀವ್ ಹೆಂಗ್ ಚೇಂಜ್ ಆಗಿದೆ ಅಂತ. ಒಂದು ಸ್ಲೀಪ್ ಸೊಲ್ಯೂಷನ್ ಕೊಡುವಂಥ ಕಂಪನಿ ಕಟ್ಟಬೇಕು ಅಂತ ಹೊರಟು ಅದನ್ನು ಒಂದು ಕಂಪನಿಯಾಗಿ ರೂಪಿಸಿ ಇವತ್ತು ಅದು 1300 ಕೋಟಿ ಟರ್ನ್ ಓವರ್ ಮಾಡ್ತಿರುವಂತಹ ಒಂದು ಕಂಪನಿಯಾಗಿದೆ. ನಮ್ಮ ಜೊತೆ ವೇಕ್ ಫಿಟ್ ಸಂಸ್ಥೆಯ ಫೌಂಡರ್ ಚೈತನ್ಯ ರಾಮಲಿಂಗೇಗೌಡ ಅವರಿದ್ದಾರೆ. ಅವಾಗ 42 ಇನ್ವೆಸ್ಟರ್ಸ್ ರಿಜೆಕ್ಟ್ ಮಾಡಿದ್ರು. ನನ್ನ ಅಕೌಂಟಲ್ಲಿ ಒಂದು 800 ರೂಪೀಸ್ ಏನೋ ಉಳಿದಿತ್ತು. ಅದಾದಮೇಲೆ 43rd ಇನ್ವೆಸ್ಟರ್ ಸೊ ಎಕ್ಸಿಟ್ ತೊಗೊಳ್ಳದೆ IPO ಮಾಡಬೇಕು ಅನ್ನೋ ನಿರ್ಧಾರ ಯಾಕೆ? ನೀವು IPO ಹೋಗ್ಬೇಕು ಅಂತ ಹೇಳಿದ್ರೆ 2-3 ದೊಡ್ಡ ವಿಷಯ ನೆನ್ಪಿಡ್ತೀವಿ. ಸೊ ಯಾರಾದರೂ ಅಟೆಂಪ್ಟ್ ಮೇಲೆ ಅಟೆಂಪ್ಟ್ ಮಾಡಿ ಫೇಲ್ ಆಗಿ ಕೂತಿದ್ರೆ ನಿಮ್ಮ ಒಂದು ಕಿವಿ ಮಾತು ಏನವರು? ಒಂದು ಮ್ಯಾಟ್ರೆಸ್ ಗುಡ್ ಅಥವಾ ಬ್ಯಾಡ್ ಆಗೋಕ್ಕೆ ಯಾವ 3 ಪ್ಯಾರಾಮೀಟರ್ಸ್ ಯಾವುದಿರುತ್ತೆ? ಒಂದು 2-3 ಹೇಳ್ತೀನಿ. ಯಾವ ಬ್ರ್ಯಾಂಡಲ್ಲಾದರೂ ತಗೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಮುಂದೆ ಬನ್ನಿ ನೋಡ್ತಿರೋ ಎಲ್ರಿಗೂ ಒಂದು ಮನವಿ. ಮುಂದೆ ಬನ್ನಿ ಒಂದು ಬರೀ ಒಂದು ಪಾಡ್ಕಾಸ್ಟ್ ಅಲ್ಲ, ಕನ್ನಡಿಗರಲ್ಲಿ ಉದ್ಯಮಶೀಲತೆಯನ್ನ ಪ್ರಮೋಟ್ ಮಾಡಬೇಕು. ಕನ್ನಡಿಗರಲ್ಲಿ ಯಾರೇ ಉದ್ಯಮಿ ಆಗ್ತೀನಿ ಅಂತಂದ್ರು ಅವರಿಗೆ ಇದು ನನಗೂ ಸಾಧ್ಯ ಅನ್ಸೋ ಹಾಗೆ ಮಾಡಬೇಕು ಅನ್ನೋಂತ ಒಂದು ದೊಡ್ಡ ಗುರಿಯೊಂದಿಗೆ ಶುರುವಾಗಿರುವಂತಹ ಒಂದು ಕಮ್ಯುನಿಟಿ ಲೆಡ್ ಇನಿಷಿಯೇಟಿವ್ ಅಂತ ಕರಿಬಹುದು. ಈ ಪಾಡ್ಕಾಸ್ಟ್ ಇದೆ, ಅದಲ್ಲದೆ ಒಂದು ಕಮ್ಯುನಿಟಿ ಮೂಲಕ ವೆಬಿನಾರ್ಸ್, ನ್ಯೂಸ್ ಲೆಟರ್ಸ್, ಮೀಟಪ್ಸ್ ಈ ತರದೆಲ್ಲ ಮಾಡ್ತಾ ಇದೀವಿ. ನೀವು ಮುಂದೆ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಯೂಟ್ಯೂಬ್ ಚಾನಲ್. ಇಲ್ಲಿ ಬರ್ತಿರುವಂತಹ ಹಲವಾರು ಉದ್ಯಮಿಗಳ ಕಥೆಯನ್ನ ಕೇಳಿ ಅದರಿಂದ ಪ್ರೇರಣೆ ಪಡ್ಕೊಳ್ಳಿ, ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಆ ಮೂಲಕ ಮುಂದೆ ಬಂದಿಗೆ ನಿಮ್ಮ ಒಂದು ಬೆಂಬಲ ಕೊಡಿ. ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿನ ಸೇರ್ಕೊಳ್ಳಿ, ಅಲ್ಲಿ ಕಮ್ಯುನಿಟಿಗೆ ಬೆನಿಫಿಟ್ ಆಗುವಂತ ಸಾಕಷ್ಟು ಕೆಲಸಗಳು ಮಾಡ್ತಾ ಇದೀವಿ. ನೀವು ಉದ್ಯಮಿ ಆಗೋ ಆಸೆ ಇದ್ರೆ ನಿಮಗೆ ಬೇಕಾದ ಬೆಂಬಲ ಕೊಡುವಂತ ಒಂದು ವ್ಯವಸ್ಥೆ ಅಲ್ಲಿದೆ. ಬನ್ನಿ, ಮುಂದೆ ಬನ್ನಿ ಜೊತೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಒಂದು ಹೊಸ ಎಪಿಸೋಡ್. ನಿಮ್ಮ ಜೊತೆ ನಾನು ನಿಮ್ಮ ಹೋಸ್ಟ್ ವಸಂತ್, ನನ್ನ ಜೊತೆ ಇದ್ದಾರೆ ನನ್ನ ಕೋ ಹೋಸ್ಟ್ ಕಿರಣ್. ಹಾಯ್ ಕಿರಣ್. ಸೊ ಇವತ್ತು ಆರೋಗ್ಯದ ಬಗ್ಗೆ ನಮ್ಮ ದೇಶದಲ್ಲಿ ತುಂಬ ಜಾಸ್ತಿ ಜಾಗೃತಿ ಉಂಟಾಗ್ತಾ ಇದೆ. ಫಿಟ್ನೆಸ್ ಅನ್ನೋ ವಿಚಾರಕ್ಕೆ ಬಂದರೆ ವ್ಯಾಯಾಮ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಎಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ನ್ಯೂಟ್ರಿಷನ್ ಅಂತ ಬಂದರೆ ಕಡಿಮೆ ಕಾರ್ಬ್ ಇರೋ ಫುಡ್ ತಿನ್ನಬೇಕು, ಜಾಸ್ತಿ ಪ್ರೋಟೀನ್ ಇರೋ ಫುಡ್ ತಿನ್ನಬೇಕು, ಪ್ರೋಬಯೋಟಿಕ್ಸ್ ತೊಗೋಬೇಕು, ಹೀಗೆ ಒಂಥರ ಎಲ್ಲದರ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ಕಾಂಟೆಂಟ್ ಬರ್ತಾಯಿದೆ, ಎಲ್ಲ ಆಗ್ತಾಯಿದೆ. ಆದರೆ ಈ ಹೆಲ್ದಿ ಲೈಫ್ ಅನ್ನೋದಕ್ಕೊಂದು ಟ್ರಯಾಂಗಲ್ ಥರ ನೀವು ನೋಡಿದ್ರೆ ಒಂದು ಕಡೆ ಫಿಟ್ನೆಸ್ ಇದೆ, ಇನ್ನೊಂದು ಕಡೆ ನ್ಯೂಟ್ರಿಷನ್ ಇದ್ದರೆ, ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಆದರೆ ತುಂಬ ಕಡೆಗಣಿಸ್ತಾ ಇರುವಂಥ ವಿಚಾರ ಏನಂದರೆ ನಿದ್ದೆ, ಸ್ಲೀಪ್. ಸೊ ಆ ವಿಚಾರಕ್ಕೆ ಬಂದಾಗ ಇಂಡಿಯಾದಲ್ಲಿ, ಅರ್ಬನ್ ಇಂಡಿಯಾದಲ್ಲಿ ಅಟ್ಲೀಸ್ಟ್ ಒಂದು 60% ಜನ ಆದರೂ ಇವತ್ತು ಒಂದು 6 ಗಂಟೆ ಕೂಡ ನಿದ್ದೆ ಮಾಡ್ತಾ ಇಲ್ಲ ಅನ್ನೋಂಥ ಒಂದು ರಿಪೋರ್ಟ್ ನಾನು ನೋಡ್ತಾ ಇದ್ದೆ. ಸೊ ಅದನ್ನು ನೋಡಿದಾಗ ನಿದ್ದೆನ ತುಂಬ ಫಂಡಮೆಂಟಲ್, ಇದು ನಮ್ಮ ಎಲ್ಲ ಮೆಂಟಲ್ ಹೆಲ್ತ್ ಇಶ್ಯೂಸ್ಗೆ, ಆಮೇಲೆ ಫಿಸಿಕಲ್ ಹೆಲ್ತ್ ಇಶ್ಯೂಸಿಗೆ ಒಂದು ಫಂಡಮೆಂಟಲ್ ಆದ ಕಾರಣ. ಅದನ್ನು ಫಿಕ್ಸ್ ಮಾಡಬೇಕು ಅನ್ನೋಂಥದ್ದು ಮುಖ್ಯ ಆಗುತ್ತೆ. ಆ ವಿಚಾರದಲ್ಲಿ 2016ರಲ್ಲೇ ಇದರ ಸುತ್ತ ಒಂದು ಸರಿಯಾದ ಕಂಪನಿ ಕಟ್ಟಬೇಕು, ಎಸ್ಪೆಷಲಿ ಒಂದು ಸ್ಲೀಪ್ ಸೊಲ್ಯೂಷನ್ ಕೊಡುವಂಥ ಕಂಪನಿ ಕಟ್ಟಬೇಕು ಅಂತ ಹೊರಟು ಅದನ್ನು ಒಂದು ಕಂಪನಿಯಾಗಿ ರೂಪಿಸಿ ಇವತ್ತು ಅದು 1300 ಕೋಟಿ ಟರ್ನ್ ಓವರ್ ಮಾಡ್ತಿರುವಂತಹ ಒಂದು ಕಂಪನಿಯಾಗಿದೆ. ಅದು ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 4-5 ತಿಂಗಳ ಹಿಂದೆ ನಮ್ಮ ಭಾರತದ ಸ್ಟಾಕ್ ಎಕ್ಸ್ಚೇಂಜಸ್ಗಳಲ್ಲಿ ಕೂಡ ಲಿಸ್ಟೆಡ್ ಆಗಿದೆ. ಇವತ್ತು ನಾವು ಮಾತಾಡ್ತಾ ಇರೋದು ವೇಕ್ ಫಿಟ್ ಸಂಸ್ಥೆಯ ಬಗ್ಗೆ. ಇವತ್ತು ನಮ್ಮ ಜೊತೆ ವೇಕ್ ಫಿಟ್ ಸಂಸ್ಥೆಯ ಫೌಂಡರ್ ಚೈತನ್ಯ ರಾಮಲಿಂಗೇಗೌಡ ಅವರಿದ್ದಾರೆ. ಚೈತನ್ಯ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನಮಸ್ತೆ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಚೈತನ್ಯ ಅವರೇ. ಒಂದು 2-3 ತಿಂಗಳ ಹಿಂದೆಲ್ಲ IPO ಬಂದಿದ್ದು, 4 ತಿಂಗಳಾಯಿತು. ಆವಾಗ ಲಿಂಕ್ಡ್ಇನ್ನೆಲ್ಲ ಸಾಕಷ್ಟು ಆರ್ಟಿಕಲ್ಸ್ ನೋಡಿದ್ವಿ. ತುಂಬ ಜನ ನಿಮ್ಮ ಸ್ಟೋರಿ ಬಗ್ಗೆ ಬರೆದಿದ್ರು, ಇಷ್ಟು ಕಡಿಮೆ ಅವಧಿಯಲ್ಲಿ ಈ ಥರ ಒಂದು ಸಾಧನೆ ಮಾಡಿದ್ದು. ನಿಮ್ಮ ಜೊತೆ ಕೂತು ಮಾತಾಡಲಿಕ್ಕೆ ಸಾಕಷ್ಟು ಖುಷಿ ಆಗ್ತಾ ಇದೆ. ವೆರಿ ನೈಸ್ ಟು ಬಿ ಹಿಯರ್. ಥ್ಯಾಂಕ್ ಯು. ಸೊ ಸಾಮಾನ್ಯವಾಗಿ ಜನರು ಊಟ ಆಯ್ತಾ ಕೇಳ್ತಾರೆ, ತಿಂಡಿ ತಿಂದ ಆಯ್ತಾ ಕೇಳ್ತಾರೆ, ನಿದ್ದೆ ಆಯ್ತಾ ಅಂತ ಕೇಳೋದು ಕಮ್ಮಿ. ನಿದ್ದೆನ ಅಷ್ಟು ಅದರ ಇಂಪಾರ್ಟೆನ್ಸ್, ಅದರ ಅಗತ್ಯತೆ, ಪ್ರಾಮುಖ್ಯತೆ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಜನರಲ್ಲಿ. ಬಟ್ ಅದೇ ವಸಂತ್ ಅವರು ಹೇಳಿದಾಗೆ ಅದೆಷ್ಟೋ ಜನರು
6 ಗಂಟೆಗಿಂತ ಕಮ್ಮಿ ನಿದ್ದೆ ಮಾಡ್ತಿದ್ದಾರೆ. ನೀವು ಆ ಒಂದು ನಿದ್ದೆಯ ಒಂದು ವಿಚಾರದಲ್ಲಿ ಅಧ್ಯಯನ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ತರೋ ರೀತಿಯಲ್ಲಿ ಒಂದು ಉತ್ತಮ ಗುಣಮಟ್ಟದ ಹಾಸಿಗೆ ಮ್ಯಾಟ್ರಸ್ ಕಂಡಿಡ್ದಿದ್ರಿ. ನಿಮ್ಮ ಆ್ಯಡ್ಸ್ಗಳು ಕೂಡ ಸಾಕಷ್ಟು ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ರೀಸೆಂಟಾಗಿ ನಾರಾಯಣ ಮೂರ್ತಿ ಅವರು 70 ಗಂಟೆ ವರ್ಕ್ ಮಾಡಬೇಕಂದಾಗ 70 ಗಂಟೆ ನಿದ್ದೆ ಮಾಡಿ ಅಂತ ಹೇಳಿದ್ವಿ. ಇದಲ್ಲದೆ ಬೇರೆ ಒಂದಿಷ್ಟು ಆ್ಯಡ್ಸ್ಗಳು ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಇದೆ, ತುಂಬ ಮಾತಾಡೋದಿದೆ. ಅದೆಲ್ಲಕ್ಕಿಂತ ಮುಂಚೆ ಈ ನಿದ್ದೆ ಕಮ್ಮಿ ಮಾಡೋದು ಅಥವಾ ನಿದ್ದೆ ಬರದೇ ಇರೋದು ಇವೆಲ್ಲ ಒಂಥರ ಅಂಡರ್ ದ ರೇಡಾರ್ ಪ್ರಾಬ್ಲಮ್ ಅನಿಸ್ತಾ ಇದೆ ನಿಮಗೆ, ಅಥವಾ ನಿಜಾನ ಅದು? ನಿಜ. ಸೊ ನೀವು ಹೇಳ್ತಿರೋದು ತುಂಬ ಕರೆಕ್ಟ್. ಇಬ್ಬರು ಹೇಳಿದ್ದು 3 ಪಿಲ್ಲರ್ಸ್ ಇದ್ದರೆ ಒಳ್ಳೆ ವೆಲ್ಬೀಯಿಂಗ್ ಹೆಲ್ತ್ಗೆ. ಒಂದು ಫುಡ್ಡು ಆ್ಯಂಡ್ ನ್ಯೂಟ್ರಿಷನ್, ಅದು 2ನೇದು ಎಕ್ಸಸೈಸ್, 3ನೇದು ಸ್ಲೀಪ್. ಎಕ್ಸಸೈಸ್ದು ನೀವು ನೋಡಿರ್ಬೋದು, ಇಟ್ಸ್ ವೆರಿ ಈಸಿ ಟು ಶೋ. ಯಾರಾದರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರೋರು, ಚೆನ್ನಾಗಿ ಬಾಡಿ ಇರೋರು, ಒಳ್ಳೆ ಪಂಪಿಂಗ್ ಅಪ್ ಮ್ಯೂಸಿಕ್ ಇರೋವಂಥದ್ದು, ಅದೆಲ್ಲ ಇಟ್ಕೊಂಡು ಯು ಕ್ಯಾನ್ ಮೇಕ್ ವೆರಿ ಇಂಟ್ರೆಸ್ಟಿಂಗ್ ಕಾಂಟೆಂಟ್. ಅದನ್ನು ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಶೇರ್ ಮಾಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದೇ ರೀತಿ ಊಟದ್ದು, ಅಡುಗೆ ಮಾಡೋದು ವಿಡಿಯೋಗಳಿರ್ಬೋದು, ಅಥವಾ ಎಷ್ಟು ಚೆನ್ನಾಗಿ ಬೇಕ್ ಮಾಡಿರೋ ಕೇಕ್ ಇರ್ಬೋದು, ಅಥವಾ ರೆಸಿಪಿಗಳು ಹೊಸದು ಇರ್ಬೋದು, ಅದನ್ನು ತೋರ್ಸೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟ್ ಆಸ್ ಸೂನ್ ಆಸ್ ಯು ಟಾಕ್ ಅಬೌಟ್ ನಿದ್ದೆ, ಅದನ್ನು ಹೆಂಗೆ ಶೂಟ್ ಮಾಡ್ತೀರಾ, ಅದನ್ನು ಹೇಗೆ ಅದ್ರ ಬಗ್ಗೆ ಎನ್ಕರೇಜಿಂಗ್ ಆಗಿರೋ ಥರ ಮಾಡ್ತೀರಾ, ಫನ್ನಿ ಆಗಿರೋ ಥರ ಮಾಡ್ತೀರಾ, ಶೇರಿಂಗ್ ಆಗಿರೋ ಥರ ಮಾಡ್ತೀರಾ, ಆ ಪ್ರಾಬ್ಲಮ್ ಮೊದಲಿಂದನೂ ಇತ್ತು. ಅದರಿಂದನೇ ನಮಗೆ ಮಾರ್ಕೆಟಿಂಗ್ ಕೂಡ ನಾವು ಫಸ್ಟಿಂದ ಟು ರೀಥಿಂಕ್ ಎವ್ರಿಥಿಂಗ್. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಫಸ್ಟ್ ಇಂಡಿಯಾದಲ್ಲಿ ಸ್ಲೀಪ್ ಕ್ವಾಲಿಟಿ ಅದ್ರ ಬಗ್ಗೆ ಡೇಟಾನೇ ಇರಲಿಲ್ಲ. ಸೊ ನಾವು ಒಂದು 8-9 ವರ್ಷದಿಂದ ಗ್ರೇಟ್ ಇಂಡಿಯನ್ ಸ್ಲೀಪ್ ಸ್ಕೋರ್ ಕಾರ್ಡ್ ಅಂತ ಒಂದು ಮಾಡಿದ್ವಿ. ಅಂದರೆ ಎವ್ರಿ ಇಯರ್ ಒಂದು ಎಷ್ಟು 15-20 ಸಾವಿರ 30 ಸಾವಿರ ಇಂಡಿಯನ್ಸ್ ಜೊತೆ ಸ್ಲೀಪ್ ಡೇಟಾ ಕಲೆಕ್ಟ್ ಮಾಡೋದು. ಅವ್ರಿಗೆ ನಿಮ್ಮ ಸ್ಲೀಪ್ ಹ್ಯಾಬಿಟ್ಸ್ ಏನು, ಮಲ್ಗೋದೇನು, ಎದ್ದೇಳೋದೇನು, ಜೆಂಟ್ಸಾ ವಿಮೆನ್ನ, ಅದೆಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡಿ, ಎಕ್ಸಸೈಸ್ ಮಾಡ್ತೀರಾ ಇಲ್ವಾ, ಏಜ್ ಏನು, ಇನ್ಕಮ್ ಗ್ರೂಪ್ ಏನು, ಅದನ್ನ ಮಾಡಿ ಅನೌನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ವರ್ಲ್ಡ್ ಸ್ಲೀಪ್ ಡೇ ದಿವಸ ಮಾರ್ಚಲ್ಲಿ. ಸೊ ನಿಮಗೆ ನಂಬ್ತಿರೋ ಇಲ್ವಾ, ಇವತ್ತು ದಟ್ ಈಸ್ ಅಬೌಟ್ 2 lakh ಪ್ಲಸ್ ರೆಸ್ಪಾಂಡೆಂಟ್ಸ್ದು ಡೇಟಾ ಇದೆ ಇಂಡಿಯಾದಲ್ಲಿ. ಇಟ್ ಕ್ಲಿಯರ್ಲಿ ಶೋಸ್, ಫಸ್ಟ್ಲಿ ಇಂಡಿಯಾದಲ್ಲಿ ಮಹಿಳೆಯರು ಗಂಡಸರಿಗಿಂತ ಕಡಿಮೆ ನಿದ್ದೆ ಮಾಡ್ತಾರೆ, ಲೇಟಾಗಿ ಮಲಗ್ತಾರೆ, ಬೇಗ ಹೇಳ್ತಾರೆ. 2ನೇದು ಬಾಂಬೆ ಅಂತ ಸಿಟಿಯಲ್ಲಿ ತುಂಬ ಕಡಿಮೆ ನಿದ್ದೆ, ಕ್ಯಾಲ್ಕಟಾದಲ್ಲಿ ಜಾಸ್ತಿ. ರೀಸನ್ಸ್ ಯು ವೋಂಟ್ ಬಿಲೀವ್ ಹೆಂಗೆ ಚೇಂಜ್ ಆಗಿದೆ ಅಂತ. 2015-16 ತನಕ ಅದು ಸೋಷಿಯಲ್ ಮೀಡಿಯಾ ಅದರಿಂದ ಮಲಗ್ತಾ ಇರಲಿಲ್ಲ. 16 ಆದಮೇಲೆ ಜಿಯೋ ಎಲ್ಲ ಬಂದಿದ್ದರಿಂದ ಕಾಂಟೆಂಟ್ ಚೀಪ್ ಆಯಿತು. ಸೊ ಜಿಯೋ ಆದಮೇಲೆ OTT ಇಂದ ಮಲಗ್ತಾ ಇಲ್ಲ, ಎಲ್ಲ ಇನ್ನೊಂದು ಎಪಿಸೋಡ್ ಅಂತ ಮಾಡ್ತಾ ಹೋಗ್ತಾರೆ. 2020 ಆದಮೇಲೆ 2020 to 2022 ಕೋವಿಡ್ ಆಂಗ್ಸೈಟಿ. ನಂಗೆ ನಿದ್ದೆ ಬರ್ತಿಲ್ಲ, ಬಿಕಾಸ್ ನನಗೆ ಬಂದರೆ ಏನು ಮಾಡೋದು, ನನ್ನ ಫ್ಯಾಮಿಲಿ ಅವ್ರಿಗೆ ಬಂದರೆ ಏನು ಮಾಡೋದು, ಅವ್ರು ಹೋಗ್ಬಿಟ್ರೆ ಏನು ಮಾಡೋದು, ನನ್ನ ಮೆಡಿಕಲ್ ಬಿಲ್ಸ್ನ ಹೇಗೆ ತೀರಿಸೋದು, ಕೋವಿಡ್ ಆಂಗ್ಸೈಟಿ. 22-23 ಆದಮೇಲೆ ನಾವು ಇಟ್ ಇಸ್ ಜಸ್ಟ್ ಬಿಕಮ್ ಸೆಕೆಂಡ್ ನೇಚರ್. ಫೋನ್ ಇಟ್ಕೊಂಡೇ ಹಾಸಿಗೆಗೆ ಹೋಗ್ತೀವಿ. ಸೊ ಅದು ಆ ಥರ ತುಂಬ ಕಾಂಪ್ಲಿಕೇಟೆಡ್ ಆಗಿರೋಂಥ ಪ್ರಾಬ್ಲಮ್. ಅದರಿಂದ ನಾವು ತುಂಬ ಕ್ರಿಯೇಟಿವ್ ಆಗಬೇಕಾಯ್ತು. ಫಾರ್ ಎಕ್ಸಾಂಪಲ್ ಸ್ಲೀಪ್ ಇಂಟರ್ನ್ಶಿಪ್ ಅಂತ ಒಂದು ಮಾಡಿದ್ವಿ. ಏನಂದರೆ ಇಡೀ ದೇಶದಲ್ಲಿ ಸ್ಲೀಪ್ ಮೇಲೆ ಯಾರಿಗೆ ತುಂಬ ಆಸೆ ಇದೆ, ತುಂಬ ಡಿಸಿಪ್ಲಿನಿಂದ ಇರ್ತಾರೆ, ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ 1 ಲಕ್ಷ ಸ್ಟೈಪೆಂಡ್ ಕೊಟ್ಟು 100 days ನಮ್ಮದು ಸ್ಲೀಪ್ ಟ್ರ್ಯಾಕರು ಮತ್ತು ನಮ್ಮದು ಮ್ಯಾಟ್ರಸ್ ಫ್ರೀಯಾಗಿ ಕೊಟ್ಟು, ಆಮೇಲೆ ಫೈನಲಲ್ಲಿ ಸೆಲೆಕ್ಟ್ ಆಗಿರೋವಂಥ ಟಾಪ್ 3 or 4 ಪೀಪಲ್ಗೆ ಸ್ಕ್ವಿಡ್ ಗೇಮ್ ಥರ ಒಂದು ಸೇಮ್ ರೂಮ್, ಸೇಮ್ AC, ಸೇಮ್ ಲೈಟ್ ಇರೋವಂಥ ಕಾಂಪಿಟೇಷನ್ ಸ್ಲೀಪ್ ಆಫ್ ಮಾಡ್ತೀವಿ. ಅದ್ರಲ್ಲಿ ಯಾರಿಗೆ ಒಳ್ಳೆ ಸ್ಕೋರ್ ಬರುತ್ತೆ ಅವ್ರಿಗೆ 9 lakhs 10 lakhs ವಾಟ್ ಎವರ್, ಅವ್ರು ದೇ ವಿನ್ ಆನ್ ಟಾಪ್ ಆಫ್ ಇಟ್. ಸೊ ಸೆಲೆಕ್ಟ್ ಆಗಿರೋ ಎಲ್ಲ ಇಂಟರ್ನ್ಸ್ಗೂ ದುಡ್ಡು ಪ್ಲಸ್ ಇದು. ಸೊ ಯು ಹ್ಯಾವ್ ಟು ಥಿಂಕ್ ಆಫ್ ಕ್ರಿಯೇಟಿವ್ ವೇಸ್ ಆಫ್ ಸೆಲ್ಲಿಂಗ್ ಸ್ಲೀಪ್. ಇಲ್ಲ ಅಂತ ಹೇಳಿದ್ರೆ ಜನಗಳ ಸಾವಿರಾರು ಎಂಟ್ರೀಸ್ ಬಂದಿರ್ಬೋದಲ್ವಾ, ಲಕ್ಷಾಂತರ. ಸೊ ಇದುವರೆಗೂ 4 ಸೀಸನ್ ಆಗಿದೆ, ಈಗ 5ನೇ ಸೀಸನ್ ಲಾಂಚ್ ಆಯಿತು ಹೋದ್ವಾರ. ಎಲ್ಲ ಸೇರಿಸಿ ಇದುವರೆಗೂ ಒಂದು 10-11 ಲಕ್ಷ ಅಪ್ಲಿಕೆಂಟ್ಸ್ ಬಂದಿದ್ದಾರೆ. ಸೊ ಐಡಿಯಾ ಏನು ಅಂತ ಹೇಳಿದ್ರೆ ಆದಷ್ಟು ಸ್ಲೀಪ್ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದು. ತುಂಬ ಪ್ರೀಚಿ ಆಗಿದ್ರೆ, ತುಂಬ ಬೋರಿಂಗ್ ಆಗಿದ್ರೆ ಯಾರಿಗೂ ಇಷ್ಟ ಇಲ್ಲ. ಅದೇ ಥರ ಇನ್ನೊಂದು ಮಾಡಿದ್ರು, ಅವಾಗ ಮೋದಿ ಅವ್ರು ಬಂದಾಗ ತುಂಬ ಆರ್ಟಿಕಲ್ಸ್ ಬರ್ತಾಯಿತ್ತು, ಮೋದಿ ಅವ್ರು ಮಲಗೋದೇ ಇಲ್ಲ, ಬರೀ 4 hours ಮಲಗ್ತಾರೆ ಅಂತೆಲ್ಲ. ಸೊ ನಾವು ಏನು ಮಾಡಿದ್ವಿ, ರೇಡಿಯೋ ಮಲ್ಟಿಪಲ್ ಸ್ಟೇಟ್ಸಲ್ಲಿ ರೇಡಿಯೋ ಪ್ರೋಗ್ರಾಮ್ ನಡೆಸಿ ಅದರಲ್ಲಿ ಮೋದಿ ಅವ್ರಿಗೆ ಮೆಸೇಜಸ್ ಆಫ್ ಯೂನಿಟಿ ಆಫ್ ಇಂಡಿಯನ್ಸ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್, ಅಕ್ರಾಸ್ ದ ಕಂಟ್ರಿ, ಅದನ್ನ ನೀವು ಕಳಿಸಿ, ಅದನ್ನು ನಾವು ಅಟ್ಯಾಚ್ ಮಾಡಿ ಮೋದಿ ಅವ್ರಿಗೆ ಹಾಸಿಗೆ ಕಳಿಸ್ತೀವಿ ಅಂತ. ಸೊ ಯೂನಿಟಿ ಮೆಸೇಜಸ್ನೆಲ್ಲ ಕಲೆಕ್ಟ್ ಮಾಡಿ ಹಾಸಿಗೆನ ಅವ್ರಿಗೆ ಡಿಸ್ಪ್ಯಾಚ್ ಮಾಡಿದ್ವಿ. ಸೊ ಅದರಿಂದನೂ ನಮ್ಗೆ ಸುಮಾರು ಕವರೇಜ್ ಸಿಕ್ತು. ಸೊ ಒಂದು ಇಟ್ ಹೆಲ್ಪ್ಸ್ ಈ ಥರ ಕ್ರಿಯೇಟಿವ್ ಆಗಿದ್ದರೆ. 2ನೇದು ಇಟ್ ಆಲ್ಸೋ ಟೇಕ್ಸ್ ಲೆಸ್ ಮನಿ. ನಮಗೆ 2015 ಸ್ಟಾರ್ಟ್ ಮಾಡಿದ್ದು, ಅಷ್ಟು ದುಡ್ಡಿರಲಿಲ್ಲ, ನಾವಿಬ್ಬರು ಫೇಲ್ಡ್ ಆಂಟ್ರಪ್ರಿನರ್ಸ್. ಸೊ 2018 ತನಕ ನಾವು ಕ್ಯಾಪಿಟಲ್ ರೇಸ್ ಮಾಡಿರಲಿಲ್ಲ. ಅದರಿಂದ ಕ್ರಿಯೇಟಿವ್ ಐಡಿಯಾಸಿಂದ ಮಾರ್ಕೆಟಿಂಗ್ ಮಾಡಿದ್ದು ಡಬಲ್ ಬೆನಿಫಿಟ್. 1 is ಇಟ್ಸ್ ಕ್ರಿಯೇಟಿವ್, ಸೊ ಇಟ್ ಸ್ಪ್ರೆಡ್ಸ್. 2ನೇದು ಇಟ್ ಕಾಸ್ಟ್ಸ್ ಲೆಸ್.
ಈ ಕ್ರಿಯೇಟಿವ್ ಜ್ಯೂಸಸ್ ಎಲ್ಲ ನಿಮ್ಮಿಂದನೇ ಬರುತ್ತೆ ಹೆಚ್ಚಿಗೆ? ನಾನು ಕ್ರೆಡಿಟ್ ತೊಗೊಳೋದು ಸರಿ ಹೋಗಲ್ಲ, ಬಟ್ ಮಾರ್ಕೆಟಿಂಗ್ ಟೀಮ್ಗೆ ಸ್ವಲ್ಪ ಇಫ್ ಯು ಎನ್ಕರೇಜ್ ಕ್ರಿಯೇಟಿವಿಟಿ ಆ್ಯಂಡ್ ಸೇ ದ್ಯಾಟ್ ಸಪೋರ್ಟ್ ಮಾಡ್ತೀವಿ, ಸ್ವಲ್ಪ ಕ್ರೇಜಿ ಥಿಂಗ್ಸ್ ಇದ್ದರೆ ಯೋಚನೆ ಮಾಡೋ ಥರ ಇಲ್ಲ. ದೊಡ್ಡ ಬ್ರ್ಯಾಂಡ್ಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಥಿಂಕ್ ಆಫ್ 100-year-old ಯೂನಿಲಿವರ್ ಅಥವಾ P&G ಅಥವಾ ಬೇರೆ ಯಾವ್ದಾದ್ರು ದೊಡ್ಡ ದೊಡ್ಡ ಕಂಪನಿಗಳಿದ್ರೆ, ಎವ್ರಿ ರೂಲ್ ಆಫ್ ಎವ್ರಿ ಮಾರ್ಕೆಟಿಂಗ್ ಇಸ್ ಸೆಟ್ ಇನ್ ಸ್ಟೋನ್. ಆ ಲೆಗಸಿನ ಬ್ರೇಕ್ ಮಾಡೋ ಥರ ಇರಲ್ಲ. ಒಂದು ಕಲರಿಂದ ಹಿಡಿದು ಒಂದು ಫಾಂಟಿಂದ ಹಿಡಿದು ಪ್ರತಿಯೊಂದೂ ಸೆಟ್ ಇನ್ ಸ್ಟೋನ್. ನಾವು ಇಫ್ ವಿ ಸೇ ದಟ್ ಎಲ್ಲ ಡಿಫೈನ್ ಮಾಡಿರ್ತೀನಿ, ಬಂದು ಎಕ್ಸಿಕ್ಯೂಟ್ ಮಾಡು ಅಂದರೆ ಒಳ್ಳೆ ಟ್ಯಾಲೆಂಟ್ನೂ ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕೂ ಆಗಲ್ಲ. ಸೊ ನಾವು ಇಫ್ ವಿ ಬ್ರೇಕ್ ಲೆಗಸಿ ಆ್ಯಂಡ್ ಪುಷ್ ಎನ್ವೆಲಪ್, ಆವಾಗ ಜನಗಳು ಈ ಥರ ಕ್ರಿಯೇಟಿವ್ ಐಡಿಯಾಸ್ ಬರ್ತಾರೆ ಆ್ಯಂಡ್ ದೆನ್ ಎನ್ಕರೇಜ್ ಮಾಡಿ ಅವ್ರಿಗೆ ಆಮೇಲೆ ಮಾಡ್ಬೋದು. ಸೂಪರ್. ಬಟ್ ಇನ್ ಜನರಲ್ ನನಗೆ ಐ ಲೈಕ್ ವೈರಲ್ ಕಾಂಟೆಂಟ್. ಓಕೆ, ಸೊ ನಾವು ಐ ಥಿಂಕ್ ನಿಮ್ಮ ವೇಕ್ಫಿಟ್ ಜರ್ನಿ ಮತ್ತು ಅದರ ಹಿಂದೆ ನೀವು ಬಿಲ್ಡ್ ಮಾಡಿದಂಥ ಇನ್ನೆರಡು ಸ್ಟಾರ್ಟಪ್ ಜರ್ನಿಗೆ ಹೋಗೋಕ್ಕೆ ಮುಂಚೆ ನಿಮ್ಮ ಒಂದು ಚೈಲ್ಡ್ಹುಡ್ ಬಗ್ಗೆ ಸ್ವಲ್ಪ ಮಾತಾಡೋಣ. ನಾನು ನೋಡಿದ ಹಾಗೆ ನಿಮ್ಮ ತಂದೆಯವರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದರಿಂದಾಗಿ ನೀವು ನೀವು ಮೈಸೂರಿನವರಾದರೂ ಆಲ್ಮೋಸ್ಟ್ ಕರ್ನಾಟಕದ 10 ಊರುಗಳಲ್ಲಿ ಸ್ಕೂಲಿಂಗ್ ಮಾಡಿದ್ದೀರಿ ಅಂತ ನಾನು ಓದ್ತಾ ಇದ್ದೆ. ನಿಮ್ಗೊಂದು ರೀತಿಲಿ ನೊಮ್ಯಾಡಿಕ್ ಆದ ಒಂದು ಚೈಲ್ಡ್ಹುಡ್ ಇತ್ತು ಅಂತ ನೀವು ಒಂದು ಕಡೆ ಮಾತಾಡಿದ್ದನ್ನ ನಾನು ನೋಡ್ತಾ ಇದ್ದೆ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಅಂದರೆ ಆ ಥರ ಒಂದು ಊರಿಂದ ಊರಿಗೆ ಅಲೆದಾಡಿಕೊಂಡು ಶಾಲೆಗೆ ಹೋಗ್ತಿದ್ದಂಥ ದಿನಗಳಿಂದಾಗಿ ಅದು ನಿಮ್ಮ ಆಂಟ್ರಪ್ರನೋರಿಯಲ್ ಜರ್ನಿಗೆ ಹೇಗಾದರೂ ನೆರವಾಯ್ತಾ, ಅಥವಾ ಸ್ಮಾಲ್ ಟೌನ್ ಅಪ್ಬ್ರಿಂಗಿಂಗ್ ಅನ್ನೋದು ನಿಮಗೆ ಇನ್ನೊಂದು ಸ್ವಲ್ಪ ಡೀಪ್ ರೂಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸೊಸೈಟಿ ಕೊಡ್ತಾ ಹೇಗೆ? ಅಲ್ಲ, ಎರಡೂ ನೀವು ಹೇಳಿದ್ದು ಕರೆಕ್ಟೇ. ಓಕೆ. ಅಪ್ಪ ಮಂಡ್ಯ ಹತ್ರ ಒಂದು ಹಳ್ಳಿ ಆಲ್ಕೆರೆ ಅಂತ, ಅಲ್ಲಿಯವರು. ಅಮ್ಮ ತಲ್ಕಾಡ್ ಅಂತ ಕೊಳ್ಳೇಗಾಲದ ಮೈಸೂರು ಹತ್ರ. ಅಲ್ಲಿಂದ ಹುಟ್ಟಿ ಬೆಳೆದಿರೋರು. ಬಟ್ ತುಂಬ ಸ್ಮಾಲ್ ಟೌನ್ ಅಪ್ಬ್ರಿಂಗಿಂಗ್. ಯಾಕೆ ಅಂತ ಹೇಳಿದ್ರೆ ಅಪ್ಪಂಗೆ ಎವ್ರಿ 9 months 12 months 2 years ಟ್ರಾನ್ಸ್ಫರ್ ಆಗ್ತಾನೆ ಇರ್ತಾಯಿತ್ತು. ಓಕೆ. ಸೊ ಬೆಂಗಳೂರಲ್ಲಿ ಈಗ ಅವರು ರಿಟೈರ್ ಆಗಿ ಮೈಸೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಓಕೆ. ಸೊ ಅದರಿಂದ ಸುಮಾರು ಓಡಾಡಿದ್ದೀವಿ. ಅದು ಏನು ಸಿಕ್ತು ಅದರಿಂದ ಅಂದರೆ ನಂಬರ್ 1 ಯಾವ ಊರುಗಳಿಗೆ ಹೋಗಿದ್ರಿ ಅಲ್ಲಿ? ತುಮಕೂರು, ಬೆಳಗಾಂ, ಮಂಗಳೂರು, ಬೆಂಗಳೂರು. ಅಪ್ಪ ಬಿಜಾಪುರ್ಗೂ ಹೋಗಿದ್ರು. ಬಟ್ ನಮ್ಮಿಬ್ಬರಿಗೆ, ನನಗೆ ನನ್ನ ತಂಗಿಗೆ ಆ ಟೈಮಲ್ಲಿ ಸ್ಕೂಲ್ ಬಿಡೋಕ್ಕಾಗಿರಲಿಲ್ಲ. ಇಯರ್ ಮಧ್ಯ ಅಂತ ನಾವು ಅಲ್ಲಿಗೆ ಹೋಗಿರಲಿಲ್ಲ. ಬಟ್ ಅಪ್ಪ ಬಿಜಾಪುರಲ್ಲೂ ಕೆಲಸ ಮಾಡಿದ್ದಾರೆ. ಸೊ ಆ ರೀತಿ ಒಂದು 8-10 ಡಿಫ್ರೆಂಟ್ ಸಿಟೀಸ್, ಒಂದು 10 ಡಿಫ್ರೆಂಟ್ ಸ್ಕೂಲ್ಸ್ ಅದರಲ್ಲಿ ಓದಿರೋದು. ಹೈಂಡ್ಸೈಟಲ್ಲಿ ನೋಡಿದ್ರೆ ಏನಾಗಿರ್ಬೋದು ಅದರಿಂದ ಅಂತ ನೋಡಿದ್ರೆ, ಒಂದು ಡೆಫಿನೆಟ್ಲಿ ಅಡ್ಯಾಪ್ಟಬಿಲಿಟಿ. ಬಿಕಾಸ್ ಎವ್ರಿ ಫ್ಯೂ ಮಂತ್ಸ್ ಬಿಟ್ಟೋಗ್ಬೇಕು ಊರನ್ನ, ಅಂದರೆ ಫ್ರೆಂಡ್ಸ್ ಬಿಡಬೇಕು, ಮನೆ ಬಿಡಬೇಕು, ಸ್ಕೂಲ್ ಬಿಡಬೇಕು. ಸೊ ಅದು ಆಟೋಮ್ಯಾಟಿಕ್ಕಾಗಿ ಅದನ್ನ ಕಲಿಸಿರುತ್ತೆ ಅಂತ ತಿಳ್ಕೊತೀನಿ. ಎರಡನೇದು, ನೀವು ಹೇಳಿದ್ದು ನಿಜ, ದಟ್ ಬರೀ ಮೆಟ್ರೋಲ್ಲಿ ಬೆಳೆದು ಫುಲ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್ ವಿತ್ ಪೀಪಲ್, ಅದು ನಮ್ಗೆ ಆಗೋದಿಲ್ಲ. ಪೀಪಲ್ ಅಂದರೆ ಪರ್ಸ್ನಲ್ ರಿಲೇಷನ್ಶಿಪ್ಸ್ ಬೆಳೆಸ್ಕೋತೀವಿ. ನಾವು ಒಂದು ರೆಗ್ಯುಲರ್ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾ ಇದ್ರೆ, ನಾವು ಸಣ್ಣವ್ರು ಇರಬೇಕಾದ್ರೆ ದುಡ್ಡು ಕಡಿಮೆ ಇತ್ತು ಅಂತ ಹೇಳಿದ್ರೆ ಅವ್ರುಗಳು ಟ್ಯಾಬ್ಲೆಟ್ ಕೊಡದೆ ಕಳಿಸ್ತಾ ಇರಲಿಲ್ಲ. ನಿಜ. ಟ್ಯಾಬ್ಲೆಟ್ ತೊಗೊಂಡು ಹೋಗಪ್ಪ, ನೆಕ್ಸ್ಟ್ ಟೈಮ್ ದುಡ್ಡು ತಂದು ಕೊಡು ಅನ್ನೋರು. ಅದೇ ರೀತಿ ಗ್ರಾಸರಿ ಸ್ಟೋರ್, ಅದೇ ರೀತಿ ಇದು ಅಂಥ ಜಾಗದಲ್ಲಿ ಬೆಳೆದಿರೋರು. ದ್ಯಾಟ್ ಎಲ್ಲ ಟ್ರಾನ್ಸಾಕ್ಷನ್ನು ನೀನು ಯಾರೋ ನಾನು ಯಾರೋ ಗೊತ್ತಿಲ್ಲ, ದುಡ್ಡು ತಂದಿಡು ಆಮೇಲೆ ಕೆಲಸ ಮಾಡು, ಆ ರೀತಿ ಬಿಹೇವಿಯರ್ ಇಲ್ಲ. ಸೊ ಕಂಪ್ನಿಗಳಲ್ಲೂ ಐ ಹೋಪ್, ನಾನು ಅಂಕಿತ್ ನನ್ನ ಕೋ-ಫೌಂಡರ್, ಐ ಹೋಪ್ ಜನಗಳನ್ನ ನಾವು ಅದೇ ರೀತಿ ರಿಲೇಷನ್ಶಿಪ್ ಬೆಲೆಯಿಂದ ಟ್ರೀಟ್ ಮಾಡಿದ್ದೀವಿ ಅಂತ ಅನ್ಕೋತೀವಿ. ಆಲ್ಸೋ ಕಸ್ಟಮರ್ ಪಾಲಿಸೀಸ್ ಮಾಡಬೇಕಾದ್ರೂ ನೀವು ಹೇಳ್ತಿರೋದು ನೋಡಿದಾಗ ನಂಗೆ ಜ್ಞಾಪಕ ಬಂತು. ನಾವು ಇಂಡಿಯಾದಲ್ಲಿ ಫಸ್ಟ್ ಟೈಮ್ 100 day ರಿಟರ್ನ್ ಪಾಲಿಸಿ ಸ್ಟಾರ್ಟ್ ಮಾಡಿದ್ದು ನಾವೇ. ಹಾಸಿಗೆ ದಿವಸ ಬಳಸಿ ವಾಪಸ್ ಕೊಡಿ ಅಂತ. ಹಾಸಿಗೆ ತೊಗೊಂಡೋಗಿ 100 ದಿವಸ ಬಳಸಿ. ಬಿಕಾಸ್ ಹಾಸಿಗೆ ಇಷ್ಟ ಆಗುತ್ತಾ ಇಲ್ಲೋ ನೀವು ಮಲಗಿದಾಗಲೇ ಗೊತ್ತಾಗೋದು, 5 ನಿಮಿಷ ಅಂಗಡೀಲಿ ಮಲಗಿದಾಗ ಗೊತ್ತಾಗಲ್ಲ ಅಷ್ಟು. ಆದ್ದರಿಂದ ತೊಗೊಂಡೋಗಿ ಟ್ರೈ ಮಾಡಿ, ಇಷ್ಟ ಆದರೆ ಇಟ್ಕೊಳ್ಳಿ, ಇಲ್ಲಾಂದರೆ ರಿಟರ್ನ್ ಮಾಡಿ. ಫುಲ್ ಏನು ಕ್ವೆಶನ್ಸ್ ಇಲ್ಲದೆ ಫುಲ್ ರಿಫಂಡ್ ಮಾಡ್ತೀವಿ. ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್, ಇಷ್ಟು ಹಿಡಿತೀವಿ, ಅಷ್ಟು ಟ್ಯಾಕ್ಸ್ ಕಳಿತೀವಿ, ಏನಿಲ್ಲ, ಫುಲ್ ಆ ಥರದ ಪಾಲಿಸಿ ಮಾಡಿದ್ದು. ಅವಾಗಲೂ ನಾನು ಅಂಕಿತ್ ಅದೇ ಯೋಚನೆ ಮಾಡಿದ್ದು, ದಟ್ 99% ಜನಗಳು ನನ್ನಂಥ ನಿಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳು. ಇಷ್ಟ ಆದರೆ ದುಡ್ಡುಗೋಸ್ಕರ ಗೇಮ್ ಮಾಡಲ್ಲ, ಹಾಸಿಗೆ ಇಟ್ಕೋತೀವಿ. ಇಷ್ಟ ಆಗಲಿಲ್ಲ ಅಂದರೆ 100 ದಿವಸನೂ ಇಟ್ಕೊಳ್ಳಲ್ಲ, ಆದಷ್ಟು ಬೇಗ ವಾಪಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. 2 ವಾರ ಯೂಸ್ ಮಾಡಿದ್ದೀನಪ್ಪ ಸಾಕು, ನನಗೆ ದುಡ್ಡು ವಾಪಸ್ ಕೊಡು ತಗೋ ಅಂತ. ಚೀಟ್ ಮಾಡೋವಂಥವ್ರು, ತುಂಬ ಆ್ಯಕ್ಟಿವ್ ಆಗಿ ಫ್ರಾಡ್ ಮಾಡೋವಂಥವ್ರು ಎಷ್ಟು ಮಹಾ ಇರ್ಬೋದು. ಹಂಗಂತ ಹೇಳಿ ನಾವು ಆ ಪಾಲಿಸಿ ಮಾಡಿದ್ದು. ದ್ಯಾಟ್ ವಾಸ್ ಅ ವೆರಿ ಬಿಗ್
ಇನ್ಫ್ಲೆಕ್ಷನ್ ಪಾಯಿಂಟ್ ಓಕೆ ನಾವು ಗ್ರೋ ಆಗೋದಕ್ಕೆ. ಬಿಕಾಸ್ ಆನ್ಲೈನ್ ಹಾಸಿಗೆ ಮಾರುವಾಗ ಅದರಲ್ಲಿ ಏನು ಕಾನ್ಫಿಡೆನ್ಸಿಂದ ತೊಗೋಬೇಕು ಅಂತ ಜನಗಳು ಯೋಚನೆ ಮಾಡೇ ಮಾಡ್ತಾರೆ. ಸೊ ನಾವು 100 ಡೇ ಟ್ರಯಲ್ ಸ್ಟಾರ್ಟ್ ಮಾಡಿದಾಗ ಅರೌಂಡ್ 2017 ಆವಾಗ ನಿಜವಾಗ್ಲೂ ಗ್ರೋತ್ ಜಾಸ್ತಿ ಆಯಿತು ನಮಗೆ. ಸೊ ಅದೆಲ್ಲ ಈ ಥರ ಮಿಡ್ಲ್ ಕ್ಲಾಸ್ ಅಪ್ಬ್ರಿಂಗಿಂಗ್, ಜನಗಳು ಹೇಗೆ ಯೋಚನೆ ಮಾಡಬಹುದು ಅಂತ ನಾವು ಊಹಿಸಿ ಮಾಡಿರೋವಂಥದ್ದು. ಇಟ್ ವರ್ಕ್ಡ್ ಔಟ್ ವೆಲ್ ಅಷ್ಟೇ. ರೈಟ್. ಸೊ ಅಲ್ಲಿ ರಿಜೆಕ್ಷನ್ ಇತ್ತಾ ನೀವು ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ? ಅಂದರೆ ರಿಜೆಕ್ಷನ್ ಅಲ್ಲ, ಬಳಸಿ ಭಯ ಇತ್ತು. ಯಾಕಂದರೆ ಇ ಕಾಮರ್ಸು, ಅದರಲ್ಲೂ ಫ್ಯಾಷನ್ ಇ ಕಾಮರ್ಸಲ್ಲಿ ರಿಟರ್ನ್ ರೇಟ್ಸು 25 to 40% ಇರುತ್ತೆ. ಸೊ ಆ ರೀತಿ ಆಗಿದ್ರೆ ನಾವು ಅನ್ಫಂಡೆಡ್ ನಮ್ಮ ಸೇವಿಂಗ್ಸಿಂದ ನಡೆಸ್ತಿರೋ ಕಂಪ್ನಿ ಮುಚ್ಚೋಗ್ಬಿಡೋಕ್ಕಾಗ್ತಿತ್ತು. ಬಟ್ ಏನೋ ನೋಡೋಣ, ವರ್ಸ್ಟ್ ಕೇಸ್ ಏನಾರು ಆದರೆ 1 ತಿಂಗಳಾದ್ಮೇಲೆ ಪಾಲಿಸಿನ ಚೇಂಜ್ ಮಾಡೋಣ, ಟ್ರೈ ಮಾಡೋಣ ಅಂತ ಸುಮ್ಮನೆ ಮಾಡಿದ್ವಿ. ನಾವು ಪ್ರೈವೇಟ್ ಕೂಡ ಇದ್ವಿ, ಯಾವುದು ಫಂಡಿಂಗ್ ರೇಸ್ ಮಾಡಿರಲಿಲ್ಲ. ಸೊ ನಾನು ಅಂಕಿತ್ ಇಬ್ಬರು ಮಾಡಿದ್ವಿ. ಸೊ ಬಟ್ ಟಚ್ ವುಡ್ ಅದು ವರ್ಕ್ ಆಯಿತು. ಸೂಪರ್. ಒಂದು ಮ್ಯಾಟ್ರೆಸ್ ಗುಡ್ ಅಥವಾ ಬ್ಯಾಡ್ ಆಗೋಕ್ಕೆ ಯಾವ 3 ಪ್ಯಾರಾಮೀಟರ್ಸ್ ಯಾವುದಿರುತ್ತೆ? ಒಂದು 2-3 ಹೇಳ್ತೀನಿ. ಯಾವ ಬ್ರ್ಯಾಂಡಲ್ಲಾದರೂ ತೊಗೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, 2-3 ನೀವು ನೋಡಲೇಬೇಕು. ಮೊದಲನೇದು, ನಿಮ್ಮ ಸ್ಪೈನಲ್ ಕಾಲಮ್ನ ಅಲೈನ್ಮೆಂಟಲ್ಲಿ ಇಡುತ್ತಾ ಇಲ್ವಾ? ಬಿಕಾಸ್ ನಿಮ್ಮ ಸ್ಪೈನ್ ಸರಿಗೆ ಅಲೈನ್ಮೆಂಟ್ ಇಲ್ಲ ಅಂದರೆ ಬೆಳಿಗ್ಗೆ ಎದ್ದಾಗ ನಿಮಗೆ ಮೈ ಮುರಿಯೋಣ ಅಥವಾ ಲೋವರ್ ಬ್ಯಾಕ್ ಪೇನ್ ಇದೆ ಅನ್ಸೋದು, ಸ್ಟಿಫ್ ಆಗಿದೆ ಅನ್ಸೋದು, ಅದೆಲ್ಲ ಹಾಗೆ ಆಗುತ್ತೆ. 2ನೇದು, ಬ್ರೀದಬಿಲಿಟಿ ಚೆನ್ನಾಗಿರಬೇಕು, ಅಂದರೆ ಗಾಳಿ ಚೆನ್ನಾಗಿ ಆಡಬೇಕು. ಸೊ ಅದು ಆ ಬಟ್ಟೆ ಆಗಲಿ, ಆ ಮೆಟೀರಿಯಲ್ ಒಳಗಡೆ ಫೋಮ್ ಇರಲಿ, ಲೇಟೆಕ್ಸ್ ಇರಲಿ, ಸ್ಪ್ರಿಂಗ್ ಇರಲಿ, ಆ ಬಟ್ಟೆ ಅಥವಾ ಮೆಟೀರಿಯಲ್ ಏನೇ ಆಗಲಿ ಅದು ಬ್ರೀದಬಲ್ ಅಲ್ಲ, ಅದನ್ನ ಹೀಟ್ನ ಟ್ರ್ಯಾಪ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೈನ್ಸ್ ಏನು ಪ್ರೂವ್ ಮಾಡಿದೆ ಅಂತ ಹೇಳಿದ್ರೆ, ಬಾಡಿ ಟೆಂಪ್ರೇಚರು ರೂಮ್ ಟೆಂಪ್ರೇಚರ್ಗಿಂತ 2-3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ತಂದರೆ ನಿದ್ದೆ ಫಾಸ್ಟಾಗೂ ಆಗುತ್ತೆ, ಚೆನ್ನಾಗೂ ಆಗುತ್ತೆ. ಸೊ ದಟ್ ಈಸ್ ದ 2ನೇ ಪ್ಯಾರಾಮೀಟರ್. 3ನೇ ಪ್ಯಾರಾಮೀಟರ್, ಬ್ಲಡ್ ಫ್ಲೋ ಎಲ್ಲೂ ಇಂಪೀಡ್ ಆಗಬಾರ್ದು. ನಿಮ್ಗೆ ಗೊತ್ತಿರ್ಬೋದು, ಹಳೆ ಕಾಲದಲ್ಲಿ ಮ್ಯಾಟ್ರೆಸ್ಗಳಲ್ಲಿ ಪ್ಯಾಟರ್ನ್ಗಳು ಇರ್ತಾಯಿತ್ತು, ಹಿಂಗೆ ಸ್ಟಿಚ್ ಮಾಡಿರೋಂಥ ಪ್ಯಾಟರ್ನ್ಗಳು. ಅದು ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಅದು ನಿಮ್ಮ ಬ್ಲಡ್ ಫ್ಲೋನ ಇಂಪ್ಯಾಕ್ಟ್ ಮಾಡ್ತಾಯಿದೆ. ಸೊ ಅದು ಆಗಬಾರ್ದು. ಅದಿದ್ದರೆ ನಿಮಗೆ ನಿದ್ದೆಗಣ್ಣಲ್ಲಿ ನೀವು ಸುಮಾರು ಸತಿ ಟಾಸ್ ಆ್ಯಂಡ್ ಟರ್ನ್ ಮಾಡಿರ್ತೀರ, ತಿರುಗ್ತಾನೇ ಇರ್ತೀರ ಮಗ್ಗಲು ಬದಲಿಸ್ಕೊಂಡು. ಸೊ ಈ 3ನ್ನ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಫೀಚರ್ಸಲ್ಲಿ ಈ ಥರ 10 to 15 year ವಾರಂಟಿ ಇದ್ದರೆ ಒಳ್ಳೆಯದು. 2ನೇದು, 100 ಡೇ ಟ್ರಯಲ್ ಇದ್ದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ, ನಿಮ್ಮ ಪಾರ್ಟ್ನರ್ಗೆ, ವೈಫ್ಗೆ, ಹಸ್ಬೆಂಡ್ಗೆ ಯಾರಿಗೆ ಇಷ್ಟ ಆಗುತ್ತಾ ಇಲ್ವಾ ನೋಡಿ ಆಮೇಲೆ ರಿಟರ್ನ್ ಮಾಡ್ಬೋದು. ಇದನ್ನ ಈ 3 ಸೈಂಟಿಫಿಕ್ ಫೀಚರ್ಸು, ಈ 3 ಇವೆರಡು ಸರ್ವಿಸ್ ಫೀಚರ್ಸ್ 10 years ಆ್ಯಂಡ್ 100 ಡೇ ಅದಿದ್ದರೆ ನಿಮಗೆ ಯು ವಿಲ್ ನಾಟ್ ಗೋ ರಾಂಗ್. ಇದು ವೇಕ್ ಫಿಟ್ ಮೊದಲು 1-2 ಸ್ಟಾರ್ಟಪ್ ಶುರು ಮಾಡಿದ್ರಿ ನೀವಲ್ವಾ? ಆ ಜರ್ನಿ ಹೇಳ್ಬೋದಾ? 2 ಕಂಪ್ನಿ ಏನಿತ್ತು, ಡೊಮೈನ್ ಏನಿತ್ತು, ಮತ್ತು ಅದ್ರ ಲರ್ನಿಂಗ್ಸ್ ಏನು? 2011 ಕರೆಕ್ಟ್. 2005 ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ ಹೈದರಾಬಾದಿಂದ MBA ಮಾಡಿದೆ. ಅದಾದಮೇಲೆ 5 to 11 US ಮತ್ತು ಕೆನಡಾದಲ್ಲಿ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಮಾಡ್ತಾಯಿದ್ದೆ. ಸೊ Fortune 50, Fortune 100 ಕಂಪ್ನಿ CXOಗಳಿಗೆ ಅಡ್ವೈಸ್ ಮಾಡೋದು, ಏನು ಗ್ಲೋಬಲೈಸೇಷನ್ ಸ್ಟ್ರಾಟಜಿಯಲ್ಲಿ ಏನು ಇಂಪ್ರೂವ್ ಮಾಡ್ಬೋದು ಅಂತ. ಅದು 6 ವರ್ಷ ಮಾಡಿದೆ. ಆ ಟೈಮಲ್ಲೇ ಇಂಡಿಯಾದಲ್ಲಿ ಇ ಕಾಮರ್ಸ್ದು ಸ್ಲೋ ಆಗಿ ಮಿಂತ್ರಾ ಫಂಡಿಂಗ್ ಆಗ್ತಾಯಿದೆ, ಫ್ಲಿಪ್ಕಾರ್ಟ್ ಫಂಡಿಂಗ್ ಆಗ್ತಾಯಿದೆ ಅಂತ ಸ್ಲೋ ಆಗಿ ನ್ಯೂಸಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಯಾಕೆ ಏನಾದರೂ ಮಾಡಬಾರ್ದು ಅಂತ ಯೋಚನೆ ಮಾಡಿ 2011 ಕೆಲಸ ಬಿಟ್ಟು ಸ್ಟಾರ್ಟ್ ಮಾಡಿದೆ. ಫಸ್ಟ್ ಸ್ಟಾರ್ಟಪ್ಪು ಫುಲ್ಲಿ ಡಿಫ್ರೆಂಟ್ ಸ್ಪೇಸ್, ಡೇಟಿಂಗ್ ಮತ್ತು ರಿಲೇಷನ್ಶಿಪ್ ಬಗ್ಗೆ. ನೀವು ಸಿಂಗಲ್ ಆಗಿದ್ದರೆ ನಮ್ಮ ಪ್ಲ್ಯಾಟ್ಫಾರ್ಮಿಗೆ ಬಂದು ನಿಮ್ಮ ಪಾರ್ಟ್ನರ್ನ ಕಂಡುಹಿಡ್ಕೊಳ್ಳಿ. ನೀವು ಕಪಲ್ ಆಗಿದ್ರೆ ಆಗಲೇ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ನಿಮ್ಮ ರಿಲೇಷನ್ಶಿಪ್ ಸ್ಟ್ರೆಂಥನ್ ಮಾಡುವಂಥ ಆ್ಯಕ್ಟಿವಿಟೀಸ್ನ ಕಂಡುಹಿಡ್ಕೊಳ್ಳಿ. ಆ ರೀತಿ ಇದ್ದಿದ್ದು. ಅಂದರೆ ಸಿಂಗಲ್ಸ್ ಅಂತ ಹೇಳಿದ್ರೆ ನೀವು ಬಂದು ನಮ್ಮ ಡಾನ್ಸ್ ಇವೆಂಟ್ ಇರ್ಬೋದು, ಅಥವಾ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನಿಮ್ಮ ಪ್ರೊಫೈಲ್ ಬಗ್ಗೆ ರಿಲಿಜನ್, ಕಾಸ್ಟ್ ಅದೆಲ್ಲ ಅಲ್ಲ, ನಿಮ್ಮ ಇಂಟ್ರೆಸ್ಟ್. ಸೊ ನಾವೊಂದು ಗೇಮ್ಗಳು ಡಿಸೈನ್ ಮಾಡಿದ್ವಿ. ನೀವು ಬಂದು ಆ ಗೇಮ್ಗಳು ಆಡಿದ್ರೆ ನಿಮ್ಮ ಬಿಹೇವಿಯರ್ ಹೇಗಿದೆ ಅಂತ ಡಿಸೈಡ್ ಮಾಡಿ, ಅದೇ ಬ್ಯಾಕ್ ಎಂಡಲ್ಲಿ ನಿಮ್ಮದೊಂದು ಪ್ಯಾರಾಮೀಟರ್ ಫಿಲಪ್ ಮಾಡುತ್ತೆ. ಆ ಪ್ಯಾರಾಮೀಟರ್ಸ್ಗೆ ಮೀಟ್ ಆಗೋವಂಥ ಕಂಡೀಷನ್ಸ್ ಬೇರೆಯವ್ರನ್ನ ಮ್ಯಾಚಿಂಗ್ ಕಳಿಸುತ್ತೆ. ಆ ರೀತಿ ಕೋಡಿಂಗ್ ಮಾಡಿದ್ದಿದ್ದು. ಬಟ್ ಅದು ವರ್ಕ್ ಆಗಲಿಲ್ಲ. ಬಿಕಾಸ್ ಆ ಇವೆಂಟ್ಸ್ ಮಾಡೋದು, ಕಪಲ್ಸ್ಗೆ ನಾವು ಪಾಟರಿ ವರ್ಕ್ಶಾಪ್ಸ್, ವೈನ್ ಟೇಸ್ಟಿಂಗ್ ವರ್ಕ್ಶಾಪ್, ಡಾನ್ಸಿಂಗ್ ವರ್ಕ್ಶಾಪ್ಸ್ ಅದೆಲ್ಲ ಮಾಡ್ತಾಯಿದ್ವಿ. ನೀವು ಕಪಲಾಗಿ ಬನ್ನಿ, ನಿಮ್ಮ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗಿ. ಅವಾಗ ದಟ್ ವೇ ಯು ಆರ್ ನಾಟ್ ಆನ್ ಯುವರ್ ಫೋನ್, ಅವ್ರ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀರಾ. ಮಕ್ಕಳಿದ್ರೆ ಮಕ್ಕಳನ್ನ ಮನೇಲಿ ಬಿಟ್ಟು ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀರಾ. ದಟ್ ಈಸ್ ದ ಡ್ರೀಮ್. ಸೊ ಅದು ವರ್ಕ್ ಆಗಲಿಲ್ಲ. 2ನೇ ಸ್ಟಾರ್ಟಪ್ಪು
ಕಾಂಟೆಂಟ್ ಟು ಕಾಮರ್ಸ್ ಅಂತ ಹೇಳ್ತಾರೆ. ಓಕೆ. ನೀವು ಬಸ್ ಫೀಡ್ ಅಂತ US ಅಲ್ಲಿ ಒಂದು ಕಂಪನಿ ಇತ್ತು, ಅದು ಒರಿಜಿನಲಾಗಿ ಸ್ಟಾರ್ಟ್ ಮಾಡಿದ್ದು. ಏನಂದರೆ ಅಡ್ವರ್ಟೈಸ್ಮೆಂಟ್ಸ್ ಥರ ಕಾಣಬಾರ್ದು ನಿಮಗೆ, ಕಾಂಟೆಂಟಲ್ಲೇ ಅಡ್ವರ್ಟೈಸ್ಮೆಂಟ್ ಎಂಬೆಡ್ ಆಗೋಗಿರಬೇಕು. ಸೊ ಫಾರ್ ಎಕ್ಸಾಂಪಲ್ ಬಸ್ ಫೀಡ್ ಟೇಸ್ಟಿ ಅಂತ ಒಂದು ಮಾಡಿದರು. ಅದರಲ್ಲಿ ಅಡುಗೆ ರೆಸಿಪಿ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಅದರಲ್ಲಿ ಆ ಅಡುಗೆ ಮಾಡೋದಕ್ಕೆ ಯಾವ ಸ್ಯಾಲಡ್ ಡ್ರೆಸ್ಸಿಂಗ್ ಯೂಸ್ ಮಾಡಿದ್ವಿ, ಯಾವ ಪಾಸ್ತಾ ಬ್ರ್ಯಾಂಡ್ ಯೂಸ್ ಮಾಡಿದ್ವಿ ಅದನ್ನೂ ಹೇಳ್ತಾರೆ. ಸೊ ನೀವು ಆ್ಯಡ್ ನೋಡ್ತಾ ಇದ್ದೀರಾ, ಬಟ್ ಆ್ಯಡ್ ಅನಿಸ್ತಾ ಇಲ್ಲ ಅದು, ಬಿಕಾಸ್ ಯು ಗಾಟ್ ವ್ಯಾಲ್ಯೂ, ಆ ರೆಸಿಪಿ ನೀವು ಕಲ್ತ್ಕೊಂಡ್ರಿ. ಸೊ ದಟ್ ವಾಸ್ ದ ಕಾಂಟೆಂಟ್ ಟು ಕಾಮರ್ಸ್ ಇದು ಸ್ಟ್ರಾಟಜಿ. ಆ ಸ್ಟಾರ್ಟಪ್ನೂ ಒಂದು 2.5-3 ವರ್ಷ ಮಾಡ್ತು. ಸೊ ಅದನ್ನು ಎರಡೂ ಸೇರಿಸಿ ಏಂಜಲ್ ಫಂಡಿಂಗ್ ರೇಸ್ ಮಾಡಿತ್ತು. ಆದರೆ ಸೀರೀಸ್ ಎ ಯಾವ ಇನ್ವೆಸ್ಟರಿಂದನೂ ಸಿಕ್ಕಲಿಲ್ಲ. ಅಷ್ಟೊತ್ತಿಗಾಗಲೇ 4 ವರ್ಷ ಆಗಿತ್ತು, ನನ್ನ ಸೇವಿಂಗ್ಸ್ ಎಲ್ಲ ಮುಗ್ದೋಗಿತ್ತು. ಸೊ ಇನ್ನು ಲಾಸ್ಟ್ ನನ್ನ ಅಕೌಂಟಲ್ಲಿ ಒಂದು 800 ರೂಪೀಸೇನೋ ಉಳಿದಿತ್ತು. ಸೊ ಡೆಸ್ಪ್ರೇಟಾಗಿ ಜಾಬ್ ಹುಡುಕಿ ಫೈನಲಿ ಯಾವುದೋ ಒಂದು ಜಾಬ್ ಸಿಕ್ತು. ಅಲ್ಲಿಂದ ಮುಂದಕ್ಕೆ ಹೇಳ್ತೀನಿ. ಸೊ ಈ ಫೌಂಡರ್ ಜರ್ನಿಲಿ ನಾವು ಎಲ್ಲರ ಹತ್ರನೂ ಕೇಳ್ತೀವಿ, ವೆದರ್ ಇಟ್ ಈಸ್ ಫೇಲ್ಡ್ ಅಟೆಂಪ್ಟ್ ಆರ್ ಸಕ್ಸಸ್ಫುಲ್ ಅಟೆಂಪ್ಟ್, ನೀವು ಐಡಿಯಾನ ಹೇಗೆ ಹುಡುಕ್ತೀರಾ, ಮತ್ತು 3-4 ಐಡಿಯಾ ಬರುತ್ತೆ, ಅದರಲ್ಲಿ ಇದರನ್ನೇ ಹೋಗೋಣ ಅಂತ ಹೇಳ್ಬಿಟ್ಟು ಹಿಂಗೆ ಡಿಸಿಷನ್ ತಗೊಳ್ತೀರಾ. ಇದ್ರ ಬಗ್ಗೆ ನಿಮ್ಮ ಅನುಭವ ಏನು? ಲಾಜಿಕಲ್ ರೀಸನ್ನು ಕೊಡ್ತೀನಿ, ಎಮೋಷ್ನಲ್ ರೀಸನ್ನು ಕೊಡ್ತೀನಿ. ಓಕೆ. ಲಾಜಿಕಲ್ ರೀಸನ್ನು ನೀವು ಚೂಸ್ ಮಾಡಬೇಕಾಗಿರೋಂಥ ಫೀಲ್ಡಲ್ಲಿ ಅದು ಅವ್ರ ಕಾಮನ್ ವಿಸ್ಡಮ್ ಏನಂತಂದರೆ ಅದ್ರದ್ದು ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ $1 to $2 billion ಅಟ್ಲೀಸ್ಟ್ ಇಲ್ಲ ಅಂತ ಅಂದರೆ ಅದನ್ನು ಯಾವ VC ಅಥವಾ PE ಇನ್ವೆಸ್ಟರ್ ಬಂದು ಮುಟ್ಟೋದಿಲ್ಲ. ಅಂದರೆ 1 ಬಿಲಿಯನ್ ಅಂದರೆ 9-9.5 ಸಾವಿರ ಕೋಟಿ, 2 ಬಿಲಿಯನ್ ಅಂತ ಹೇಳಿದ್ರೆ 16-17 ಸಾವಿರ ಕೋಟಿ. ಅಷ್ಟಿಲ್ಲ ಸೈಜ್ ಆಫ್ ದ ಮಾರ್ಕೆಟ್. ನೀವು ಸಾಲ್ವ್ ಮಾಡ್ತಿರೋ ಪ್ರಾಬ್ಲಮ್ ಅಂದರೆ ಯಾವ ಇನ್ವೆಸ್ಟರ್ ಬಂದು ಮುಟ್ಟಲ್ಲ, ಅದು ಸಣ್ಣ ಸ್ಮಾಲ್ ಟೈಮ್ ಬಿಸ್ನೆಸ್ ಆಗಿಬಿಡುತ್ತೆ. ಅದನ್ನ ಚೂಸ್ ಮಾಡಬೇಡಿ ಅಂತ ಒಂದು ಹೇಳ್ತಾರೆ. ಎರಡನೇ ರೀಸನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು, ಬಟ್ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದ್ರಲ್ಲಿ ಪ್ರಾಫಿಟ್ ಪೂಲ್ನ ನೀವು ಕ್ಯಾಪ್ಚರ್ ಮಾಡ್ಬೋದಾ ಇಲ್ವಾ. ಫಾರ್ ಎಕ್ಸಾಂಪಲ್ ಕಾಂಟೆಂಟ್ ಟು ಕಾಮರ್ಸ್ ಅದಕ್ಕೆ ಫೇಲ್ ಆಗಿದ್ದು. ಎಲ್ಲ ಪ್ರಪಂಚದಾದ್ಯಂತ ಕಾಂಟೆಂಟ್ ಟು ಕಾಮರ್ಸ್ ಸ್ಟಾರ್ಟಪ್ಸ್ ಯಾಕೆ ಫೇಲ್ ಆಗಿದ್ದು ಅಂದರೆ, ಹೆಂಗೆ ದುಡ್ಡು ಮಾಡ್ತಾಯಿದ್ವು, ಜನಗಳು ಬಂದು ನೋಡೋರು. ನಾನು ಆ ಎಕ್ಸಾಂಪಲ್ ಕೊಟ್ಟಿದ್ರಲ್ಲಿ ಅಡುಗೆಯಲ್ಲಿ ಯಾವ ರೆಸಿಪಿ ಯಾವ ಸ್ಯಾಲಡ್ ಡ್ರೆಸ್ಸಿಂಗ್ ಯೂಸ್ ಮಾಡಿದ್ವಿ, ಯಾವ ಪಾಸ್ತಾ ಯೂಸ್ ಮಾಡಿದ್ವಿ ಎಲ್ಲ ಬರೆದಿರುತ್ತೆ. ಬಟ್ ಆ ಕಂಪ್ನಿ ಹೆಂಗೆ ದುಡ್ಡು ಮಾಡ್ತಾಯಿದೆ, ಜನಗಳು ಆ ವಿಡಿಯೋ ನೋಡಿ ಕೆಳಗಡೆ ಇರೋವಂಥ ಲಿಂಕ್ನ ಕ್ಲಿಕ್ ಮಾಡಿ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿದಾಗ ಯಾವ ಬ್ರ್ಯಾಂಡ್ ಅವ್ರು ದುಡ್ಡು ಕೊಟ್ಟಿದ್ದಾರೋ ಅವರು ಇವ್ರಿಗೆ ಒಂದು ಸ್ಮಾಲ್ ಲೀಡ್ ಕಮಿಷನ್ ಪಾಸ್ ಮಾಡ್ತಾರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಥರ. ಸೊ ಒಂದು ಟ್ರಾನ್ಸಾಕ್ಷನ್ನು $500 ಪರ್ಚೇಸ್ ಮಾಡಿದರೆ ಯಾರಾದರೂ, ಈ ಅಫಿಲಿಯೇಟ್ಗೆ ಒಂದು $20 ಬರ್ತಾ ಇರ್ಬೋದು. ಸೊ ನೀವು ಓವರ್ ಆಲ್ ಪ್ರಾಫಿಟ್ ಪೂಲಲ್ಲಿ ಯು ಆರ್ ಕ್ಯಾಪ್ಚರಿಂಗ್ ತುಂಬ ಕಡಿಮೆ. ಸೊ ನಿಮ್ಮ ಬಿಸ್ನೆಸ್ ಐಡಿಯಾ ಆ ಪ್ರಾಫಿಟ್ ಪೂಲಲ್ಲಿ ಏನು ಕ್ಯಾಪ್ಚರ್ ಮಾಡ್ತಿದೆ ಅಂತ ಗೊತ್ತಾದರೆ ದೆನ್ ಯು ಕ್ಯಾನ್ ಸೇ ವೆದರ್ ಇಟ್ ಇಸ್ ಸಸ್ಟೈನಬಲ್ ಆರ್ ನಾಟ್. ಮೂರನೇದು ಲಾಜಿಕಲ್ ರೀಸನ್ ಏನು ಅಂತ ಹೇಳಿದ್ರೆ, ನೆಟ್ವರ್ಕ್ ಎಫೆಕ್ಟ್ಸ್ ಬಿಸ್ನೆಸ್ಸಾ ಅಲ್ವಾ. ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ದು ಬೆಲೆ ಹೆಂಗೆ ಜಾಸ್ತಿ ಆಗುತ್ತೆ ಅಂದರೆ, ನಾವು ಎಲ್ಲರೂ ಇರೋವಂಥವ್ರು ಮೊಬೈಲ್ ಫೋನ್ ನೆಟ್ವರ್ಕ್ ಹೆಂಗೆ ಬೆಲೆ ಅದರದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂದರೆ, ಎಲ್ಲರ ಹತ್ರ ಮೊಬೈಲ್ ಇದ್ದಾಗ ಅದ್ರ ಜಾಸ್ತಿ ಆಗುತ್ತೆ. ಸೊ ಅಂಥ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಕ್ಯಾಪಿಟಲ್ ಬೇಕು. ಅಂದರೆ ಬರೀ ಕೋಟ್ಯಾಂತರ ರೂಪಾಯಿ ಅಲ್ಲ, 100 ಕೋಟ್ಯಾಂತರ ರೂಪಾಯಿ. ಸೊ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇರ್ಬೋದು, ಅಥವಾ ಕಾಮರ್ಸಲ್ಲಿ ಮಾರ್ಕೆಟ್ ಪ್ಲೇಸ್ ಇರ್ಬೋದು, ಅಂಥವೆಲ್ಲ ನೆಟ್ವರ್ಕ್ ಎಫೆಕ್ಟ್ಸ್ ಬಿಸ್ನೆಸ್ ಅಂತ ಕರೀತಾರೆ. ಅಂಥದ್ದು ಸ್ಟಾರ್ಟ್ ಮಾಡಬೇಕಂದ್ರೆ ತುಂಬಾ ಕ್ಯಾಪಿಟಲ್ ಇರಬೇಕು. ಅದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಅಂದರೆ ನೀವು ಫೌಂಡರ್ ಆಗಿದ್ದರೆ ಬಿಸ್ನೆಸ್ ನಡೆಸೋ ಅಷ್ಟು ಈಕ್ವಲ್ ಆಗಿ ನೀವು ಕ್ಯಾಪಿಟಲ್ ರೇಸ್ ಮಾಡೋದ್ರಲ್ಲಿ ಸ್ಪೆಂಡ್ ಮಾಡ್ತಾ ಇರ್ತೀರ. 100 ಕೋಟಿಗಳು ಪ್ರತಿ ವರ್ಷ ರೇಸ್ ಮಾಡಬೇಕು. ಸೊ ಅದಿಷ್ಟ ಇಲ್ಲ ನಿಮಗೆ ಅಂದರೆ ಆ ಥರ ಬಿಸ್ನೆಸ್ ಚೂಸ್ ಮಾಡಬೇಡಿ. ಸೊ ಲಾಜಿಕಲಿ ಈ 3-4 ನೋಡಿಕೊಂಡ್ರೆ ಯು ವಿಲ್ ಫೈಂಡ್ ದ ರೈಟ್ ಒನ್. ಎಮೋಷ್ನಲಿ ಹೇಳಬೇಕು ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ದಿಸ್. ಎಮೋಷ್ನಲಿ ನಿಮಗೆ ಆ ಪ್ರಾಬ್ಲಮ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ, ಆ ಪ್ರಾಬ್ಲಮ್ ಬಗ್ಗೆ ಪ್ಯಾಷನ್ ಇದೆಯಾ. ಬಿಕಾಸ್ ಯು ವಿಲ್ ಗುಡ್ ಡೇಸು ಇರುತ್ತೆ, ಬ್ಯಾಡ್ ಡೇಸು ಇರುತ್ತೆ. ಕೆಲವು ದಿವಸ ನಿಮ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು ಅಂತಲೂ ಮನಸ್ಸಾಗಲ್ಲ. ಇಟ್ ಈಸ್ ಸೋ ಡಿಪ್ರೆಸಿಂಗ್. ನಿಮ್ಮ ಕಂಪ್ನಿ ಸರಿಗೆ ನಡೀತಾ ಇರಲ್ಲ, ಸ್ಯಾಲ್ರಿ ಕೊಡೋಕ್ಕೆ ನೆಕ್ಸ್ಟ್ ಮಂತ್ ದುಡ್ಡು ಇರೋದಿಲ್ಲ, ನಿಮ್ಮ ಮೇಜರ್ ಕಸ್ಟಮರ್ಸ್ ಪ್ರಾಡಕ್ಟ್ಸ್ ರಿಟರ್ನ್ ಮಾಡ್ತಾ ಇರ್ತಾರೆ ಅಥವಾ ನೆಗೆಟಿವ್ ರಿವ್ಯೂ ಬರೀತಾ ಇರ್ತಾರೆ. ಬಟ್ ಅಂದ್ರೂ ನಾಳೆ ಬೆಳಿಗ್ಗೆ ಎದ್ದು ಮತ್ತೆ ಅದಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಬೇಕು. ಅದು ಒಂದೇ ಒಂದು ರೀಸನ್ಗೋಸ್ಕರ ಸಾಧ್ಯ, ನಿಮಗೆ ಆ ಪ್ರಾಬ್ಲಮ್ ಮೇಲೆ ಪ್ರೀತಿ ಇರಬೇಕು. ಸೊ ಆ ಪ್ಯಾಷನ್ ಇಲ್ಲದೇ ಇದ್ದರೆ ನೀವು ಬರೀ ದುಡ್ಡು ಮಾಡ್ತೀನಿ ಅದಕ್ಕೆ ಫೌಂಡರ್ ಆಗ್ತೀನಿ, ಒಂದು ಒಳ್ಳೆ ಮರ್ಸಿಡೀಸ್ ಡ್ರೈವ್ ಮಾಡಬೇಕು ಅದಕ್ಕೆ ಫೌಂಡರ್ ಆಗ್ತೀನಿ, ದೋಸ್ ಆರ್ ರಾಂಗ್ ರೀಸನ್ಸ್. ನಿಮಗೆ ಆ ಪ್ರಾಬ್ಲಮ್ ಮೇಲೆ ಎಷ್ಟೇ ಕಷ್ಟದ ದಿನಗಳಲ್ಲೂ ಆ ಕೆಲಸ ಮಾಡೋಕ್ಕೆ ಇಷ್ಟ ಇದ್ದರೆ ದಟ್ ಈಸ್ ನಂಬರ್ 1. ನಂಬರ್ 2, ನೀವು ಕರ್ಕೊಂಡು ಹೋಗ್ತಿರೋ ಈ ಜನಗಳನ್ನ, ಯಾರ್ಯಾವ ಜನಗಳನ್ನ ನಿಮಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಅವ್ರ ಮೇಲೂ ರೆಸ್ಪಾನ್ಸಿಬಿಲಿಟಿ ಇದ್ದರೆ ಇಟ್ ವಿಲ್ ರಿಯಲಿ ಮೇಕ್ ಯು ಮೂವ್ ಮೌಂಟೇನ್ಸ್. ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್,
ನಮ್ಮ ಕಂಪ್ನಿಲಿರೋರಿಗೆ ESOP ಕೊಟ್ಟಿರೋದಕ್ಕೆ ಆ ESOPಗಳಿಗೆ ಬೆಲೆ ಇರಬೇಕು, ಪೇಪರ್ ಮನಿ ಅಲ್ಲ. ಅದರಿಂದ ಅವ್ರುಗಳು ಮನೆ ಕಟ್ಟಬೇಕು, ವೆಹಿಕಲ್ ಲೋನ್ ತೊಗೋಬೇಕು, ಹೋಮ್ ಲೋನ್ ತೊಗೋಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಅದು ತುಂಬ ಇಂಪಾರ್ಟೆಂಟ್ ನಮಗೆ. ಎರಡನೇದು, ನಮ್ಮ ಮೇಲೆ ನಂಬ್ಕೊಂಡು ದುಡ್ಡು ಹಾಕಿರೋವಂಥ VC ಮತ್ತು PEಗಳು, ಇನ್ವೆಸ್ಟರ್ಸು, ಅವರು ರಿಟರ್ನ್ಸ್ ಮಾಡಬೇಕು. ಬಿಕಾಸ್ ಅವರು ಇಲ್ಲ ಇವ್ರು ದುಡ್ಡು ತೊಗೊಂಡು ಏನೋ ಮಾಡ್ಕೊಂಡ್ರು ಅಂತ ನಮ್ಮ ಬಗ್ಗೆ ರೆಪ್ಯುಟೇಷನ್ ಹೇಳಬಾರ್ದು. ಸೊ ಈ ರೀಸನ್ಸು ಎಮೋಷ್ನಲಿ ನಿಮಗೆ ಒಳ್ಳೆ ಪ್ರಾಬ್ಲಮ್ ತೊಗೊಂಡು ಯು ಆಲ್ಸೋ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಫಾರ್ ಥಿಂಗ್ಸ್ ದ್ಯಾಟ್ ರಿಯಲಿ ಮೋಟಿವೇಟ್ ಯು. ನೀವು ಈ ಲಾಜಿಕಲ್ ರೀಸನ್ಸಿಂದ ಡೊಮೇನ್ ಚೂಸ್ ಮಾಡ್ಬೋದು. ನಿಮ್ಮ ಸ್ಟಾರ್ಟಪ್ ಏನಿರಬೇಕು ಅನ್ನೋದಕ್ಕೆ ಅಲ್ಟಿಮೇಟ್ಲಿ ಎಮೋಷ್ನಲ್ ರೀಸನ್ಸೇ ನಿಮ್ಮನ್ನು ದಿನ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಕಳಿಸೋದು. ರೈಟ್, ಗುಡ್ ಲಿಸ್ಟ್, ಗ್ರೇಟ್ ಪಾಯಿಂಟ್ಸ್. ಸೊ 2016ರಲ್ಲಿ ನೀವು ವೇಕ್ಫಿಟ್ ಶುರು ಮಾಡಿದ್ರೆ, ಅದಕ್ಕೂ ಹಿಂದಿನ 2 ಸ್ಟಾರ್ಟಪ್ಸು ಇದಕ್ಕೂ ಏನೂ ಸಂಬಂಧನೇ ಇಲ್ಲ, ಬೇರೆಯೇ ಡೊಮೇನಲ್ಲಿ ಇದ್ದಿದ್ದು. ವೇಕ್ಫಿಟ್ ಯಾಕೆ ಶುರು ಮಾಡಿದ್ರಿ ಮತ್ತು ಈ ಹಾಸಿಗೆಯ ಬಿಸ್ನೆಸ್ಸಿಗೆ ಯಾಕೆ ಬಂದ್ರಿ ನೀವು? ಅವಾಗಲೇ ನಿಮ್ಗೆ ಹೇಳಿದೆ ಅಲ್ಲ, ನಾನು ದುಡ್ಡೇನು ಉಳಿದಿರಲಿಲ್ಲ, ಅದಕ್ಕೆ ಕೆಲಸಕ್ಕೆ ಸೇರಿದೆ ಅಂತ. ಓಕೆ. ಕೋಇನ್ಸಿಡೆಂಟಲಿ ಆ ಸೇರಿರೋ ಜಾಗದಲ್ಲಿ ನನ್ನ ಕರೆಂಟ್ ಕೋಫೌಂಡರ್ ಅಂಕಿತ್ ಅವ್ರನ್ನ ಮೀಟ್ ಆದೆ. ಓಕೆ. ಸೊ ಅಂಕಿತ್ ನನಗಿಂತ ಒಂದು 8-9 ವರ್ಷ ಸಣ್ಣವರು. ಆಗ್ರಾದಲ್ಲಿ ಹುಟ್ಟಿ ಬೆಳೆದಿರೋದು. ನಮ್ಮ ತಂದೆ ಥರನೇ ಅವ್ರ ತಂದೆನೂ ಗೌರ್ಮೆಂಟ್ ಸರ್ವೀಸಲ್ಲಿದ್ದು BSNL. ನಾವು ಕರ್ನಾಟಕದಲ್ಲಿ ಓಡಾಡಿದ್ದೀನಿ, ಅವರು UPಲಿ ಓಡಾಡಿದ್ದಾರೆ ಸಣ್ಣವ್ರು ಇರಬೇಕಾದ್ರೆ. ಅದಾದಮೇಲೆ ಅವರು IIT ರೂಡ್ಕಿಯಲ್ಲಿ B.Tech ಮಾಡಿ ಜರ್ಮನ್ ಕಂಪನಿ ಒಂದಿದೆ ಬಾಯರ್ ಅಂತ, ಆ ಕಂಪನಿಯಲ್ಲಿ ಕೆಲಸ ಮಾಡಿ ಅಲ್ಲಿ ಅವ್ರು ಏನು ಕಲ್ತಿದ್ರು ಅಂದರೆ ಫೋಮ್ ಮಾಡೋದು ಹೇಗೆ ಅಂತ. ಫೋಮು ತುಂಬ ವರ್ಸಟೈಲ್ ಮೆಟೀರಿಯಲ್. ಕೆಮಿಕಲ್ ಇಂಜಿನಿಯರ್ ಅವರು ರೂರ್ಕಿಯಲ್ಲಿ. ಸೊ ಫೋಮ್ ತುಂಬ ವರ್ಸಟೈಲ್ ಮೆಟೀರಿಯಲ್. ಯಾಕೆ ಅಂದರೆ ಅದು ನಿಮ್ಮ ಚಪ್ಪಲಿಯಲ್ಲಿ ಇನ್ಸೋಲ್ ಆಗೋ ಯೂಸ್ ಆಗುತ್ತೆ, ನಿಮ್ಮ ಈ ಸ್ಟುಡಿಯೋದು ಆಡಿಟೋರಿಯಮ್ದು ಸೌಂಡ್ ಪ್ರೂಫಿಂಗ್ ಆಗೋ ಯೂಸ್ ಆಗಿರುತ್ತೆ, ನಿಮ್ಮ ಟೂತ್ ಬ್ರಷಲ್ಲಿ ಯೂಸ್ ಆಗಿರುತ್ತೆ, ಕಾರ್ ಸೀಟ್, ಬೈಕ್ ಸೀಟ್, ಎಲ್ಲ ಕಡೆ ಡಿಪೆಂಡಿಂಗ್ ಆನ್ ಕೆಮಿಸ್ಟ್ರಿ ಅದು ತುಂಬ ಡಿಫ್ರೆಂಟ್ ಪ್ರಾಪರ್ಟೀಸ್ ಎಕ್ಸಿಬಿಟ್ ಮಾಡುತ್ತೆ. ಸೊ ಅದನ್ನ ಕಲ್ತಿದ್ರು ಅವರು ಇನ್ನೊಂದು ಯಾವುದೋ ಸ್ಟಾರ್ಟಪ್ ಮಾಡಿ ಅದನ್ನ ಮುಚ್ಚಿ ಅವರು ದುಡ್ಡು ಮುಗ್ದೋಗಿದೆ ಅಂತ ಆ ಕೆಲಸಕ್ಕೆ ಸೇರ್ಕೊಂಡಿದ್ರು. ಅಲ್ಲಿ ಅವ್ರು ನನಗೆ ರಿಪೋರ್ಟ್ ಮಾಡ್ಕೋತಾ ಇದ್ರು. ಒಂಥರ ಸಮಾನ ದುಃಖಿಗಳು ಸೇರ್ಕೊಂಡಾಗೆ. ಸೋಟ್ರು. ಸೊ ಹಂಗೆ ನಾವು ಫ್ರೆಂಡ್ಸ್ ಆಗಿದ್ದು. ನಮ್ಗಲ್ಲಿ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದು ಬಿಲ್ಡಿಂಗ್ ಕೆಳಗಡೆ ಒಂದು ಚಾಯ್ ಪಾಯಿಂಟ್ ಇತ್ತು. ಪ್ರತಿ ದಿವಸ ಸಂಜೆ 4-5 ಗಂಟೆ ಆಯಿತು ಅಂದರೆ ಒಂದು 8 ಜನ ನಾವು ಇಳಿದು ಟೀ ಕುಡಿದು ಮೇಲಕ್ಕೆ ಹೋಗ್ತಾ ಇದ್ವಿ. ಸೊ ಆವಾಗ ಪ್ರತಿ ಸಂಜೆ ಹಂಗೆ ಫ್ರೆಂಡ್ಸ್ ಆದಾಗ ಗೊತ್ತಾಯಿತು ದಟ್ ಸಿಮಿಲರ್ ಬ್ಯಾಕ್ಗ್ರೌಂಡ್, ಸಿಮಿಲರ್ ಫೇಲಿಯರ್ಸ್. ನಾವು ಜೋಕ್ ಮಾಡ್ತಾಯಿದ್ವಿ, ನಾನು ಎಲ್ಲ ದುಡ್ಡನ್ನ 2 ಸ್ಟಾರ್ಟಪ್ಪಲ್ಲಿ ಕಳ್ಕೊಂಡೆ, ಅವ್ರು 1 ಸ್ಟಾರ್ಟಪ್ಪಲ್ಲಿ ಕಳ್ಕೊಂಡ್ರು, ಸಿಚುವೇಶನ್ ಸೇಮ್ ಅಂತ. 6 ತಿಂಗಳಾದಮೇಲೆ ಈ ಐಡಿಯಾ ಬಂದಾಗ ಏನು ಹಾಸಿಗೆಗಳನ್ನ ಮಾಡಿ ಡಿಸ್ಟ್ರಿಬ್ಯೂಟರ್ಸ್ನ ಇಮೇಜಿಂದ ಪಿಕ್ಚರಿಂದ ತೆಗೆದಾಕಿ ನಾವು ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದಾ ಅನ್ನೋ ಒಂದು ಐಡಿಯಾ ಬಂತು ಅಂಕಿತ್ಗೆ. ನನ್ನ ಹತ್ರ ಒಂದು ದಿವಸ ಟೀ ಕುಡಿಯೋಣ ಅಂತ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು. ನಾನು ಗೊತ್ತಿಲ್ಲ ನನಗೆ, ನೋಡೋಣ ಅಂಥೇಳಿ ರಿಸರ್ಚ್ ಮಾಡಿದಾಗ ಏನು ಗೊತ್ತಾಯಿತು ಅಂದರೆ, ಈ ಎಕ್ಸಿಸ್ಟಿಂಗ್ ದೊಡ್ಡ ಬ್ರ್ಯಾಂಡ್ಗಳು, ಹಾಸಿಗೆ ಬ್ರ್ಯಾಂಡ್ಗಳು, ಅವ್ರು ಯಾವ ಪ್ರೈಸಲ್ಲಿ ಮಾರ್ತಾ ಇದ್ದಾರೆ, ಅವರು ಅದಕ್ಕೆ ತಕ್ಕಂತೆ ಬೆಲೆ ಕೊಡ್ತಾ ಇದ್ದಾರೆ ಕಸ್ಟಮರ್ಸ್ಗೆ ಅನ್ನೋದಕ್ಕೋಸ್ಕರ ಆ ಪ್ರೈಸಿಗೆ ಮಾರ್ತಾ ಇರಲಿಲ್ಲ. ಸುಮ್ಮನೆ ಡಿಸ್ಟ್ರಿಬ್ಯೂಟರ್ಸಿಗೆ ಕಮಿಷನ್ ಕೊಡಬೇಕು ಅನ್ನೋ ರೀಸನ್ಗೋಸ್ಕರ ಅಷ್ಟು ಕೊಡ್ತಾಯಿದ್ರು. ಅದರ ಅರ್ಥ ಏನು, ನಾವು ಎಂಡ್ ಕಸ್ಟಮರ್ಸ್ ಆಗಿ ಪ್ರತಿ ಮ್ಯಾಟ್ರೆಸ್ಗೆ 45-50% ಅಷ್ಟು ಕಮಿಷನ್ ಕೊಡ್ತಾಯಿದ್ದೀವಿ. ಸೊ ಬ್ರ್ಯಾಂಡಿಂದ ನಾವು ಪರ್ಚೇಸ್ ಮಾಡಿದ್ದರೆ ಅದು 5,000ಕ್ಕೆ ಸಿಗಬೇಕಾಗಿದ್ದು 9,500-10,000ಕ್ಕೆ ಸಿಗ್ತಾ ಇರೋದು. ಯಾಕೆ ಅಂದರೆ ಡಿಸ್ಟ್ರಿಬ್ಯೂಟರ್ಸ್ ಕಮಿಷನ್ ತಗೋತಾ ಇದ್ದಾರೆ. ಸೊ ಆ ಇನ್ಸೈಟ್ ಸಿಕ್ಕಿದಾಗ ನಮಗೆ ಒಂದು ಸಣ್ಣ ಹೋಪ್ ಬಂತು ದಟ್ ಮೇ ಬಿ ಇನ್ನೊಂದು ಸತಿ ಅಟೆಂಪ್ಟ್ ಮಾಡ್ಬೋದು. ಈಗ 2-6 ತಿಂಗಳು ಕೆಲಸ ಮಾಡಿ ಒಂದು 2 ಲಕ್ಷ ಸೇವ್ ಮಾಡಿದ್ದೀವಿ, ಅದನ್ನ ಮತ್ತೆ ಮಾಡೋದಾ ಅಂತ ಯೋಚನೆ ಮಾಡಿದ್ವಿ. ಸೊ ಸೀಡ್ ಕ್ಯಾಪಿಟಲ್ 4 ಲ್ಯಾಕ್, 5 ಲ್ಯಾಕ್ಸ್. ನಾನು 2.5, ಅಂಕಿತ್ 2.5 ಲ್ಯಾಕ್ಸ್. ಓಕೆ. ಅದನ್ನು ಒಟ್ಟಿಗೆ ಹಾಕೋಷ್ಟು ದುಡ್ಡಿರಲಿಲ್ಲ. ಸೊ ಓವರ್ 3 months 60,000-70,000 ಮಾಡಿ ಹಾಕಿದ್ವಿ. ಓಕೆ. ಸೊ ದ ಥಾಟ್ ಪ್ರಾಸೆಸ್ ವಾಸ್, ನಾವೇ ಏನಾದರೂ ಮಾಡಿದ್ರೆ ಈ ಥರ ಕಡಿಮೆ ದುಡ್ಡಿಗೆ ಮಾಡಿ ವ್ಯಾಲ್ಯೂ ಕೊಡಬಹುದಾ ಆನ್ಲೈನ್ ಮಾಡಿದ್ರೆ. ಅದೇ ಟೈಮ್ಗೆ US ಅಲ್ಲಿ ಒಂದು ಕಂಪನಿ ಕ್ಯಾಸ್ಪರ್ ಅಂತ ಸ್ಟಾರ್ಟ್ ಆಗಿತ್ತು. ಒಂದು 6 ತಿಂಗಳ ಹಿಂದೆ ನಾವು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಸಿಕ್ತು ನಮಗೆ. ಅವರು ಅದೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಾಸಿಗೆನ ಆನ್ಲೈನ್ ಚಾನಲಲ್ಲಿ ಮಾರಬಹುದಾ ಅಂತ. ಅದಕ್ಕೆ ಹೊಸ ಟರ್ಮ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಅವಾಗ, D2C, ಡೈರೆಕ್ಟ್ ಟು ಕನ್ಸ್ಯೂಮರ್. ಯಾವ ಬ್ರ್ಯಾಂಡ್ಗೂ ಕನ್ಸ್ಯೂಮರ್ ಮಧ್ಯದಲ್ಲೂ ಡಿಸ್ಟ್ರಿಬ್ಯೂಟರ್ ಆಗಲಿ ಡೀಲರ್ ಆಗಲಿ ಯಾರೂ ಇಲ್ಲ, ಬ್ರ್ಯಾಂಡಿಂದ ಕನ್ಸ್ಯೂಮರ್ ಮನೆಗೆ ಡೈರೆಕ್ಟಾಗಿ ಪ್ರಾಡಕ್ಟ್ ಹೋಗುತ್ತೆ ಅಂತ. ಸೊ ಆ ಮಾಡೆಲಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಸೊ ದಟ್ ವಾಸ್ ದ ಜೆನಿಸಿಸ್. ಸೊ ಇಫ್ ಯು ನೋಟಿಸ್
ಅಂಕಿತ್ ಎಕ್ಸ್ಪೀರಿಯನ್ಸ್ ಪ್ರಾಡಕ್ಟಲ್ಲಿ ತುಂಬ ಸ್ಟ್ರಾಂಗ್ ಆಗಿತ್ತು. ಸೊ ಅವರು ಕೆಮಿಸ್ಟ್ರಿ ಲೆವೆಲಲ್ಲಿ ಯಾವ ರಿಯಾಕ್ಷನ್ ಮಾಡಿದ್ರೆ ಯಾವ ರೀತಿ ಯಾವ ಪ್ರಾಪರ್ಟೀಸ್ದು ಫೋಮ್ ಬರುತ್ತೆ, ಮಾರ್ಕೆಟಲ್ಲಿ ಏನೇನು ಅಡಲ್ಟ್ರೇಷನ್ ಆಗ್ತಾ ಇದೆ ಫೋಮ್ದು, ಅದರಿಂದ ಯಾಕೆ ಬಾಡಿ ಹೀಟ್ ಆಗ್ತಾ ಇದೆ. ನಾವು MIT ಸ್ಟ್ಯಾನ್ಫರ್ಡ್ದೆಲ್ಲ ರಿಸರ್ಚ್ ಆರ್ಟಿಕಲ್ಸ್ ಓದಿದ್ವಿ, ಸ್ಪೈನ್ದು ಹೆಂಗಿರಬೇಕು, ಬ್ರೀದಬಿಲಿಟಿ ಏನಿರಬೇಕು, ಅದನ್ನ ನಮ್ಮ ಪ್ರಾಪರ್ಟೀಸಲ್ಲಿ ಹೆಂಗೆ ತರೋದು, ಅದೆಲ್ಲ ಕಲ್ತ್ಕೊಂಡು ಅಂಕಿತ್ ಅವರು ಫ್ಯಾಕ್ಟ್ರಿ ಕಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ನನ್ನ ಫೇಲ್ಡ್ ಸ್ಟಾರ್ಟಪ್ಸಿಂದ ಕಲ್ತಿದ್ದು ಮಾರ್ಕೆಟಿಂಗ್. ಸೊ ನಾನು ಅದನ್ನ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟ್ ವೆಬ್ಸೈಟ್ ಬಿಲ್ಡ್ ಮಾಡಿದ್ವಿ, ಆರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಿಲ್ಡ್ ಮಾಡಿದ್ವಿ, ಸ್ಟಾರ್ಟಿಂಗ್ ಗೂಗಲ್ ಫೇಸ್ಬುಕ್ ಅಕೌಂಟ್ ಸ್ಟಾರ್ಟ್ ಮಾಡಿದ್ವಿ ಮಾರ್ಕೆಟಿಂಗ್ ಮಾಡೋಕ್ಕೆ. ಆಮೇಲೆ ಸ್ಮಾಲ್ ಫಂಡ್ ರೇಸಿಂಗ್ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು, ಬಿಕಾಸ್ ನಮಗೆ 3 ವರ್ಷ ಆಗಿತ್ತಾಗಲೇ ಏನು ಬೇಕಾ ಬೇಡವಾ ಅನ್ನೋದು ಯೋಚನೆ ಮಾಡ್ತಾಯಿದ್ವಿ. ಸೊ ನಾನು ಅದು ಸ್ಟಾರ್ಟ್ ಮಾಡಿದೆ. ಸೊ ಸ್ಲೋ ಆಗಿ ನಾನು ಡಿಮಾಂಡ್ ಸೈಡ್ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಅವರು ಗ್ರೋತ್ ಸೈಡ್ ನೋಡ್ಕೊಳಕ್ಕೆ, ಸಪ್ಲೈ ಸೈಡ್ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗೆ ಸ್ಲೋ ಆಗಿ ಸ್ಟಾರ್ಟ್ ಆಯಿತು. ರೈಟ್. ಸೊ ಇದು ನಿಮ್ಮ ಫಸ್ಟ್ ಶುರು ಮಾಡಿದ್ದು ನೀವು ಬೆಂಗಳೂರಲ್ಲೇ ಫ್ಯಾಕ್ಟ್ರಿ ನೀವೇ ಸ್ಟಾರ್ಟ್ ಮಾಡಿದ್ರೆ ನಿಮ್ಮದೇ ಫ್ಯಾಕ್ಟ್ರಿ ಸ್ಟಾರ್ಟ್? ಕರೆಕ್ಟ್. ಫುಲ್ಲಿ ಆಕ್ಸಿಡೆಂಟಲ್ ಸ್ಟಾರ್ಟ್ ಆಗಿದ್ದು, ಆಕ್ಸಿಡೆಂಟಲ್. ಬಟ್ ಆಗಿನ ಕಾಲದಲ್ಲಿ ನಿಮ್ಗೆ ನೆನಪಿದೆಯಾ ಗೊತ್ತಿಲ್ಲ, ನಾವು ಊಬರ್ ಆಫ್ ಎಕ್ಸ್ ಆಗಬೇಕು ಅಂತ ತುಂಬ ಇಷ್ಟ. ಎಕ್ಸ್ ಅಂದರೆ ಎನಿ ಇಂಡಸ್ಟ್ರಿ. ನಾವು ಊಬರ್ ಆಫ್ ಲಾಂಡ್ರಿ ಆಗ್ತೀವಿ, ಅಂದರೆ ಎಷ್ಟೊಂದು ಜನ ಲಾಂಡ್ರಿಗಳಿರ್ತವೆ, ನಾವು ಅದನ್ನ ಅಗ್ರಿಗೇಟ್ ಮಾಡ್ತೀವಿ, ನಿಮ್ಮಿಂದ ತೊಗೊಂಡೋಗಿ ತೊಳಸಿ ವಾಪಸ್ ತಂದು ಕೊಡ್ತೀವಿ. ಊಬರ್ ಆಫ್ ಸಮ್ ಮಾರ್ಕೆಟ್ ಪ್ಲೇಸ್ ಆಫ್ ಸಮ್ ಪ್ರಾಡಕ್ಟ್, ಎಲ್ಲದರಲ್ಲೂ ಅಂದರೆ ಅಸೆಟ್ ಲೈಟ್ ಮಾಡಬೇಕು ಅಂತ ಅವಾಗ ತುಂಬ ಎಲ್ಲರಿಗೂ ಫಂಡ್ ಆಗ್ತಾ ಇದ್ದು ಅದೇ. ನಾವು ಉಲ್ಟಾ ಮಾಡ್ತಾ ಇದ್ದೀವಿ, ಹೋಗ್ಬಿಟ್ಟು ಫ್ಯಾಕ್ಟ್ರಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ನಮ್ಗೆ ಯಾರೂ ಇನ್ವೆಸ್ಟ್ ಮಾಡಲಿಲ್ಲ. ಸೊ ನಾವೇ ಸಣ್ಣ ಪುಟ್ಟ ಇದು ನೋಡ್ಕೊಂಡು ಮಾಡಿದ್ವಿ. ಫಸ್ಟ್ ಫ್ಯಾಕ್ಟ್ರಿಗೆ ಒಂದು ಬೇರ್ಲಿ ಒಂದು 2-3 lakhs ಖರ್ಚು ಮಾಡಿದ್ದು ನಾವು. ಹೌದಾ? 3rd ಫ್ಲೋರ್ ಇದು ಒಂಥರ ರೆಂಟೆಡ್ ಪ್ರೆಮಿಸಸ್, ಮತ್ತು ಗ್ರೌಂಡ್ ಫ್ಲೋರ್ ಅಫೋರ್ಡ್ ಮಾಡೋಕ್ಕಾಗಿಲ್ಲ ಅಂತ 3rd ಫ್ಲೋರು. ಸೊ ದಿನ ಸಂಜೆ 5 ಗಂಟೆಗೆ ಅವ್ನು ಫೆಡೆಕ್ಸ್ ಅವನು ಒಬ್ಬ ಬರ್ತಾಯಿದ್ದ. ಬಂದಾಗ ನಾವು ಲಾರಿ ಕೆಳಗಡೆ ಇರ್ತಾಯಿತ್ತು. ಸೊ ನಾವು ಡೆಲಿವರಿ ಪರ್ಸನ್ಗೆ ನೀವು ಬನ್ನಿ ಕೂತ್ಕೊಳ್ಳಿ, ನಿಮ್ಗೆ ಟೀ ಕೊಡ್ತೀವಿ ಅಂತ ಕೂರಿಸಿ ಮ್ಯಾಟ್ರೆಸ್ನ ಪುಲ್ಲಿಯಲ್ಲಿ 3rd ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಇಳಿಸ್ಬಿಟ್ಟು ನಾವು ಲೋಡ್ ಮಾಡಿಬಿಟ್ಟು ಅವ್ರಿಗೆ ಟೀ ಕುಡಿಸಿ ಅವ್ರಿಗೆ ಕಳಿಸ್ತಾ ಇದ್ವಿ. ಸೊ ಆ ರೀತಿ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅಂಕಿತ್ ತುಂಬ ಇಂಜಿನಿಯರಿಂಗಲ್ಲಿ ತುಂಬ ಸ್ಮಾರ್ಟ್. 2-3 ಲಕ್ಷದಲ್ಲಿ ಹೆಂಗೆ ಮಾಡಿದ್ರು ಅಂತ ಹೇಳಿದ್ರೆ, ನಮಗೆ ಕಟ್ಟಿಂಗ್ ಟೂಲ್ಸ್ ಇರಲಿಲ್ಲ, ದುಡ್ಡು. ಸೊ ಬಾಷ್ ಪವರ್ ಟೂಲ್ಸ್ನೇ ಸ್ವಲ್ಪ ರೀಪರ್ಪಸ್ ಮಾಡಿ ಕಟ್ಟಿಂಗ್ ಟೂಲ್ಸ್ ಮಾಡಿದ್ವಿ. ಸ್ವಲ್ಪ ಸ್ಟಿಚಿಂಗ್ ಮೆಷಿನ್ಸ್ ಸ್ವಲ್ಪ ದುಡ್ಡು ಜಾಸ್ತಿ ಅಂತ ಹೇಳಿದ್ರು, ಅದಕ್ಕೆ ಯಾವುದೋ ಮುಚ್ಚೋಗಿರೋಂಥ ಫ್ಯಾಕ್ಟ್ರಿಗಳನ್ನ ಹುಡುಕ್ಬಿಟ್ಟು ಅಲ್ಲಿ ಫ್ಯಾಬ್ರಿಕ್ ಸ್ಟಿಚಿಂಗ್ ಮೆಷಿನ್ಸ್ನ ಹುಡುಕ್ಬಿಟ್ಟು ಅದನ್ನು ಸೆಕೆಂಡ್ ಹ್ಯಾಂಡ್ ಪ್ರೈಸಲ್ಲಿ ತೊಗೊಂಡು ಅದನ್ನ ಸೆಟಪ್ ಮಾಡಿದ್ವಿ. ಸೊ ಆ ರೀತಿ ಡಿಫ್ರೆಂಟ್ ಐಡಿಯಾಸಿಂದ ಅವರು ಫ್ಯಾಕ್ಟ್ರಿ ಕಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾನು ಮಾರ್ಕೆಟಿಂಗ್ ಆ್ಯಂಡ್ ಗ್ರೋತ್ ಕಡೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ. ಸೊ ಚೈತನ್ಯ ಅವರೇ, ನಿಮ್ಮ ಈ ಪ್ರಾಡಕ್ಟ್ನ ನೀವು ಶುರು ಮಾಡಿದಾಗ D2C ಮಾಡಲಲ್ಲೇ ಶುರು ಮಾಡಿದ್ದೆ ಆವಾಗಲೂ? ಅಂದರೆ ಡೈರೆಕ್ಟಾಗಿ ನಿಮ್ಮ ವೆಬ್ಸೈಟ್ ಬಂದು ಜನ ಆರ್ಡರ್ ಮಾಡಬೇಕು ಅನ್ನೋ ಥರ. ಸೊ ನಿಮ್ಮ ಫಸ್ಟ್ ಕಸ್ಟಮರ್ ಬಗ್ಗೆ ಏನಾದ್ರು ನೆನಪಿದೆಯಾ? ನಮ್ಮ ಫಸ್ಟ್ ಕಸ್ಟಮರು ಅಮೆಝಾನಲ್ಲಿ ಬಂದಿದ್ದು. ನಾವು ಅವಾಗ ಅಮೆಝಾನಲ್ಲಿ ಸ್ಟಾರ್ಟ್ ಮಾಡಿದ್ದು. 3-4 ತಿಂಗಳಾದಮೇಲೆ ನಮ್ಮದು ವೆಬ್ಸೈಟ್ ಕೂಡ ಬಂತು. ಏನು ಅಂದರೆ ಅವರು NRI. ಅವ್ರು ಹೇಳಿದ್ರು ದಟ್ ನಾನು ಇಂಡಿಯಾ ವಿಸಿಟ್ ಮಾಡ್ತಿರೋದು ಟೆಂಪ್ರರಿಯಾಗಿ, ನಮ್ಮ ತಂದೆ ತಾಯಿ ಇಲ್ಲಿದ್ದಾರೆ, ಅವ್ರಿಗೆ ಸೆಟಪ್ ಮಾಡಬೇಕಿತ್ತು. ನನಗೆ ಲೋಕಲ್ ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡೋ ಅಷ್ಟು ಪೇಷನ್ಸು ಇಲ್ಲ, ಇಲ್ಲಿ ಬ್ರ್ಯಾಂಡ್ಸು ನನಗೆ ಗೊತ್ತಿಲ್ಲ. ಸೊ ಅಮೆಝಾನಲ್ಲಿ ಇದು ಸಿಗುತ್ತಾ ಅಂತ ಹುಡುಕ್ತಾ ಇದ್ದೆ, ಸಿಕ್ತು. ಸೊ ಪರ್ಚೇಸ್ ಮಾಡಿದೆ ಅಂತ. ಬಿಕಾಸ್ ನಾವು ಅದೇ ಕಾಲ್ ಮಾಡಿದ್ವಿ, ಕಾಲ್ ಮಾಡಿ ಯಾಕೆ ಪರ್ಚೇಸ್ ಮಾಡಿದ್ವಿ, ನಿಮ್ದೇನು ರೇಟಿಂಗ್ಸ್ ಏನಿಲ್ಲ. ಸೊ ಈ ಬ್ರ್ಯಾಂಡ್ ಕೇಳೇ ಇಲ್ಲ ನೀವು. ಒಂದು ಆಗಿನ ಕಾಲದಲ್ಲಿ ನಮ್ಮ ಕಿಂಗ್ ಸೈಜ್ ಮ್ಯಾಟ್ರೆಸ್ದು 20,583 ರೂಪೀಸ್ ಇತ್ತು. ಸೊ ಅದನ್ನ ಅಷ್ಟು ದುಡ್ಡು ಕೊಡೋಕ್ಕೆ ನಿಮ್ಮ ಧೈರ್ಯ ಹೆಂಗೆ ಬಂತು, ರಿವ್ಯೂಸ್ ಇಲ್ಲ, ಬ್ರ್ಯಾಂಡ್ ಗೊತ್ತಿಲ್ಲ ಏನು ಅಂತ. ಸೊ ಅವ್ರು ಅದೆಲ್ಲ ಹೇಳಿದ್ರು. ಈ ಡೇಟಾ ಪಾಯಿಂಟ್ಸ್ ಓದಿದ್ವಿ, ನೀವು ಕೆಳಗಡೆ ಆನ್ಸರ್ ಮಾಡಿದ FAQsಲ್ಲಿ ಇದು ಓದಿದ್ವಿ. ಆಮೇಲೆ ಅಮೆಝಾನ್ ಮೇಲೂ ಸ್ವಲ್ಪ ಟ್ರಸ್ಟ್ ಇದೆ, ಏನಾದರೂ ಡಿಫೆಕ್ಟ್ ಇದ್ದರೆ 10 day ರಿಟರ್ನ್ ಅಂತ ಇತ್ತು. ಸೊ ಅದೆಲ್ಲ ಇದ್ದಿದ್ದರಿಂದ ಮಾಡಿದೆ ಅಂತ. ಸೊ ಆಮೇಲೆ ಅದನ್ನೇ ಡಬಲ್ ಡೌನ್ ಮಾಡಿ ಕಾಂಟೆಂಟ್ ಹೇಗೆ ಹಾಕ್ಬೋದು, ಏನು ಕ್ವೆಶನ್ಸ್ ಬರುತ್ತೆ ಜನಗಳಿಗೆ, ಏನು ಆ್ಯಂಗ್ಸೈಟಿ ಬರುತ್ತೆ ಜನಗಳಿಗೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬೇರೆ ಟೀ ಶರ್ಟು ಅಥವಾ ಚೇರು ಅದೆಲ್ಲ ನಿಮಗೆ ಇಷ್ಟ ಆಗುತ್ತೆ, ಆ್ಯಸ್ ಪರ್ ದ ಕ್ಯಾಟಲಾಗ್ ಇದ್ದರೆ ಆಯಿತು, ಅದರಲ್ಲಿ ಏನೂ ಎಕ್ಸ್ಪೀರಿಯನ್ಸ್ ಮಾಡೋಂಥದ್ದಿಲ್ಲ. ಇಟ್ಕೋತೀರಾ, ಅದು ಡಿಫೆಕ್ಟ್ ಇದ್ದರೆ ತಕ್ಷಣ ಕಳಿಸ್ಬಿಡ್ತೀರಾ. ಮ್ಯಾಟ್ರೆಸ್ ಒಂದು ಆಡ್ ಕ್ಯಾಟಗರಿ ಏನು ಅಂತ ಹೇಳಿದ್ರೆ, ಯೂಸ್ ಮಾಡಿದಾಗಲೇ ಅದು ಸೂಟ್ ಆಗುತ್ತಾ ಇಲ್ವೋ ನಿಮ್ಮ ಬಾಡಿಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದರಲ್ಲೂ ಇಬ್ಬರು ಮಲ್ಗೋಂಥವ್ರು ಇದ್ದರೆ ದ ಆಡ್ಸ್ ಆಫ್ ಯು ಲೈಕಿಂಗ್ ಇಸ್ 50-50. ಬಿಕಾಸ್ ನಿಮ್ಗೆ ಇಷ್ಟ ಆಗ್ಬೋದು, ನಿಮ್ಮ ಪಾರ್ಟ್ನರ್ಗೆ ಇಷ್ಟ ಆಗದೆ ಇರ್ಬೋದು. ಅಥವಾ ಒಬ್ಬರಿಗೆ 7 daysಲ್ಲಿ ಇಷ್ಟ ಆಗ್ಬೋದು, ಒಬ್ಬರಿಗೆ 15 days ಆಗಬೇಕಾಗ್ಬೋದು ಬಾಡಿ ಬ್ರೇಕಿನ್ ಆಗೋಕ್ಕೆ. ಸೊ ಅದರಿಂದ ಅದು ವೆರಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ಅದರಿಂದ ನಾವೇನು ಈ ಫಿಯರ್ ಗೊತ್ತಾದಮೇಲೆ, ಈ ಆ್ಯಂಗ್ಸೈಟಿ ಇದೆ ಅಂತ ಗೊತ್ತಾದಮೇಲೆ ನಾವೇನು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಮ್ಯಾಟ್ರೆಸ್ ಬಂದ ಕೂಡಲೇ
7 ಡೇಸ್ಗೆ ಒಂದು ಕಾಲ್ ಹೋಗುತ್ತೆ ಕಸ್ಟಮರ್. ಓಕೆ. ನಿಮ್ಮ ಬಾಡಿ ಚೇಂಜಸ್ ಅಂಡರ್ಗೋ ಆಗುತ್ತೆ, ಅದು ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ, ಯು ವಿಲ್ ನೀಡ್ ಟು ಬಿ ಪೇಷೆಂಟ್. ನಾವು 100 ಡೇ ಟ್ರಯಲ್ ಕೊಟ್ಟಿದ್ದೀವಿ, ಕೈಂಡ್ಲಿ ಯೂಸ್ ಮಾಡ್ತಾ ಹೋಗಿ. ಅದರಲ್ಲಿ ಏನಾದ್ರು ಮಧ್ಯದಲ್ಲಿ ಡೌಟ್ ಬಂದರೆ ನಾವು ಇದ್ದೀವಿ, ನೀವೇನು ವರಿ ಮಾಡ್ಕೊಳ್ಳೋ ಅಷ್ಟಿಲ್ಲ. ಮತ್ತು 14 ಡೇಸ್ಗೆ ಇನ್ನೊಂದು ಕಾಲ್ ಹೋಗುತ್ತೆ. ಐ ಹೋಪ್ ಇವಾಗ ಸ್ವಲ್ಪ ಬೆಟರ್ ಇದೆ ಅಂತ. ಇಬ್ಬರಿಗೂ ಸೂಟ್ ಆಗಿದ್ರೆ ಗ್ರೇಟ್, ನಾವು ಇನ್ನೇನು ಬಾದರ್ ಮಾಡಲ್ಲ. ಯಾರಿಗಾರು ಒಬ್ರಿಗೆ ಪ್ರಾಬ್ಲಮ್ ಇದೆ ಅಥವಾ ನಿಮ್ಮಿಬ್ಬರಿಗೂ ಇಷ್ಟ ಇಲ್ಲ ಅಂತ ಅಂದರೆ ನೋ ಪ್ರಾಬ್ಲಮ್, ವಿ ವಿಲ್ ಸ್ಟಿಲ್ ಅರ್ಜ್ ಯು ಇನ್ನೊಂದು ಸ್ವಲ್ಪ ದಿವಸ ಯೂಸ್ ಮಾಡಿ. ಏನೂ ಕಂಡೀಷನ್ಸ್ ಇಲ್ಲದೆ, ಏನೂ ಹಿಡನ್ ಅಜೆಂಡಾ ಇಲ್ಲದೆ ಫುಲ್ ರೀಫಂಡ್ ಕೊಡ್ತೀವಿ ನಿಮ್ಗೆ ಇಷ್ಟ ಆಗದೆ ಇದ್ದರೆ ಅಂತ. ಆಮೇಲೆ 99th ಡೇಗೆ ಒಂದು ಫೈನಲ್ SMS ಹೋಗುತ್ತೆ, ನಿಮ್ಮದು 99th ಡೇ, ನಾಳೆ ನಿಮ್ಮ ಟ್ರಯಲ್ ಪೀರಿಯಡ್ ಎಂಡ್ ಆಗ್ತಾ ಇದೆ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಈಗಲೂ ರಿಟರ್ನ್ ಮಾಡಬಹುದು, ನಾವು ಗುಡ್ ವಿಲ್ ಜೆಸ್ಚರ್ ಆಗಿ ಕಳಿಸ್ತಾ ಇದ್ದೀವಿ ಅಂತ. ಸೊ ಅದನ್ನ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಜನಗಳಿಗೆ ರಿವ್ಯೂಸಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಎಷ್ಟೊಂದು ಸ್ಯಾಟಿಸ್ಫೈ ಆಯಿತು ದ್ಯಾಟ್ ಸುಮ್ಮನೆ ದುಡ್ಡು ತೊಗೊಂಡು ಡಿಸಪಿಯರ್ ಆಗಲಿಲ್ಲ. ಕಾಲ್ ಮಾಡಿ ಅವರೇ ರಿಮೈಂಡ್ ಮಾಡಿದ್ರು, ಬಾಡಿ ಹೆಂಗೆ ಚೇಂಜ್ ಆಗುತ್ತೆ ಹೇಳಿದ್ರು, ಫಸ್ಟ್ ಫ್ಯೂ ಡೇಸಲ್ಲಿ ಏನು ನೋವು ಬರಬಹುದು ಅನ್ನೋದನ್ನ ಹೇಳಿದ್ರು, ಹಾಸಿಗೆನ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ಹೇಳಿದ್ರು. ಸೊ ನೈಸ್, ಟ್ರಸ್ಟ್ ಮಾಡಬಹುದು ಅಂತ ಜನಗಳು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಮೇಲೆ ಹಂಗೆ ಸ್ಲೋ ಆಗಿ ಒಂದಷ್ಟು ತಂದೆ ತಾಯಿಗಳು, ನನ್ನ 4 ವರ್ಷದ ಮಗು ಮಲಗ್ತಾ ಇರಲಿಲ್ಲ ಸರಿಗೆ, ಇವಾಗ ಮಲಗ್ತಾ ಇದೆ, ನನ್ನ ಹೈಪರ್ ಆ್ಯಕ್ಟಿವ್ ಕಿಡ್ ಯಾವತ್ತೂ ಸ್ಕೂಲ್ಗೆ ಎದ್ದೇಳ್ತಾನೆ ಇರಲಿಲ್ಲ, ಇವಾಗ ಗುಡ್ ರೆಸ್ಟ್ ಆಗಿ ತಾನಾಗಿ ತಾನೇ ಅಲಾರ್ಮ್ ಹೊಡೆದಾಗ ಎದ್ದೇಳ್ತಾ ಇದ್ದಾರೆ. ನಮ್ಮ ತಂದೆ ತಾಯಿಗೆ ಆರ್ಥ್ರೈಟಿಸ್ ಇತ್ತು, ಅವ್ರು ಮಲಗ್ತಾ ಇದ್ದಾರೆ. ಸೊ ಅವರೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಟ್ ರಿಯಲಿ ಅದು ಸ್ಪ್ರೆಡ್ ಆಯಿತು ಗುಡ್ ವಿಲ್. ಬಿಕಾಸ್ ನಮ್ದು ಮಾರ್ಕೆಟಿಂಗ್ ಡಾಲರ್ಸ್ ಅಂತ ಏನು ಸ್ಪೆಂಡ್ ಮಾಡ್ತಾ ಇರಲಿಲ್ಲ, ಈ ವರ್ಡ್ ಆಫ್ ಮೌತಿಂದಾನೇ ನಾವು ಮೇನ್ಲಿ ಗ್ರೋ ಆಗಿದ್ದು. ಓಕೆ. ಈ ರೈಟ್ ಪ್ರಾಡಕ್ಟನ್ನು ಹೆಂಗೆ ಬಿಲ್ಡ್ ಮಾಡಿದ್ರಿ ನೀವು? ಇಷ್ಟೊಂದು ಪ್ಯಾರಾಮೀಟರ್ಸ್ನ ಮೀಟ್ ಆಗುವ ಪ್ರಾಡಕ್ಟನ್ನು ಹೆಂಗೆ ಬಿಲ್ಡ್ ಮಾಡಿದ್ರಿ? ಅಂದರೆ ಅವಾಗ ಕಾಂಪಿಟೇಷನಲ್ಲಿ ಇದ್ದಂಥ ಪ್ರಾಡಕ್ಟ್ಸ್ ಎಲ್ಲ ಸ್ಟಡಿ ಮಾಡಿ ಅಥವಾ ಅವರ ರಿವ್ಯೂಸಲ್ಲಿ ಏನು ನೆಗೆಟಿವ್ ರಿವ್ಯೂಸ್ ಬರ್ತಿದೆ ನೋಡಿಕೊಂಡು ಹಾಗೆಲ್ಲ ಮಾಡಿದ್ರೆ? ಆಗಿನ ಕಾಂಪಿಟೇಷನ್ ನೀವು 11 ವರ್ಷ ರಿವೈಂಡ್ ಮಾಡಿದ್ರೆ ಆಗಿನ ಕಾಂಪಿಟೇಷನ್ದು ಎಲ್ಲ ಸೇಲ್ಸು ಬರೀ ಡಿಸ್ಟ್ರಿಬ್ಯೂಟರ್ ಮೂಲಕ ಆಗ್ತಾಯಿತ್ತು. ಸೊ ರಿವ್ಯೂಸ್ ಅಂತ ಇರಲೇ ಇಲ್ಲ, ಏನು ಪಾಸಿಟಿವ್ ರಿವ್ಯೂ ಆಗಲಿ ನೆಗೆಟಿವ್ ರಿವ್ಯೂ ಆಗಲಿ, ಯಾಕೆ ಇಷ್ಟ ಆಗ್ತಾ ಇಲ್ಲ, ಏನೂ ಡೀಟೇಲ್ಸ್ ಇಲ್ಲ. ಆ್ಯಂಡ್ ನಮ್ಮಂಥ ಕನ್ಸ್ಯೂಮರ್ ಪ್ರಾಡಕ್ಟ್ಗೆ ಇನೋವೇಷನ್ ಅಂತ ಹೇಳಿದ್ರೆ ಲ್ಯಾಬಲ್ಲಿ ಕೂತ್ಕೊಂಡು ಮಾಡೋಂಥದ್ದು ಅಲ್ವೇ ಅಲ್ಲ. ನಮ್ಮಂಥ ಕನ್ಸ್ಯೂಮರ್ ಪ್ರಾಡಕ್ಟಲ್ಲಿ ಐಟ್ರೇಟಿವ್ ಎಕ್ಸ್ಪೆರಿಮೆಂಟೇಷನ್ನಿಂದನೇ ನಾವು ಕಂಡಿದ್ದು. ಫೀಡ್ಬ್ಯಾಕ್ ಕರೆಕ್ಟ್. ಐಟ್ರೇಟಿವ್ ಅಂದರೆ ಲಾಂಚ್ ಮಾಡಿ, ಕಲ್ತ್ಕೊಳ್ಳಿ, ಇಂಪ್ರೂವ್ ಮಾಡಿ, ಮತ್ತು ಅದು ಆ ಸೈಕಲ್ನ 1000 ಸತಿ ರಿಪೀಟ್ ಮಾಡಿ. ನಾನು ಲ್ಯಾಬಲ್ಲಿ ಕೂತ್ಕೊಂಡು ಪ್ರಪಂಚದ ಬೆಸ್ಟ್ ಮ್ಯಾಟ್ರೆಸ್ನ 10 ವರ್ಷ ರಿಸರ್ಚ್ ಮಾಡಿ ಕಂಡುಹಿಡಿತೀನಿ ಅಂದರೆ ಅದು ಜನಕ್ಕೆ ಇಷ್ಟ ಆಗುತ್ತಾ ಇಲ್ವೋ ನೀವು ಟೆಸ್ಟೇ ಮಾಡಿಲ್ಲ. ಸೊ ಕನ್ಸ್ಯೂಮರ್ ಪ್ರಾಡಕ್ಟ್ಸು ಅದು ದೊಡ್ಡ ಮಿಸ್ಟೇಕ್ಸ್. ಫೌಂಡರ್ಸ್ ಸುಮಾರು ಜನ ಹೊಸದಾಗಿ ಸ್ಟಾರ್ಟ್ ಮಾಡೋರು ಅದನ್ನ ಮಾಡ್ತಾರೆ. ನಾನು ತುಂಬ ಪರ್ಫೆಕ್ಟ್ ಪ್ರಾಡಕ್ಟ್ ಶಿಪ್ ಮಾಡಬೇಕು, ಸೊ ನಾನು 2 ವರ್ಷ ಡೆವಲಪ್ಮೆಂಟ್ ಮಾಡಿದೆ, ಅದು ನನಗೆ ಅನಿಸಿದ ಪ್ರಕಾರ ಅದು ತಪ್ಪು. ಬಿಕಾಸ್ ಜನಗಳಿಗೆ ಏನು ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ, ಅದು ದೇ ವಿಲ್ ಸರ್ಪ್ರೈಸ್ ಯು. ಆ್ಯಂಡ್ ಅವ್ರಿಗೆ ಎಷ್ಟು ದುಡ್ಡು ಕೊಡೋಕ್ಕೆ ಇಷ್ಟ ಇದೆ, ಆ ದುಡ್ಡಿಗೆ ಏನು ಸ್ಪೆಸಿಫಿಕೇಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಅವರೇ ಹೇಳೋಕ್ಕೆ ಸಾಧ್ಯ. ಸೊ ನಾವು ಡೈರೆಕ್ಟ್ ಟು ಕನ್ಸ್ಯೂಮರ್ ಅಂತ ಹೇಳಿದ್ರೆ ನಮಗಿರುವಂಥ ದೊಡ್ಡ ಅಡ್ವಾಂಟೇಜ್ ಅದೇ. ಏನು, ಶಿಪ್ ಮಾಡಿ ನಮ್ಮ ಮಧ್ಯ ಡಿಸ್ಟ್ರಿಬ್ಯೂಟರ್ ಇಲ್ಲ, ಡೀಲರ್ ಇಲ್ಲ, ಸ್ಟಾಕಿಸ್ಟ್ ಇಲ್ಲ, ಯಾರಿಲ್ಲ. ಅವ್ರಿಗೆ ಇಷ್ಟ ಆದರೂ ನಮಗೆ ಹೇಳ್ತಾರೆ, ಇಷ್ಟ ಆಗಲಿಲ್ಲ ಅಂದರೂ ನಮಗೆ ಹೇಳ್ತಾರೆ. ಸೊ ನಾವು ಈಗಲೂ ನಮ್ಮ ಕಂಪ್ನಿಯಲ್ಲಿ DNA ಮತ್ತು ಕಲ್ಚರ್ ಏನು ಅಂತಂದರೆ, ಯಾವುದೇ ಕ್ಯಾಟಗರಿ ಲಾಂಚ್ ಮಾಡಿದಾಗ ಆ ಕ್ಯಾಟಗರಿ ಮ್ಯಾನೇಜರು ಫಸ್ಟ್ 500 ಕಸ್ಟಮರ್ಸ್ ಜೊತೆ ಮಾತಾಡಲೇಬೇಕು. ಏನು ಇಷ್ಟ ಆಗ್ತಾಯಿದೆ. ಸಣ್ಣ ಐಟಮ್ ಅಂದರೆ ಅದ್ರ ಪ್ಯಾಕೇಜಿಂಗ್ ಚೆನ್ನಾಗಿರಲಿಲ್ಲ, ಎಲ್ಲ ಚೆನ್ನಾಗಿತ್ತು, ಪ್ಯಾಕೇಜಿಂಗ್ ಡ್ಯಾಮೇಜ್ ಆಗಿ ಬಂದಿತ್ತು, ಅದು ಕೂಡ ನಮ್ಗೆ ಕಲ್ತ್ಕೋಬೇಕು. ಅಥವಾ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ದು ಈ ಪರ್ಟಿಕ್ಯುಲರ್ ವೇರ್ ಹೌಸಿಂದ ಬರ್ತಾ ಇರೋದು ಸ್ಟಿಚಿಂಗ್ ಯಾವಾಗಲೂ ಲೂಸ್ ಆಗಿದೆ, ಅದು ನಾವು ಕಲ್ತ್ಕೋಬೇಕು. ಸೊ ಐಟ್ರೇಷನ್ ಅಂತ ಹೇಳಿದ್ರೆ ಈ ಪ್ಯಾರಾಮೀಟರ್ಸ್. ಬಟ್ ಗ್ಲೋಬಲ್ ಪ್ಯಾರಾಮೀಟರ್ಸ್ನ ನಾವು ಬೆಸ್ಟ್ ಪ್ರಾಕ್ಟೀಸಿಂದ ತೊಗೊಳಕ್ಕೆ ಸಾಧ್ಯ. ನಾನು ನಿಮ್ಗೆ ಹೇಳ್ದೆ ಅಲ್ಲ, ಸ್ಪೈನ್ ಅಲೈನ್ಮೆಂಟ್ ಇರಲೇಬೇಕು. ಇಲ್ಲ ಅಂದರೆ ನಾವು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಅದಿಲ್ಲ ಅಂದರೆ ನಿದ್ದೆ ಬರಲ್ಲ. ಸಿಮಿಲರ್ಲಿ ಹಾಸಿಗೆ ಬ್ರೀದ್ ಮಾಡ್ತಾ ಇಲ್ಲ, ತುಂಬ ಹೀಟ್ ಜನರೇಟ್ ಆಗ್ತಾ ಇದೆ, ನಾವು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಫೈನಲಿ ದಟ್ಸ್ ಅ ಫೇಲಿಯರ್. ಸೊ ಈ ಗ್ಲೋಬಲ್ ಪ್ಯಾರಾಮೀಟರ್ಸು ಬೆಸ್ಟ್ ಪ್ರಾಕ್ಟೀಸಸ್ ತುಂಬ ರಿಸರ್ಚ್ ನಡೆದಿದೆ ಪ್ರಪಂಚದಲ್ಲಿ. ಅದನ್ನ ತಗೊಂಡು ನಾವು ಬೇಸ್ ಲೈನ್ ಸೆಟಪ್ ಮಾಡಬೇಕು. ಅದಾದಮೇಲೆ ಇಂಡಿಯಾದಲ್ಲಿ ಏನು ಸೂಟ್ ಆಗುತ್ತೆ ಅದರಲ್ಲಿ ವೇರಿಯೇಷನ್ಸ್ ಬರುತ್ತೆ. ಒಂದು ಹ್ಯೂಮಿಡ್ ಇರೋವಂಥ ಜಾಗ ಮುಂಬೈ ಅಂಥದ್ದು, ಅಥವಾ ಡ್ರೈ ಇರೋವಂಥ ಜಾಗ ರಾಜಸ್ಥಾನ್ ಅಂಥದ್ದು, ಅಥವಾ ಕೋಸ್ಟಲ್ ರೀಜನ್ಸ್ ನಮ್ಮ ಕರ್ನಾಟಕದಲ್ಲೇ ಅವ್ರ ರಿಕ್ವೈರ್ಮೆಂಟ್ಸು, ಅಥವಾ ಬೆಂಗಳೂರು ಅಂತ ಟೆಂಪ್ರೇಚರ್ ವೇರ್ ಥ್ರೂ ಔಟ್ ದ ಇಯರ್ 24-25 ಇರುತ್ತೆ, ಅಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು ಮೆಟೀರಿಯಲ್. ಸೊ ಅದನ್ನು ಐಟ್ರೇಟ್ ಮಾಡಿನೇ ನಾವು ಮಾಡೋಕ್ಕೆ ಸಾಧ್ಯ. ಸೊ ಅದನ್ನ ನಾವು ಸೈಕಲಿಂದನೇ ಕಲ್ತಿರೋದು. ಸೊ ಸ್ಟಿಕ್ಕಿಂಗ್ ಟು ಫಂಡಮೆಂಟಲ್ಸ್ ಪ್ಲಸ್ ವೆರಿ ಪ್ರೊಆಕ್ಟಿವ್ ಸಿನ್ಸಿಯರ್ ಕಸ್ಟಮರ್ ಸರ್ವಿಸ್ ಇಸ್ ದ ಕೀ ಅಂತ. ಕಸ್ಟಮರ್ ಸರ್ವಿಸ್ ವಿತ್ ಫೀಡ್ಬ್ಯಾಕ್. ನಮ್ಮ ಕಸ್ಟಮರ್ ಸರ್ವಿಸ್ಗೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಟೀಮ್ಗೂ ಕಾನ್ಸ್ಟೆಂಟ್ ಲೂಪ್ ಇದ್ದೇ ಇದೆ ಈಗಲೂ. ಯಾವುದೇ ಪ್ರಾಡಕ್ಟ್ ಮಾಡಿ ಮುಗ್ದೋಗಿದೆ ಅದು ಫೈನಲ್ ಅಂತ ಇಲ್ಲವೇ ಇಲ್ಲ. ಈಗಲೂ ಕೆಲವು ಪ್ರಾಡಕ್ಟ್ಸ್ 11 year old ಪ್ರಾಡಕ್ಟ್ಸ್ ಅದು ಫೈನಲ್ ವರ್ಷನ್ ಅಲ್ವೇ ಇಲ್ಲ, ನೆಕ್ಸ್ಟ್ ಮಂತ್ ಮತ್ತೆ ಇಂಪ್ರೂವ್ ಆಗುತ್ತೆ ಅದು. ಸೊ
ಆಮೇಲೆ ನೀವು ಅಂಕಿತ್ ಬಗ್ಗೆ ಸಾಕಷ್ಟು ಹೇಳಿದ್ರಿ. ಸೊ ಅಂಕಿತ್ ಬಗ್ಗೆ ಹೇಳಿ, ಅವರದ್ದು ಸ್ಟ್ರೆಂತು ಮತ್ತು ಹೇಗೆ ಕಾಂಪ್ಲಿಮೆಂಟ್ ಆಯ್ತು ನಿಮ್ಮಿಬ್ಬರು ಸ್ಕಿಲ್ಸು, ಮತ್ತು ಯಾರೇ ಒಂದು ಕಂಪ್ನಿ ಮಾಡ್ತಾಯಿದ್ರೆ ಕೋಫೌಂಡ್ರ್ ಇರೋದು ಎಷ್ಟು ಮುಖ್ಯ? ಹೊಸ ಕಂಪ್ನಿ ಸ್ಟಾರ್ಟ್ ಮಾಡೋದು ತುಂಬ ಕಷ್ಟದ ಕೆಲಸ. ಅಂದರೆ ಹೋಗಿ ಇನ್ಕಾರ್ಪ್ರೇಟ್ ಮಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಅದು ಒಂದು ದಿವಸದಲ್ಲಿ ಆಗ್ಬಿಡುತ್ತೆ ಈಗಿನ ಕಾಲದಲ್ಲಿ. ಬೆಳೆಸೋದು ಒಂದು ಕಂಪ್ನಿನ ತುಂಬ ಟಫ್ ಟೈಮ್ಸ್ ಎದುರಿಸ್ತೀರ ಇಬ್ಬರು. ನಮ್ಮ 11 ವರ್ಷದಲ್ಲಿ 2 ಸತಿ ಆಲ್ಮೋಸ್ಟ್ ಡೌನ್ ಟು ಝೀರೋ, ಅಂದರೆ ಕಂಪ್ನಿ ಮುಚ್ಚೋಗಬೇಕು ಅನ್ನೋ ಸ್ಥಿತಿಗೆ ಹೋಗಿದ್ದೀವಿ. 2 ಸತಿ ಸ್ಯಾಲ್ರಿ ತೊಗೊಳಕ್ಕೆ ದುಡ್ಡಿಲ್ಲ. ಸೊ ನಾನು ನೀವು ನಾಳೆ ಬೆಳಿಗ್ಗೆಯಿಂದ ಸ್ಯಾಲ್ರಿ ಬೇಡ, ಉಳಿದವ್ರಿಗೆಲ್ಲ ಕೊಟ್ಕೊಂಡು ನಡೆಸೋಣ 2 ತಿಂಗಳು, ಹಂಗೆ ಆ ಥರ ಆ ಸ್ಟೇಬಲ್ಗೆ ಹೋಗಿದೆ. ಅದಲ್ಲದೆ 2-3 ಸತಿ ಫಂಡಿಂಗ್ ಸಿಗದೆ ಇನ್ವೆಸ್ಟರ್ಸ್ ದುಡ್ಡು ಕೊಡ್ತೀವಿ ಅಂತ ಹೇಳಿ ಲಾಸ್ಟ್ ಮಿನಿಟಲ್ಲಿ ಪುಲ್ ಔಟ್ ಮಾಡಿದ್ದಿದೆ. 2-3 ಸತಿ ಕಾಂಪಿಟೇಷನ್ನಲ್ಲಿ ಕೆಲವರು ಅನ್ಎಥಿಕಲ್ ಬಿಹೇವಿಯರ್ ಮಾಡಿ ನಮಗೆ ನಾವು ಟ್ರಬಲಲ್ಲಿ ಇದ್ದಿದ್ದಿದೆ. ಅದು ಅಂಥ ಎಲ್ಲ ಟಫ್ ಟೈಮ್ಸ್ ಬರೋದು ನಿಮ್ಗೆ ಎಷ್ಟೇ ಸಪೋರ್ಟಿವ್ ಫ್ಯಾಮಿಲಿ ಇರಲಿ, ಎಷ್ಟೇ ಸಪೋರ್ಟಿವ್ ಏನೇ ಇದ್ರೂ, ಔಟ್ಸೈಡ್ ಇಕೋಸಿಸ್ಟಮ್ ಇದ್ರೂ, ಫೌಂಡರ್ ಸಪೋರ್ಟಿವ್ ಆಗಿದ್ದರೆ ಒಬ್ರಿಗೊಬ್ರು ಅದು ತುಂಬ ಹೆಲ್ಪ್ ಆಗುತ್ತೆ. ಸೋಲೋ ಫೌಂಡರ್ ಮಾಡ್ತೀವಿ ಅಂತ ಯಾರೇ ಆಂಟ್ರಪ್ರನರ್ ಬಂದು ನನಗೆ ಹೇಳಿದ್ರು ನಾನು ಅದೇ ಹೇಳೋದು, ಅಡ್ವೈಸ್ ಮಾಡೋದು, ಪ್ಲೀಸ್ ಯಾರಾದರೂ ಫೌಂಡರ್ನ ಹುಡ್ಕೊಳ್ಳಿ, ಅದರಲ್ಲೂ ಕಾಂಪ್ಲಿಮೆಂಟ್ರಿ ಸ್ಕಿಲ್ಸ್ ಇರೋದು ಹುಡ್ಕೊಳ್ಳಿ. ಯೂಶ್ವಲಿ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿದಾಗ ಜನಗಳು ನಾವಿಬ್ಬರು ಫ್ರೆಂಡ್ಸು, ನಾವಿಬ್ಬರು ಕಾಲೀಗ್ಸು, ಒಂದೇ ಕಂಪ್ನಿಯಲ್ಲಿ ಒಂದೇ ಥರದ ಕೆಲಸ ಮಾಡ್ತಾಯಿದ್ವಿ. ನಾನು ಹೇಳ್ತೀನಿ ಇಟ್ಸ್ ಗುಡ್ ಅಂಥ ಫ್ರೆಂಡ್ಶಿಪ್ ಇರೋದು, ಇಬ್ಬರು ಒಂದೇ ಥರ ಲೀಪ್ ಆಫ್ ಫೇತ್ ತೊಗೊಳ್ತಿರೋದು ಒಳ್ಳೆಯದೇ. ಬಟ್ ಇಬ್ಬರು ಒಂದೇ ಸ್ಕಿಲ್ ಸೆಟ್ ತಂದು, ಒಂದೇ ಕೇಪಬಿಲಿಟಿ ತಂದು, ಒಂದೇ ಈಕ್ವಲ್ ಸಮಾನವಾಗಿದ್ದರೆ ಏನು ಅದರಿಂದ ಬೆಲೆ ಬರಲ್ಲ ಕಂಪ್ನಿಗೆ. ಕಂಪನಿ ಹ್ಯಾಸ್ ಟು ಹ್ಯಾವ್ ಕಾಂಪ್ಲಿಮೆಂಟ್ರಿ ಸ್ಕಿಲ್ ಸೆಟ್ಸ್. ಸೊ ನನಗೆ ಮತ್ತು ಅಂಕಿತ್ಗೆ ಆರ್ಗ್ಯಾನಿಕಾಗಿ ಆಯ್ತದು. ದಟ್ ಅವರು ಸಪ್ಲೈ ಸೈಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ವೇರ್ ಹೌಸಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಅವ್ರ ತಲೆ ತುಂಬ ಚೆನ್ನಾಗಿ ಓಡುತ್ತೆ. ವೆರಿ ಇನೋವೇಟಿವ್ ಇನ್ ದ್ಯಾಟ್. ಮಾರ್ಕೆಟಿಂಗು ಹೇಗೆ ಕ್ರಿಯೇಟಿವ್ ಆಗಿ ಕ್ಲಟರ್ ಬ್ರೇಕ್ ಮಾಡಬೇಕು, ಕಡಿಮೆ ದುಡ್ಡಲ್ಲಿ ಹೇಗೆ ಮಾಡಬೇಕು, ಕಮ್ಯುನಿಟಿ ಬಿಲ್ಡಿಂಗ್ ಹೇಗೆ ಮಾಡಬೇಕು, ಅದು ನನಗೆ ಐಡಿಯಾಸ್ ಬರುತ್ತೆ. ಸೊ ನಾವಿಬ್ಬರು ಸೇರಿದಾಗ ಅದು ವೇಕ್ಫಿಟ್ಗೆ ಹೆಲ್ಪ್ ಆಯಿತು. ಸೊ ಇದನ್ನ ಒಬ್ಬನೇ ಮಾಡೋದು ತುಂಬ ಕಷ್ಟ. ನಾನು 100% ಐ ಕುಡಂಟ್ ಹ್ಯಾವ್ ಬಿಲ್ಟ್ ಇಟ್ ವಿತೌಟ್ ಅಂಕಿತ್. ಆ್ಯಂಡ್ ನಾವಿಬ್ಬರು ಒಬ್ರಿಗೊಬ್ರಿಗೆ ಸಾಲಿಡ್, ವಿ ಆಲ್ವೇಸ್ ಬ್ಯಾಕ್ ಈಚ್ ಅದರ್. ಆ್ಯಂಡ್ ಅದು ಸೇರಿರೋದ್ರಿಂದನೇ ಐ ಥಿಂಕ್ ಜನಗಳು ದ ವೇ ದೇ ಸಿ ಇಟ್ ಇನ್ ದ ಕಂಪನಿ ಈಸ್, ನಾವಿಬ್ಬರು ನಿಮ್ಗೆ ಗೊತ್ತಿಲ್ಲ, ವಿ ಆರ್ ನಾಟ್ ಫ್ರೆಂಡ್ಸ್ ಔಟ್ಸೈಡ್ ವರ್ಕ್. 8-9 ಇಯರ್ಸ್ ಏಜ್ ಗ್ಯಾಪ್ ಇದೆ, ನಾರ್ತ್ ಸೌತ್, ಇಂಟ್ರೆಸ್ಟ್ ಆರ್ ಡಿಫ್ರೆಂಟ್, ಹಾಬೀಸ್ ಆರ್ ಡಿಫ್ರೆಂಟ್, ಎಲ್ಲ ಡಿಫ್ರೆಂಟ್. ಬಟ್ ಆ ಕೋವಿಡ್ ಟೈಮಲ್ಲಿ ನಾಳೆ ಬೆಳಿಗ್ಗೆಯಿಂದ ಸ್ಯಾಲ್ರಿ ತೊಗೊಳೋದು ಬೇಡ ಅಂತ ಡಿಸೈಡ್ ಮಾಡಿದಾಗ ನಾವಿಬ್ಬರು ಎಕ್ಸ್ಪ್ಲೇನೇ ಮಾಡಬೇಕಾಗಿಲ್ಲ, ಹೌದು ಲೆಟ್ಸ್ ಡೂ ಇಟ್, 1 ಸೆಕೆಂಡಲ್ಲಿ ಆಗೋಯ್ತು. ಬಿಕಾಸ್ ನಾವು ಯಾವಾಗಲೂ ವೇಕ್ಫಿಟ್ನ ಫಸ್ಟ್, ನಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ಗಿಂತ ವೇಕ್ಫಿಟ್ ಫಸ್ಟ್ ಅನ್ನೋದು ಮಾಡೋದು. ಐ ಥಿಂಕ್ ಅಂಥ ಕೋಫೌಂಡರ್ಸ್ ಇದ್ದರೆ ನಿಮಗೆ ಎಷ್ಟೊಂದು ಕಷ್ಟದ್ದು ಯು ವಿಲ್ ಬಿ ಏಬಲ್ ಟು ಡೀಲ್ ವಿತ್ ಇಟ್. ರೈಟ್. ಸೊ ನೀವು ಇವಾಗ ಫಸ್ಟ್ ಫ್ಯಾಕ್ಟ್ರಿ ಶುರು ಮಾಡಿದ್ದು ಹೇಳಿದ್ರಿ, 3rd ಫ್ಲೋರ್ಲಿತ್ತು. ಅಲ್ಲಿಂದ ನಿಮ್ಮ ಸಪ್ಲೈ ಚೈನ್ ಜರ್ನಿ ಹೇಗೆ ಬಂದಿದೆ ಈಗ? ಯಾಕೆಂದರೆ ನಾನು ನೋಡಿದ ಹಾಗೆ ನೀವು ತುಂಬ ಕಾಂಪಿಟೇಟಿವ್ ಸ್ಪೇಸಲ್ಲಿದ್ದೀರಾ. ಕ್ವೈಟ್ ನ್ಯಾಚುರಲಿ ಮಾರ್ಜಿನ್ಸ್ ಯಾವಾಗಲೂ ಪ್ರೆಷರಲ್ಲಿರುತ್ತೆ, ತುಂಬ ಸ್ಪರ್ಧೆನೂ ಇದೆ. ಆಮೇಲೆ ಬರೀ ಸ್ಟಾರ್ಟಪ್ಸ್ ಅಲ್ಲ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನೀಸು ಕೂಡ ನೀವಿರೋ ಸ್ಪೇಸಲ್ಲಿ ಆಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನು ನೀವು ಸ್ವಲ್ಪ ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡಬೇಕಂದ್ರೆ ವೆರಿ ಸ್ಟ್ರಾಂಗ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇರಬೇಕಾಗುತ್ತೆ. ನಿಮ್ಮ ಒಂದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಹೇಗೆ ಬಿಲ್ಡ್ ಮಾಡಿದಿರಿ? ನಿಮ್ಮ ಫ್ಯಾಕ್ಟ್ರೀಸ್ ಎಲ್ಲಿದೆ? ನೀವು ಮಲೇಷ್ಯಾಯಿಂದನೋ ಚೈನಾಯಿಂದನೋ ತಂದು ಇಲ್ಲಿ ಅಸೆಂಬಲ್ ಮಾಡೋದಿದೆಯಾ? ಯಾವ ಥರ ಇದೆ ಸರ್? ನೀವು ಅದು ಅವಾಗಲೇ ಮಾತಾಡ್ತಾ ಇದ್ವಿ, ಐ ಥಿಂಕ್ ಬೇರೆ ಟಾಪಿಕ್ ಕೊಟ್ಟೋದ್ವಿ. 2015 ಎಲ್ಲರೂ ಊಬರ್ ಆಫ್ ಎಕ್ಸ್ ಆಗಬೇಕು, ಅಸೆಟ್ ಲೈಟ್ ಆಗಿರಬೇಕು, ನಾವು ಏನೂ ಓನ್ ಮಾಡಬಾರ್ದು, ಸುಮ್ಮನೆ ಸಾಫ್ಟ್ವೇರ್ ಬರೀಬೇಕು ಅಂತ ಇದ್ದಿದ್ದ ಟೈಮ್ ಅದು. ನಾವು 2 ಕಲ್ತ್ಕೊಂಡ್ವಿ. ಡಿಸ್ಟ್ರಿಬ್ಯೂಟರ್ಸು ಡೀಲರ್ಸ್ ಇದ್ದರೆ ನಾವು ಒಳ್ಳೆ ಕಾಸ್ಟ್ ಕೊಡೋಕ್ಕಾಗೋದಿಲ್ಲ. ಸಪ್ಲೈ ಚೈನ್ನ ಯಾರಿಗಾರು ಔಟ್ಸೋರ್ಸ್ ಮಾಡಿಬಿಟ್ರೆ ಒಳ್ಳೆ ಕಾಸ್ಟ್ ಕೊಡೋದಕ್ಕಾಗಲ್ಲ. ಪ್ರಾಡಕ್ಟ್ ಡೆವಲಪ್ಮೆಂಟು, ಮ್ಯಾನುಫ್ಯಾಕ್ಚರಿಂಗ್ ಯಾರಿಗಾರು ಔಟ್ಸೋರ್ಸ್ ಮಾಡಿಬಿಟ್ರೆ ಇನೋವೇಟ್ ಮಾಡೋದಕ್ಕಾಗೋದಿಲ್ಲ. ಈ 3 ಫೌಂಡಿಂಗ್ ಪ್ರಿನ್ಸಿಪಲ್ಸ್ ಅದು ಗೊತ್ತಾಗಿದ್ದ ಕೂಡಲೇ ನಾವು ಬೇರೆ ಏನೇನು ಯೋಚನೆ ಮಾಡಲಿಲ್ಲ. ಫಂಡಿಂಗ್ ಸಿಗುತ್ತಾ, ಅಸೆಟ್ ಲೈಟನ್ನು ಮಾತ್ರ ಸಪೋರ್ಟ್ ಮಾಡ್ತಾರೆ ಇನ್ವೆಸ್ಟರ್ಸು, ಅದೆಲ್ಲ ಸೆಕೆಂಡ್ರಿ ಆಗೋಯ್ತು. ಹಾಕಬೇಕು. ಸೊ ಫ್ಯಾಕ್ಟ್ರಿ ಹಾಕಿದ್ವಿ. ಅದಾದಮೇಲೆ ಸ್ಲೋಲಿ ನಾವು 3-4 ವರ್ಷ ನಡೆಸಿದ್ವಿ. ಆವಾಗ ಗೊತ್ತಾಯಿತು ದಟ್ ಯಾವುದೇ 3PL ಅಂದರೆ ಕೊರಿಯರ್ ಕಂಪನೀಸ್, ಅವರು ನಮಗೆ ಕೊಡ್ತಾ ಇರೋವಂಥ ಕಾಸ್ಟ್ ಡೆಲಿವರ್ ಮಾಡೋದಕ್ಕೆ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆಮೇಲೆ ಪ್ರತಿ ಸತಿ ಸೇಲ್ ಇವೆಂಟ್ ಬಂದಾಗಲೂ, ದೀಪಾವಳಿ ಆಗಲಿ ಅಥವಾ ಇಂಡಿಪೆಂಡೆನ್ಸ್ ಡೇ ಸೇಲ್, ರಿಪಬ್ಲಿಕ್ ಡೇ ಸೇಲ್ ಏನೇ ಬಂದಾಗಲೂ ಈ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗ್ತಿದ್ದಂಗೆ ಅವ್ರುಗಳಿಗೆ ಸರ್ವಿಸ್ ಕ್ವಾಲಿಟಿ ಫುಲ್ ಡಿಪ್ ಆಗಿಬಿಡುತ್ತೆ. ಅವ್ರು ಹೇಳ್ತಾರೆ ಕಾಲೇ ಮಾಡಬೇಡಿ, ಏನು ಡೆಲಿವರಿ ಡೇಟ್ ಕೊಟ್ಟಿದ್ದೀವಿ ಅಲ್ಲಿಂದ 8 ದಿವಸ ಆದಮೇಲೆ ನಿಮ್ಮ ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರೆ ಆವಾಗ ನಮಗೆ ಟಿಕೆಟ್ ರೈಸ್ ಮಾಡಿ, ನಾವು ಅಲ್ಲಿ ತನಕ ನಮ್ಮ ಜೊತೆ ಮಾತಾಡಬೇಡಿ ಅಂತ ಹೇಳ್ಬಿಡೋರು. ರೈಟ್.
ಸೊ ನಮ್ಗೆ ಅದು ಗೊತ್ತಾದಾಗ ವಿ ಡಿಸೈಡೆಡ್ ಸಪ್ಲೈ ಚೈನು ಹಾಕಬೇಕು. ಸೊ ನೀವು ನೋಡಿದ್ರೆ ಪ್ರತಿಯೊಂದನ್ನು ಒಂದೊಂದಾಗಿ ಹಾಕೋತಾ ಹೋದ್ವಿ. ಫಸ್ಟ್ ಪ್ರೊಡಕ್ಷನ್ ಬೇಕೇ ಬೇಕು ಅಂತ ಆಯಿತು, ಡಿಸ್ಟ್ರಿಬ್ಯೂಟರ್ ಬೇಡ, ವೆಬ್ಸೈಟ್ ಅಂತ ಆಯಿತು. ಆಮೇಲೆ ಸಪ್ಲೈ ಚೈನ್ದು 3 ವರ್ಷ 4 ವರ್ಷ ನಡೀತು. ಆಮೇಲೆ ಗೊತ್ತಾಯಿತು ದಟ್ ಸ್ಕೇಲ್ ಆಗ್ತಿದ್ದಂಗೆ ಇದು ವರ್ಕ್ ಆಗಲ್ಲ ಅಂತ. ಸೊ ನಮ್ಮದೇ ಸಪ್ಲೈ ಚೈನ್ ಹಾಕಬೇಕಾಯಿತು. ಅಂದರೆ ನಾವೇ ವೇರ್ ಹೌಸ್ ತೊಗೊಂಡು, ನಾವೇ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್, ಅಂದರೆ ಹೊಸೂರು ಬೆಂಗಳೂರಲ್ಲಿ ಲಾರ್ಜ್ ಹಬ್, ಡೆಲ್ಲಿಯಲ್ಲಿ ಒಂದು ಲಾರ್ಜ್ ಹಬ್, ಉಳಿದಿದ್ದು ಸುಮಾರು ಸ್ಪೋಕ್ಗಳು, ಸಣ್ಣ ವೇರ್ ಹೌಸ್ ಅಕ್ರಾಸ್ ದ ಕಂಟ್ರಿ, ಅಲ್ಲಿಗೆ ಸಪ್ಲೈ ಮಾಡಿ ಅಲ್ಲಿಂದ ಕನ್ಸ್ಯೂಮರ್ ಮನೆಗೆ ಅಂತ ಆಯಿತು. ಅದೇ ರೀತಿ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್, R&D ಫಸ್ಟ್ ಬರೀ ಅಂಕಿತ್ ಒಬ್ಬರು ನೋಡ್ಕೋತಾ ಇದ್ರು. ಇವತ್ತು 50 ಮೆಂಬರ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಡಿಸೈನ್ ಇಂಜಿನಿಯರಿಂಗ್ ಟೀಮ್ ಇದೆ. ಅವರು ಕೆಲಸನೇ ಅಷ್ಟು. ಇಡೀ ಪ್ರಪಂಚದಲ್ಲಿ ಫರ್ನಿಚರ್ದು ಲೇಟೆಸ್ಟ್ ಡಿಸೈನ್ ಏನು, ಜರ್ಮನಿಲಿ ಏನು ಹೊಸದು ಬಂದಿದೆ, ಪ್ಯಾರಿಸ್ ಫರ್ನಿಚರ್ ವೀಕಲ್ ಏನು ಫಸ್ಟಾಗಿ ಬಂದಿದೆ, ಹೋಗೋದು ಕಲಿಯೋದು, ಅದನ್ನು ಬಂದು ಇಂಡಿಯಾದಲ್ಲಿ ಫ್ರೆಶಾಗಿ ಡಿಸೈನ್ ಮಾಡಿ ಇಂಡಿಯನ್ ಕನ್ಸ್ಯೂಮರ್ಸ್ಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಮಾಡಿ ಆ ಫರ್ನಿಚರ್ನ ಲಾಂಚ್ ಮಾಡೋದು. ಸೊ ಈಗ ಡಿಸೈನ್ ಆ್ಯಂಡ್ ಇಂಜಿನಿಯರಿಂಗು ಇನ್ ಹೌಸ್ ಇದೆ. ಸೊ ನೀವು ನೋಡಿದ್ರೆ ಫುಲ್ ಸ್ಟ್ಯಾಕ್ ಡಿಸೈನ್, ಇಂಜಿನಿಯರಿಂಗ್, ಮ್ಯಾನ್ಯುಫ್ಯಾಕ್ಚರಿಂಗ್, ಸಪ್ಲೈ ಚೈನ್, ವೇರ್ ಹೌಸಿಂಗ್ ಆ್ಯಂಡ್ ಫೈನಲಿ ಇನ್ಸ್ಟಾಲೇಷನ್ ಬೈ ಕಾರ್ಪೆಂಟರ್. ಆ ಕಾರ್ಪೆಂಟರ್ಸು ನಮ್ಮ ಪೇರೋಲ್. ಆಮೇಲೆ ನಮ್ಮ ವೆಬ್ಸೈಟ್ ಎಲ್ಲ ಕಂಪನಿ ಓನ್ಡ್. ಸೊ ನಾವು ಅಸೆಟ್ ಲೈಟ್ ಅಂತ ಯೋಚನೆ ಮಾಡಲಿಲ್ಲ. ಕನ್ಸ್ಯೂಮರ್ಸ್ಗೆ ಆ ಇನೋವೇಟೆಡ್ ಪ್ರಾಡಕ್ಟು ಆ ಕಾಸ್ಟ್ ಪಾಯಿಂಟಲ್ಲಿ ಕೊಡಬೇಕು ಅಂದರೆ ಏನೇನ ಮಾಡಬೇಕು ಎಲ್ಲನೂ ಮಾಡಲೇಬೇಕು ಅಂತ ಆಯಿತು. ಸೊ ನಿಮ್ಗೆ ಇವಾಗ ಕಮಿಂಗ್ ಟು ಯುವರ್ ಕ್ವೆಶ್ಚನ್, ಇವತ್ತು ನಾವೊಂದು 5 ಫ್ಯಾಕ್ಟ್ರಿ ನಡೆಸ್ತೀವಿ. ಹೊಸೂರು, ಬೆಂಗಳೂರು, ಡೆಲ್ಲಿ, ಹರಿಯಾಣ ಹತ್ರ. ಆಮೇಲೆ ಒಂದು 35-40 ವೇರ್ ಹೌಸ್ಗಳಿದ್ದಾವೆ. ಅದಾದಮೇಲೆ ಒಂದು 140 ಅಂಗಡಿಗಳಿದ್ದಾವೆ, ಕಂಪ್ನಿ ಓನ್ಡ್, ಕಂಪ್ನಿ ಆಪ್ರೇಟೆಡ್ ಅಂಗಡಿಗಳು. ಅದಲ್ಲದೆ ಒಂದು 1000 ಮೇಲೆ ಡೀಲರ್ ಔಟ್ಲೆಟ್ಸ್ ಇದ್ದಾವೆ. ಇಷ್ಟು ನಮ್ಮ ಸ್ಪ್ರೆಡ್ ಈಗ ಇಂಡಿಯಾದಲ್ಲಿ. ಎಕ್ಸ್ಪೋರ್ಟ್ ಮಾಡ್ತೀರಾ? 2 ಕಂಟ್ರಿಯಲ್ಲಿ ಪೈಲಟ್ಸ್ ನಡೀತಾ ಇದೆ. ಅದು ಇನ್ನೂ ಸಣ್ಣದು, ತುಂಬ ಅರ್ಲಿ. ಬಟ್ ಇಂಡಿಯಾದಲ್ಲೇ ಇಷ್ಟು ದೊಡ್ಡ ಮಾರ್ಕೆಟ್ ಇರೋದ್ರಿಂದ ನಾವು ಸ್ಲೋ ಆಗಿ ಮಾಡಬೇಕಾಗುತ್ತೆ ಎಕ್ಸ್ಪೋರ್ಟ್. ಓಕೆ. ಸೊ ನಿಮ್ದು ಹೊರಗಡೆ ಬೇರೆ ದೇಶದಲ್ಲೆಲ್ಲೋ ಫ್ಯಾಕ್ಟ್ರೀಸು ಆ ಥರದ್ದೇನಿಲ್ಲ? ಎಲ್ಲ ಇಂಡಿಯಾ. ಇಲ್ಲ. ಆ್ಯಂಡ್ ನಿಮ್ಮ ಇನ್ನೊಂದು ಕ್ವೆಶನ್ ಕೇಳಿದ್ರಲ್ಲ, ಫರ್ನಿಚರ್ ಕೂಡ ನಾವು ಇಂಡಿಯಾದಲ್ಲೇ ಡಿಸೈನ್ ಮಾಡೋದ್ರಿಂದ ನಮ್ಮದು ಇಂಡಿಯಾದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಫರ್ನಿಚರ್ ಫ್ಯಾಕ್ಟ್ರೀಸ್ ಹೊಸೂರಲ್ಲಿದೆ. ನೀವು ಫ್ರೀ ಆದರೆ ಬನ್ನಿ, ನಿಮಗೂ ವಾಕ್ ಥ್ರೂ ತೋರಿಸ್ತೀನಿ. ಸೊ ನಾವು ಫುಲ್ ರಾ ಮೆಟೀರಿಯಲ್ನ ತಗೊಂಡು ಅದರಿಂದ ಆ ರೋಬೋಟ್ಸ್ ಫರ್ನಿಚರ್ನ ನೀಟಾಗಿ ಡ್ರಿಲ್, ಕಟ್, ಹೆಡ್ಜ್ ಬ್ಯಾಂಡ್ ಎಲ್ಲ ಮಾಡಿ ಆಟೋಮೇಟೆಡ್ ಪ್ಯಾಕೇಜಿಂಗ್ ಮಾಡಿ ಫೋರ್ಕ್ ಲಿಫ್ಟಲ್ಲಿ ಟ್ರಕ್ಕಿಗೆ ಹಾಕಿ ಕಳಿಸುತ್ತೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಡನ್, ಮೇಡ್ ಇನ್ ಇಂಡಿಯಾ. ಡಿಸೈನ್ಸು ಇಲ್ಲಿದೆ. ಎಲ್ಲ ಯಾವ್ಯಾವ ದೇಶದಲ್ಲಿ ಬೆಸ್ಟ್ ಇದೆ ಡಿಸೈನ್ಸ್ ಅದನ್ನ ತಂದು ಫ್ರೆಶ್ಶಾಗಿ ನಾವು ಡಿಸೈನ್ ಮಾಡಿ, ಡಿಸೈನ್ ಆದಮೇಲೆ ಒಂದು ಜರ್ಮನ್ ಲ್ಯಾಬೋರೇಟ್ರಿ ಇದೆ TUV ಅಂತ, ಅಲ್ಲಿಗೆ ಸರ್ಟಿಫಿಕೇಷನ್ಗೆ ಹೋಗುತ್ತೆ. ಸರ್ಟಿಫೈ ಮಾಡಿ ಇದು 10 ವರ್ಷ ನಡೆಯುತ್ತೆ, ಈ ವಾರ್ಡ್ರೋಬ್ ಡೋರ್ಸ್ 10 ವರ್ಷ ತೆಗೆದ್ರೂ ಬೀಳಲ್ಲ, ಈ ಸೋಫಾ 15,000 ಸತಿ ಜಂಪ್ ಮಾಡಿದ್ರು ಮಕ್ಕಳು ಸ್ಯಾಗ್ ಆಗಲ್ಲ. ಆ ಸರ್ಟಿಫಿಕೇಷನ್ಸ್ ತಗೊಂಡು ಆಮೇಲೆ ಅದನ್ನ ಲಾಂಚ್ ಆಗುತ್ತೆ ಕನ್ಸ್ಯೂಮರ್. ಓಕೆ, ನೈಸ್. ಈಗ ವೆಸ್ಟರ್ನ್ ಕಂಟ್ರೀಸ್ ಕ್ಯಾಟಲಾಗ್ ತಗೊಂಡು ಡಿಸೈನ್ ರೆಫರ್ ಮಾಡಿದರೆ ಅದು IP ಇಶ್ಯೂಸ್ ಏನಾಗಲ್ವಾ ಅಲ್ಲಿ? ಅವರು ನಾವು ಆ ಡಿಸೈನ್ ಕಾಪಿ ಮಾಡ್ತಾ ಇಲ್ಲ. ಆ ಡಿಸೈನ್ನ ತಗೊಂಡು ಇಂಡಿಯಾದಲ್ಲಿ ಜನಗಳಿಗೆ ಏನು ಇಷ್ಟ ಆಗುತ್ತೆ, ಆ ಮಟೀರಿಯಲ್ ಇಷ್ಟ ಆಗುತ್ತಾ ಅಥವಾ ಆ ಥರ ಲುಕ್ ಆ್ಯಂಡ್ ಫೀಲ್ ಇಷ್ಟ ಆಗುತ್ತಾ? ಬಿಕಾಸ್ ನಾವೆಲ್ಲ ತೊಗೊಂಡು ನಮ್ಮಕ್ಕೆ ಹಾಕ್ಕೊಂಡ್ರೆ ನಮ್ಮ ಕ್ಯಾಟಲಾಗೆ ಸೆಟ್ ಆಗಲ್ಲ. ಸೊ ನಮ್ಮ ಕ್ಯಾಟಲಾಗ್ ಒಂದು ಡಿಸೈನ್ ಲ್ಯಾಂಗ್ವೇಜ್ ಇದೆ, ಏನು ಮಾಡರ್ನ್ ಆಗಿರಬೇಕು, ಸ್ವಲ್ಪ ಇಂಜಿನಿಯರ್ಡ್ ಆಗಿರಬೇಕು, ಸುಮ್ಮನೆ ಹೆವಿ ಆಗಿರಬಾರ್ದು. ಆಮೇಲೆ ಕಾಂಬಿನೇಷನ್ ಆಫ್ ವುಡ್ ಆ್ಯಂಡ್ ಫ್ಯಾಬ್ರಿಕ್ ಇರಬೇಕು. ಆಮೇಲೆ ಫ್ರೇಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ವುಡ್, ನೀಮು, ರಬ್ಬರು ಇಂಡಿಯಾದಲ್ಲಿ ಸಿಗೋವಂಥದ್ದು ಯೂಸ್ ಆಗಬೇಕು, ಮಹೋಗನಿ, ಆಮೇಲೆ ರೋಸ್ ವುಡ್ ಅದು ಯೂಸ್ ಆಗಬೇಕು. ಆ ಥರ ನಮಗಿರುತ್ತೆ. ಸೊ ಈ ಟ್ರೆಂಡ್ ನಡೀತಾ ಇದೆ ಜರ್ಮನಿಲಿ ಗೊತ್ತಾದಾಗ, ಆ ಟ್ರೆಂಡ್ ಯೂಸ್ ಮಾಡ್ಕೊಂಡು ನಾವು ಹೆಂಗೆ ಡಿಸೈನ್ ಮಾಡಬಹುದು ಅಂತ ನಾವು ಹೊಸದಾಗಿ ಡಿಸೈನ್ ಫ್ರೆಶ್. ನಮ್ಮ ಡಿಸೈನ್ಸ್ ಸ್ಟಾರ್ಟಿಂಗ್ ಫ್ರಮ್ ಫ್ರೆಶ್ ಪ್ಲ್ಯಾಟ್ಫಾರ್ಮ್, ನಟ್ ಆ್ಯಂಡ್ ಬೋಲ್ಟಿಂದ ಹಿಡಿದು ಈ ಚೇರ್ ಹೆಂಗೆ ಬ್ರೇಕ್ ಡೌನ್ ಆಗುತ್ತೆ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ಕಲ್ತ್ಕೊಳ್ಳೋದಷ್ಟೇ ಬೇರೆ ಕಡೆಯಿಂದ. ಸೊ ಇಟ್ ಈಸ್ ನಾಟ್ ಅ ಕಾಪಿ. ಸೊ ಅಲ್ಲೊಂದು ಪ್ರಶ್ನೆ ಅಂದರೆ, ಈಗ ನೀವು ಮೇಟ್ರಸ್ಸಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಫರ್ನಿಷಿಂಗ್ ಹೀಗೆಲ್ಲ ಹೋದ್ರಲ್ಲ, ಸೊ ಒಂದು ನ್ಯೂ ಲೈನ್ ಆಫ್ ಬಿಸ್ನೆಸ್ನ ಆ್ಯಡ್ ಮಾಡಿದ್ದು ಯಾವಾಗ ಮತ್ತು ಯಾಕೆ? ಫಸ್ಟ್ 2-3 ವರ್ಷ ಬರೀ ಮ್ಯಾಟ್ರೆಸ್ ಇತ್ತು, 2015-16 17-18 ತನಕ. ಅದಾದಮೇಲೆ ಸ್ವಲ್ಪ ಸರ್ಪ್ಲಸ್ ಬಟ್ಟೆಗಳು ಉಳ್ಕೋತಾ ಇತ್ತು, ಸರ್ಪ್ಲಸ್ ಫೋಮ್ ಉಳ್ಕೋತಾ ಇತ್ತು. ಇದರಿಂದ ಏನಾದ್ರು ಮಾಡ್ಬೋದಾ ಸ್ವಲ್ಪ ವ್ಯಾಲ್ಯೂ ತರೋಕ್ಕೆ ಅಂತ ಆವಾಗ ಪಿಲ್ಲೋ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಬೆಡ್ಶೀಟ್ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಇದರಿಂದ ವರ್ಕ್ ಆಗ್ತಾಯಿದೆ, ಸ್ವಲ್ಪ ಗ್ರೋ ಆಗ್ತಾಯಿದೆ, ಇನ್ನೇನು ಮಾಡ್ಬೋದು ಅಂತ ನೋಡಿ ದೆನ್ ವಿ ಗಾಟ್ ಇನ್ ಟು ಮ್ಯಾಟ್ರೆಸ್ ಪ್ರೊಟೆಕ್ಟರ್,
ಫಿಟ್ಟೆಡ್ ಬೆಡ್ಶೀಟ್ ಅಂತ ಹೇಳಿದ್ರೆ ಬೆಡ್ಶೀಟ್ದು 4 ಕಾರ್ನರ್ ಎಲಾಸ್ಟಿಕ್ ಎಲಾಸ್ಟಿಕ್ ಸೊ ಅದು US ಅಲ್ಲಿ ತುಂಬ ದೊಡ್ಡದು, ಇಂಡಿಯಾದಲ್ಲಿ ಇರಲಿಲ್ಲ. ಬಟ್ ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡಿದ ಕೂಡಲೇ ಇಲ್ಲಿಂದ ಫೀಮೇಲ್ ಕಸ್ಟಮರ್ಸ್ ನಮಗೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಯ್ ತುಂಬ ಹೆಲ್ಪ್ ಆಗುತ್ತೆ, ಬಿಕಾಸ್ ಹಾಸಿಗೆ ತುಂಬ ಭಾರ, ಫ್ಲ್ಯಾಟ್ ಬೆಡ್ಶೀಟ್ನ ಎತ್ತಿ ಟಕ್ಕಿನ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ, ಈ ಎಲಾಸ್ಟಿಕ್ಕಿಂದ ತುಂಬ ಈಸಿಯಾಗಿ ಮಾಡ್ಬೋದು, ಎತ್ತಬೇಕಾಗಿಲ್ಲ ಅಂತ. ಸೊ ಅದು ಹಿಟ್ ಆಯಿತು. ಅದೇ ರೀತಿ ಮ್ಯಾಟ್ರೆಸ್ ಪ್ರೊಟೆಕ್ಟರ್, ಜನಗಳು ಹೇಳ್ತಾಯಿದ್ರು ಹಾಸಿಗೆ ಏನೋ 10 ವರ್ಷ ಉಳಿಯುತ್ತೆ, ನಿಜ, ನೀವು ವಾರಂಟಿ ಕೊಡ್ತಾ ಇದ್ದೀರಾ, ಬಟ್ ತೊಗೊಂಡಿದ್ದೊಂದು ವಾರಕ್ಕೆ ನಮ್ಮ ಮಗು ಉಚ್ಚೆ ಮಾಡಿಬಿಡ್ತು ಅದ್ರ ಮೇಲೆ, ಸೊ ಅದು ಸ್ಟೇನ್ ಇದೆ ಮತ್ತು ಸೀಪ್ ಆಗಿಬಿಟ್ಟಿದೆ, 10 ವರ್ಷ ಅದ್ರ ಜೊತೆ ಬಾಳ್ಬೇಕೀಗ ಅಂತ. ಸೊ ನಾವು ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಅಂತ ಲಾಂಚ್ ಮಾಡಿದ್ವಿ. ಹಾಸಿಗೆ ಮೇಲೆ ಅದು ಹಾಕ್ಬಿಟ್ರೆ ಅದನ್ನ ತೆಗೆದು ವಾಷಿಂಗ್ ಮಿಷಿನಲ್ಲಿ ಹಾಕಿ ಒಗೆದ್ಬಿಡ್ಬೋದು, 2 ವರ್ಷಕ್ಕೆ ಒಂದ್ಸತಿ ಬಿಸಾಕಿ ಅದನ್ನ. ಆವಾಗ ಹಾಸಿಗೆ ಏನೂ ಆಗಿರಲ್ಲ, ಆಲ್ ಸ್ಟೇನ್ಸ್ ರಿಮೇನ್, ಕಾಫಿ ಚೆಲ್ಬೋದು, ಮಗು ಏನಾದ್ರು ಮಾಡ್ಬೋದು, ಅದೆಲ್ಲ ಅದ್ರ ಮೇಲೆ ಉಳ್ಕೊಳ್ಳುತ್ತೆ. ಅಂಥದ್ದೆಲ್ಲ ಸ್ಲೋ ಆಗಿ ಲಾಂಚ್ ಮಾಡಿದ್ವಿ. 2020 ಫರ್ನಿಚರ್ ಸ್ಟಾರ್ಟ್ ಮಾಡಿದ್ದು. ಓಕೆ, ಅದು ತುಂಬ ನೈವಾಗಿ ಮ್ಯಾಟ್ರೆಸಲ್ಲಿ ಸಕ್ಸೀಡ್ ಆಗಿದ್ದೀವಿ, ಫರ್ನಿಚರಲ್ಲೂ ಸಕ್ಸೀಡ್ ಆಗ್ಬೋದು ಅಂತ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಬಟ್ ಆಮೇಲೆ ಗೊತ್ತಾಯಿತು ಫರ್ನಿಚರ್ ತುಂಬ ಬೇರೆ ಬಿಸ್ನೆಸ್. 4-5 ವರ್ಷ ಕಲ್ತ್ಕೊಳ್ಬೇಕಾಯ್ತು ನಾವು, ಅದನ್ನು ಕಲಿತು ಅದರಿಂದ ಇಂಪ್ರೂವ್ ಆದ್ವಿ. ಇವತ್ತು 4ನೇದು ಡೆಕೋರ್ ಆ್ಯಂಡ್ ಲಿವಿಂಗ್, ಅಂದರೆ ವಾಲ್ ಹ್ಯಾಂಗಿಂಗ್ಸು, ಟೇಬಲ್ ಮೇಲೆ ಫಿಗರೀನ್ಸು, ಕರ್ಟನ್ಸ್, ಕಾರ್ಪೆಟ್ಸ್, ಕಿಚನ್ ವೇರ್, ಸ್ಪೂನ್ಸ್ ಆ್ಯಂಡ್ ಕಟ್ಲೆರಿ, ಅದೆಲ್ಲ ಇವಾಗ ಮಾಡ್ತಾ ಇದ್ದೀವಿ. ಸೊ ನೀವು ನೋಡಿದ್ರೆ ಮ್ಯಾಟ್ರೆಸ್ ವಾಸ್ ಹೌ ವಿ ಸ್ಟಾರ್ಟೆಡ್, ಬಿಕಾಸ್ ನಮ್ಗೆ ಅದೊಂದ್ರ ಬಗ್ಗೆ ಮಾತ್ರ ಗೊತ್ತಿದ್ದು. ಬೆಡ್ಡಿಂಗ್ ಆ್ಯಂಡ್ ಬೆಡ್ಲಿನೇನು ಸರ್ಪ್ಲಸ್ ಮೆಟೀರಿಯಲ್ ಇದೆ, ಏನು ಮಾಡೋಣ ಅಂತ ಟ್ರೈ ಮಾಡಿದ್ದು. ಫರ್ನಿಚರ್ ಡೆಲಿಬ್ರೇಟ್ ಚಾಯ್ಸ್ ಬಟ್ ರಾಂಗ್ ಡಿಸಿಷನ್. ಇವತ್ತು ಅದರಿಂದ ಇಂಪ್ರೂವ್ ಆಗಿ 4 ವರ್ಷ ಕಲಿತು ಇವಾಗ ಅದು ಸರಿಯಾಗಿದೆ. ಇವಾಗ 4ನೇ ಕ್ಯಾಟಗರಿ ಅದಕ್ಕೆ ಡೆಲಿಬ್ರೇಟ್ ಚಾಯ್ಸ್, ಬಿಕಾಸ್ ನಮ್ಮ ಇವಾಗ ಕರೆಂಟ್ ವಿಷನ್ನು ಮನೇಲಿ ಏನೇ ಬೇಕಂದ್ರೂ ವೇಕ್ ಫಿಟ್ಟಿಗೆ ಬರಬೇಕು. ನೀವು ಒಂದು ಖಾಲಿ ಮನೆ 4 ಗೋಡೆ ಇರೋಂಥ ಮನೆಗೆ ಬಂದರೆ ಪ್ರತಿಯೊಂದು ಐಟಮು ಇಲ್ಲಿಂದ ಸಿಗಬೇಕು ನಿಮಗೆ ಅನ್ನೋದು ಆ ಡೈರೆಕ್ಷನಲ್ಲಿ ನಡೀತಾ ಇದೆ ನಾವು. ಓಕೆ, ಆಸಮ್. ಸೊ ಐ ಥಿಂಕ್ ಇನ್ನೊಂದು ಪ್ರಶ್ನೆ ಏನಂದರೆ, ಮುಂದೆ ಈಗ ನೀವು 2017 ಸ್ಟಾರ್ಟ್ ಮಾಡಿದಾಗ ನೀವು ಹೇಳಿದ್ರಿ ಬೂಟ್ ಸ್ಟ್ರ್ಯಾಪ್ಡ್ ಆಗಿ ಮಾಡಿದ್ದು ಅಂತ. 16 ಆ್ಯಂಡ್ ನಿಮ್ಮ ಫಸ್ಟ್ ರೌಂಡ್ ಫಂಡಿಂಗ್, ಇನ್ಸ್ಟಿಟ್ಯೂಷನಲ್ ಫಂಡಿಂಗ್ ಸಿಕ್ಕಿದ್ದು 2018 ಅನಿಸುತ್ತೆ ಅಲ್ವಾ? ಸೊ ಅಲ್ಲಿವರೆಗೂ ನೀವು ಫಂಡಿಂಗಿಗಾಗಿ ಸಾಕಷ್ಟು ಪ್ರಯತ್ನ ಮಾಡಿದ್ರಿ, ತುಂಬ ರಿಜೆಕ್ಷನ್ಸು ಬಂತು ನಿಮಗೆ ಅಂತ ಹೇಳಿ ನಾನೊಂದು ಕಡೆ ಓದ್ತಾ ಇದ್ದೆ. ಆ ಜರ್ನಿ ಬಗ್ಗೆ ಹೇಳಿ ಸರ್. ಫಸ್ಟ್ 1 ವರ್ಷ ರಿಜೆಕ್ಷನ್ ಯಾಕೆ ಅಂತ. 2015 to 16 ಎಂಡ್ ನಾವು ರೇಸ್ ಮಾಡೋಕ್ಕೆ ಟ್ರೈಯೇ ಮಾಡಲಿಲ್ಲ, ಬಿಕಾಸ್ ನಮ್ಮಿಬ್ರದ್ದು ಕಾನ್ಫಿಡೆನ್ಸ್ ತುಂಬ ಕಡಿಮೆ ಇತ್ತು, ಫೇಲ್ಡ್ ಇತ್ತು ದುಡ್ಡು. ನಮ್ಮಿಬ್ರು ನಮ್ಮ ದುಡ್ಡೇ ಹಾಕಿ ಮಾಡಿಸ್ತಾ ಇದ್ವಿ, ಏನು ವರ್ಕ್ ಆಗುತ್ತಾ ಇಲ್ವಾ ಇನ್ನೂ ಗೊತ್ತಿರಲಿಲ್ಲ, ಅದೇನೂ ಟ್ರೈ ಮಾಡಲಿಲ್ಲ. ಸೆಕೆಂಡ್ ಇಯರಿಂದ 17 ಸ್ಟಾರ್ಟ್ ಮಾಡಿದ್ವಿ, ಸ್ವಲ್ಪ ಮೀಟ್ ಆಗೋಣ, ಟ್ರೈ ಮಾಡೋಣ ಅಂತ. ಓಕೆ, ಆವಾಗ 42 ಇನ್ವೆಸ್ಟರ್ಸ್ ರಿಜೆಕ್ಟ್ ಮಾಡಿದ್ರು ನಂಗೆ. 2017 ಆಗಸ್ಟಿಂದ 2018 ನವೆಂಬರ್ ತನಕ. ಓಕೆ, ಮೇನ್ಲಿ 2-3 ಪ್ರಾಬ್ಲಮ್ಮು. ಅಂದರೆ ನಿಮ್ಮ ರೆವೆನ್ಯೂ ಎಲ್ಲ ಒಂದು ಸೈಜಬಲ್ ಇತ್ತಾ? ಒಂದು 45-50 crore ಆ್ಯನ್ಯುವಲ್ ರೆವೆನ್ಯೂ. ಬಟ್ ಮೇನ್ಲಿ 2-3 ಪ್ರಾಬ್ಲಮ್ ಹೇಳ್ತಾಯಿದ್ರು. ಫಸ್ಟ್ ಪ್ರಾಬ್ಲಮ್ಮು, ನೀವು ಹಾಸಿಗೆಗಳನ್ನ ಮಾತ್ರ ಮಾರ್ತಾ ಇದ್ದೀರಾ, ಒನ್ ಕ್ಯಾಟಗರಿ ವಂಡರ್ ಆಗಬಹುದು ನೀವು. ಸೊ ಏನು ಸೆಕೆಂಡ್, ಥರ್ಡ್, ಫೋರ್ತ್ ಪ್ರಾಡಕ್ಟ್ ಏನು ಅಂತ ಗೊತ್ತಿಲ್ಲ ನಮಗೆ, ಸೊ ಇಟ್ಸ್ ಟೂ ರಿಸ್ಕಿ, ಮಾಡಲ್ಲ ಅಂತ. 2ನೇದು, ಮ್ಯಾಟ್ರೆಸ್ನ ಆನ್ಲೈನ್ ಮಾರ್ತಾ ಇದ್ದೀರಾ, ಸೊ ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ ಟ್ಯಾಮ್, ನಾನು ಆವಾಗಲೇ ಹೇಳಿದ್ನಲ್ಲ 1 billion ಆದರೂ ಇರಬೇಕು ಅಂತ. ಆನ್ಲೈನ್ ಮಾರ್ಕೆಟ್ ಇಸ್ ವೆರಿ ವೆರಿ ಸ್ಮಾಲ್. ಓವರ್ ಆಲ್ ಮ್ಯಾಟ್ರೆಸ್ ಮಾರ್ಕೆಟೇ $2 billion, ಅದರಲ್ಲಿ ಆನ್ಲೈನ್ ಇನ್ನೂ ಸಣ್ಣದು. ನೀವು ಕ್ಯಾಟಗರಿ ಕ್ರಿಯೇಟರ್ಸು, ಸೊ ಅದು ತುಂಬ ಸಣ್ಣದಾಯಿತು, ನಾವು ಮುಟ್ಟಲ್ಲ. 3ನೇದು, ಎಲ್ಲರೂ ಅಸೆಟ್ ಲೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ, ನೀವು ನೋಡಿದ್ರೆ ಫ್ಯಾಕ್ಟ್ರಿ ಹಾಕೊಂಡು ಕೂತಿದ್ದೀರಾ, ನೆಕ್ಸ್ಟ್ ವೇರ್ ಹೌಸ್ ಬೇರೆ ಮಾಡಬೇಕು ಅಂತ ಇದ್ದೀರಾ. ಸಾರಿ, ನಮ್ಮ ಥೀಸಿಸಲ್ಲಿ ಅಸೆಟ್ ಹೆವಿ ಮಾಡೆಲ್ಸ್ ಫಂಡ್ ಮಾಡಲ್ಲ. ಸೊ 42 ರಿಜೆಕ್ಷನ್ ಸಿಕ್ತು. ಅದಾದಮೇಲೆ 43rd ಇನ್ವೆಸ್ಟರು ಸಿಕೋಯಾ ಕ್ಯಾಪಿಟಲ್. ಓಕೆ, ಅವರು ಗ್ಲೋಬಲಿ ವೆಲ್ ನೋನ್, ಆ್ಯಪಲ್ಗೆ ಅವರೇ ಇನ್ವೆಸ್ಟರು, ವಾಟ್ಸಪ್ಗೆ ಅವರೇ ಇನ್ವೆಸ್ಟರು. ಅವ್ರದ್ದು ಇಂಡಿಯಾ ಟೀಮು ಅವರು ಫೈನಲಿ ನಮ್ಮನ್ನು ನಂಬಿ 6 ತಿಂಗಳು ಡ್ಯೂ ಡಿಲಿಜೆನ್ಸ್ ಅದೆಲ್ಲ ಮಾಡಿ ಫೈನಲಿ ಡಿಸೆಂಬರ್ 2018 ಅಲ್ಲಿ 65 crores ಫಸ್ಟ್ ರೌಂಡ್ ರೇಸ್ ಮಾಡಿದ್ವಿ. ರೈಟ್. ಸೊ ದ್ಯಾಟ್ ವಾಸ್ ದ ಜರ್ನಿ. ಅಲ್ಲಿಂದ ನಿಮ್ಮ ಸುಮಾರು ಮೈಲ್ ಸ್ಟೋನ್ಸ್, ಅಂದರೆ ಸಿರೀಸ್ B, C, D ಎಲ್ಲ ಮಾಡಿದ್ದೀರಾ. ಹೌದು, ಪ್ರತಿಯೊಂದು ಸ್ಟೇಜಲ್ಲೂ ಸಾಕಷ್ಟು ಫಂಡಿಂಗ್ ಕೂಡ ರೇಸ್ ಮಾಡಿದ್ದೀರಿ. ಪ್ರತಿ ಸ್ಟೇಜಲ್ಲೂ, ಸುಮ್ಮನೆ ನಮ್ಮ ಆಡಿಯನ್ಸ್ದು ಏನೋ ಒಂದು ನಾಲೆಜ್ಗೆ, ಪ್ರತಿ ಸ್ಟೇಜಲ್ಲೂ ಇನ್ವೆಸ್ಟರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಶೋರ್, ಎಲ್ಲ ಸೇರಿಸಿ ನಾವು IPOಗೆ ಹೋಗೋಕ್ಕೆ ಮೊದಲೇ ಅರೌಂಡ್ 700-800 crore ಏನೋ ರೇಸ್ ಮಾಡಿದ್ವಿ ಅನ್ಸುತ್ತೆ. ಓಕೆ, ಅದರಲ್ಲಿ ಸೀರೀಸ್ A ಅಲ್ಲಿ ಅರ್ಲಿ ಸ್ಟೇಜ್ ಇರೋದು. ಓಕೆ, ನಾವು ಸೀಡ್ ರೇಸ್ ಮಾಡಲಿಲ್ಲ, ಬಟ್ ಸೀಡ್ ಬಗ್ಗೆ ಮಾತಾಡ್ತೀನಿ. ಸೀಡ್ ಸ್ಟೇಜ್, ಪ್ರೀ ಸೀರೀಸ್ A, ಆ ಸ್ಟೇಜ್ಗಳಲ್ಲಿ
ಮೇಯ್ನ್ಲಿ ಸ್ಟ್ರೆಂತ್ ಆಫ್ ಐಡಿಯಾ ಅಷ್ಟೆ ಆ್ಯಂಡ್ ದ ಟೀಮ್ಗೆ ನಾಲೆಜ್ ಇದೆಯಾ, ಐಡಿಯಾದು ಸ್ಟ್ರೆಂತ್ ಇದೆಯಾ. ಬಿಕಾಸ್ ಆ ಟೈಮಲ್ಲಿ ಮೆಟ್ರಿಕ್ಸೇ ಇರಲ್ಲ ನಿಮಗೆ, ನೀವು ಸಣ್ಣ ಅರ್ಲಿ ಸ್ಟೇಜಲ್ಲಿ ಇರ್ತೀರ, ಪ್ರಾಡಕ್ಟ್ ಡೆವಲಪ್ಮೆಂಟ್ ನಡೀತಾ ಇರುತ್ತೆ. ಸೊ ನಾವು ಮಾಡಲಿಲ್ಲ, ಬಟ್ ಎಷ್ಟೊಂದು ಜನ ಮಾಡ್ತಾರೆ ಆ ಸ್ಟೇಜಲ್ಲಿ. ಸೊ ಅವೆರಡನ್ನು ಮಾತ್ರ ನೋಡೋದು. ಪೆಡಿಗ್ರಿ ಚೆನ್ನಾಗಿದೆಯಾ, ಪೆಡಿಗ್ರಿ ಅಂದರೆ ಬರೀ IIM ಅಲ್ಲ, ಪೆಡಿಗ್ರಿ ಅಂದರೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋವಂಥ ನಾಲೆಜ್ ಇದೆಯಾ. ನೀವು ಸಿಸ್ಕೋಲ್ ವರ್ಕ್ ಮಾಡಿ ನೆಟ್ವರ್ಕಿಂಗ್ ಬಗ್ಗೆ ತುಂಬ ನಾಲೆಜ್ ಇದೆಯಾ, ಅಥವಾ ನೀವು ಯಾಹೋಲ್ ವರ್ಕ್ ಮಾಡಿ ಡಿಜಿಟಲ್ ಎಕಾನಮಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆಯಾ. ಪೆಡಿಗ್ರಿ ಅಂದರೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಿಮ್ಮಲ್ಲಿ ಅರ್ಹತೆ ಇದೆಯಾ, ದಟ್ ಈಸ್ ದ ನೋಡೋದು. ಆ್ಯಂಡ್ ಸೆಕೆಂಡ್ಲಿ ಐಡಿಯಾದು ಸ್ಟ್ರೆಂತ್ ಹೆಂಗಿದೆ. ಸೀರೀಸ್ ಎ ಅದರಲ್ಲಿ ಏನು ನೋಡ್ತಾರೆ ಅಂತ ಹೇಳಿದ್ರೆ ಅರ್ಲಿ ಟ್ರ್ಯಾಕ್ಷನ್. ನೀವು ಏನು ಥೀಸಿಸ್ ಅಂದ್ಕೊಂಡಿದ್ರಿ ಆ ಡೈರೆಕ್ಷನಲ್ಲಿ ಅರ್ಲಿ ಟ್ರ್ಯಾಕ್ಷನ್ನು ಗ್ರೋತ್ ಇದೆಯಾ. ಅಂದರೆ ಆ ಟೈಮಲ್ಲಿ ಗ್ರೋತ್ 1 ತಿಂಗಳ ಮೇಲೆ 1 ತಿಂಗಳ ಕೆಳಗೆ ಹಂಗಿದ್ರೆ ಕಷ್ಟ, ಅಂದರೆ ಇನ್ನೂ ಪ್ರೂವ್ ಆಗಿಲ್ಲ. ಅಥವಾ ಗ್ರೋ ಆಗ್ತಾ ಇದೆ ಬಟ್ ಡಿಸ್ಕೌಂಟ್ ಮಾಡಿದಾಗ ಮಾತ್ರ, ಅದು ಸರಿಯಲ್ಲ. ಸೊ ದ್ಯಾಟ್ ಈಸ್ ನಾಟ್ ಸಸ್ಟೈನಬಲ್. ಸೊ ನಿಮಗೆ ಏನು ಡೈರೆಕ್ಟ್ ಸಿಗ್ನಲ್ಸ್ ಬೇಕು ಆ ಟೈಮಲ್ಲಿ ಅಂತ ಹೇಳಿದ್ರೆ, ಓಕೆ ಟೀಮ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಸ್ಲೋ ಆಗಿ, CXಗಳು ಇನ್ನೂ ಬಂದಿಲ್ಲ, ಬಟ್ ಈ ಫೌಂಡರ್ಸ್ಗೆ ಬೇರೆಯವ್ರನ್ನ ಅಟ್ರ್ಯಾಕ್ಟ್ ಮಾಡೋಂಥ ಕೇಪಬಿಲಿಟಿ ಇದೆ, ಟ್ಯಾಲೆಂಟ್ನ. ಆಮೇಲೆ ಪ್ರಾಡಕ್ಟ್ ಸೈಡು ಸ್ವಲ್ಪ ಅರ್ಲಿ ಟ್ರ್ಯಾಕ್ಷನ್ ತೋರಿಸ್ತಾ ಇದೆ, ಅಂದರೆ ಆಲ್ ಪಾಸಿಟಿವ್ ಡೈರೆಕ್ಷನ್. ಯೂನಿಟ್ ಎಕನಾಮಿಕ್ಸ್ ಇನ್ನೂ ಪ್ರೂವ್ ಆಗಿಲ್ಲ, ನೋ ಪ್ರಾಬ್ಲಮ್. ಸೀರೀಸ್ ಬಿ ಅಲ್ಲಿ ಗ್ರೋತ್ ಬರೀ ಅರ್ಲಿ ಟ್ರ್ಯಾಕ್ಷನ್ ಅಂತ ಹೇಳಿದ್ರಲ್ಲ, ಅಲ್ಲೊಂದು ಪ್ರಶ್ನೆ ಏನಂದರೆ, ಈಗ ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ ಸೈಜ್ ಒಂದು 100 ಕೋಟಿ ಇದೆ, ಇಲ್ಲಿ ಒಂದು 5 ಕೋಟಿ ಮಾಡ್ತಿದ್ದಾರೆ ಅಂದರೆ ಅರ್ಲಿ ಟ್ರ್ಯಾಕ್ಷನ್ ಅಂತ ಕರಿಬೋದಾ? ಏನಾರ ಒಂದು ಪ್ರಪೋರ್ಷನ್ ಇದೆಯಾ? ಪ್ರಪೋರ್ಷನ್ ಆ ರೀತಿ ನೋಡೋದಿಲ್ಲ. ಪ್ರಪೋರ್ಷನ್ನು ವಿತ್ ರೆಸ್ಪೆಕ್ಟ್ ಟು ಯುವರ್ ಸೆಲ್ಫ್ ಆರ್ ಕಾಂಪಿಟೇಟರ್ಸ್. ಓಕೆ, ಅಂದರೆ ನೀವು ಆ ಅರ್ಲಿ ಸ್ಟೇಜಲ್ಲಿ ಪ್ರೀ ಸೀರೀಸ್ ಎ ಟೈಮಲ್ಲಿ ವರ್ಷದ ಮೇಲೆ ಯು ಶುಡ್ ಬಿ ಡಬ್ಲಿಂಗ್ ಆರ್ ಟ್ರಿಪ್ಲಿಂಗ್. ಅಷ್ಟು ಫಾಸ್ಟಾಗಿ ಗ್ರೋ ಆಗ್ತಾ ಇದ್ದೀರಾ, ನಾಟ್ 10% ಗ್ರೋತ್, 20% ಗ್ರೋತ್ ಆ ಥರದ್ದಾಗಲ್ಲ ಸೀರೀಸ್ ಎ ಅಲ್ಲಿ. ಸೀರೀಸ್ ಬಿ ಅಷ್ಟೊತ್ತಿಗೆ ಬರೀ ಗ್ರೋತಿಂದ ಯಾರು ದೇ ಆರ್ ನಾಟ್ ಹ್ಯಾಪಿ. ಸೀರೀಸ್ ಬಿ ಅಲ್ಲಿ ಯೂನಿಟ್ ಎಕನಾಮಿಕ್ಸ್ ನೋಡ್ತಾರೆ. ಯೂನಿಟ್ ಎಕನಾಮಿಕ್ಸ್ ಅಂದರೆ ನಿಮ್ಮ P&L, ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ರೆವೆನ್ಯೂಯಿಂದ ಪ್ರತಿಯೊಂದು ಕಾಸ್ಟ್ ಸಬ್ಟ್ರಾಕ್ಟ್ ಮಾಡ್ತಾ ಹೋದರೆ ಅದು ಸಸ್ಟೈನಬಲ್ ಲೆವೆಲಲ್ಲಿ ಇದೆಯಾ ಅಥವಾ ಆರ್ಟಿಫಿಷಿಯಲ್ ಆಗಿದೆಯಾ. 2-3 ಎಕ್ಸಾಂಪಲ್ ಕೊಡ್ತೀನಿ. ಸೊ ನಿಮ್ಮ ರೆವೆನ್ಯೂಯಿಂದ ರಾ ಮೆಟೀರಿಯಲ್ ಕಾಸ್ಟ್ ಮತ್ತು ಪ್ರೊಡಕ್ಷನ್ ಕಾಸ್ಟ್ ತೆಗೆದಾಕಿದ್ರೆ ಗ್ರಾಸ್ ಮಾರ್ಜಿನ್ ಉಳ್ಕೊಳ್ಳುತ್ತೆ. ಆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ನ ತೊಗೊಂಡಿದ್ದೀರಲ್ಲ, ಪ್ರೊಡಕ್ಷನ್ ಕಾಸ್ಟು, ಅದು ಆರ್ಟಿಫಿಷಿಯಲ್ ಆಗಿ ಲೋ ಇದೆಯಾ, ಯಾಕಂದರೆ ನಿಮ್ಮ ಅಂಕಲ್ದು ಒಂದು ಫ್ಯಾಕ್ಟ್ರಿ ಇದೆ ಅದಕ್ಕೆ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ, ಅಥವಾ ನಿಜವಾಗ್ಲೂ ಕರೆಂಟ್ ರೇಟ್ ಆಫ್ ಪ್ರೊಡಕ್ಷನಲ್ಲಿ ನಿಮಗೆ ಗ್ರಾಸ್ ಮಾರ್ಜಿನ್ ಚೆನ್ನಾಗಿದೆಯಾ. ಅಥವಾ ಇನ್ನೊಂದು ಎಕ್ಸಾಂಪಲ್, ಮಾರ್ಕೆಟಿಂಗ್ ಡಾಲರ್ಸು ಈಗಿರೋದು ಆರ್ಟಿಫಿಷಿಯಲಾಗಿ ಸಪ್ರೆಸ್ ಆಗಿದೆಯಾ, ಯಾಕಂತ ಹೇಳಿದ್ರೆ ನೀವು ಹೋಮ್ ಸ್ಟೇಟಲ್ಲಿದ್ದೀರಾ, ನೀವು ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರಲ್ಲಿ, ಆಲ್ ಆಫ್ ಯುವರ್ ಕರೆಂಟ್ ಟ್ರ್ಯಾಕ್ಷನ್ ಈಸ್ ಇನ್ ಬ್ಯಾಂಗ್ಳೂರ್. ಈ ಎಕನಾಮಿಕ್ಸ್ ಎಲ್ಲೂ ಪ್ರೂವ್ ಆಗಿಲ್ಲ. ನೀವು ಅದೇ ಮಾಡೆಲ್ನ ತೊಗೊಂಡೋಗಿ ಹೈದರಾಬಾದಲ್ಲಿ ಹಾಕಿದ್ರೆ ಮೇ ಬಿ ಯು ವಿಲ್ ನೀಡ್ ಡಬಲ್ ದ ಮಾರ್ಕೆಟಿಂಗ್ ಸ್ಪೆಂಡ್. ಸೊ ಇಟ್ ಈಸ್ ಆರ್ಟಿಫಿಷಿಯಲ್ ಇವತ್ತಿರೋದು. ಆ ಥರದ್ದೆಲ್ಲ ಚೆಕ್ ಮಾಡ್ತಾರೆ. ಸೊ ನಿಮ್ಮ ಯೂನಿಟ್ ಎಕನಾಮಿಕ್ಸು ಸಸ್ಟೈನಬಲ್ ಡೈರೆಕ್ಷನಲ್ಲಿ ನಡೀತಾ ಇದೆಯಾ, ಗ್ರೋತ್ ಬರ್ತಾ ಇದೆ ಇನ್ನು, ಬಟ್ ಅದು ಸಸ್ಟೈನ್ ಆಗುತ್ತಾ ಪ್ರಾಫಿಟ್ ಅಂತ ಚೆಕ್ ಮಾಡ್ತಾರೆ. ಸೀರೀಸ್ C-D ಅಷ್ಟೊತ್ತಿಗೆ ನಿಮ್ಮಿಬ್ಬರು ನಾವು ನೋಡೋದೇ ಇಲ್ಲ ಫೌಂಡರ್ಸ್ನ. ಗ್ರೋತು, ಪ್ರಾಫಿಟ್ಟು, P&L ಸ್ಟೆಬಿಲಿಟಿ ಅದೆಲ್ಲ ಗಿವನ್ ಇರಲೇಬೇಕು. ಅಷ್ಟೊತ್ತಿಗಾಗಲೇ ನೀವು ಬೇರೆ VPಗಳು ಬೆಳೆಸಿದ್ದೀರಾ ಟೀಮಲ್ಲಿ, ವೈಸ್ ಪ್ರೆಸಿಡೆಂಟ್ಗಳು, CFO, CTO ಅವ್ರನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿದ್ದೀರಾ ಅಥವಾ ಗ್ರೋ ಮಾಡಿದ್ದೀರಾ. ನೀವಿಬ್ಬರಿಗೆ ಏನಾದರೂ ಆಗೋದ್ರೆ ನಾಳೆ ಕಂಪ್ನಿ ನಡೆಯುತ್ತಾ ಇಲ್ವಾ, ಇಲ್ಲಿಂದ ಮುಂದಕ್ಕೆ ನೀವು ಮಾರಬೇಕು ಅಂತ ಇದ್ದೀರಾ ಕಂಪ್ನಿನ, ಅಥವಾ IPO ಮಾಡಿ ಲಿಕ್ವಿಡಿಟಿ ಕೊಡಬೇಕು ಅಂತ ಇದ್ದೀರಾ, ಇಲ್ಲಿಂದ ಪಾತ್ ಏನು ಫೈನಾನ್ಷಿಯಲಿ, ನಾಟ್ ಬಿಸ್ನೆಸ್, ಅದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿ ಸ್ಟೇಜಲ್ಲೂ ಗ್ರೋತ್ ಈಸ್ ಇಂಪಾರ್ಟೆಂಟ್. ಸ್ಪೀಡ್ ಆಫ್ ಗ್ರೋತ್ ಬಿಕಮ್ಸ್ ಲೆಸರ್ ಆ್ಯಂಡ್ ಲೆಸರ್ ಆ್ಯಂಡ್ ಲೆಸರ್, ಬಟ್ ಅದರ್ ಪ್ಯಾರಾಮೀಟರ್ಸ್ ಬಿಕಮ್ ಮೋರ್ ಇಂಪಾರ್ಟೆಂಟ್. ಓಕೆ, ಒಂದು ಸೀರೀಸ್ ಎ ಆದಮೇಲೆ ಸೀರೀಸ್ ಬಿ ತನಕ ಇಂತಿಷ್ಟು ಟೈಮ್ ಆಗಿರಬೇಕನ್ನೋ ಕಂಡೀಷನ್ ಇರುತ್ತಾ? ಕಂಡೀಷನ್ ಅಂತ ಅಲ್ಲ, ಆದಷ್ಟು ಬೇಗ ಆದಷ್ಟು ಒಳ್ಳೆಯದು. ಬಟ್ ನೀವು ಡಿಲೇ ಮಾಡಿರೋ ರೀಸನ್ ಪ್ರಾಫಿಟಬಿಲಿಟಿ ಆದರೆ ಏನು ತೊಂದರೆ ಇಲ್ಲ. ನೀವು ಪ್ರಾಫಿಟಬಲ್ ಆಗಿದ್ದೀವಿ, ದುಡ್ಡು ಬೇಡ, ಅದಕ್ಕೆ ಸೀರೀಸ್ ಬಿ ಡಿಲೇ ಆಗಿದೆ, ದಟ್ ಈಸ್ ಅ ಗುಡ್ ಪ್ರಾಬ್ಲಮ್. ಬಟ್ ನಿಮ್ಮ ಯೂನಿಟ್ ಎಕನಾಮಿಕ್ಸ್ ಸರಿಗೆ ಬರ್ತಾ ಇಲ್ಲ, ಅದಕ್ಕೆ ಎ ಆಗಿ ಒಂದು 3 ವರ್ಷ ಆಗೋಯ್ತು ಆಗಲೇ, ಇವಾಗ ಇನ್ನೂ ಸ್ಟ್ರಗಲ್ ಮಾಡ್ಕೊಂಡು ಇನ್ನೂ ಯೂನಿಟ್ ಎಕನಾಮಿಕ್ಸ್ ಸ್ಟೇಬಲ್ ಆಗಿಲ್ಲ ಅಂತ ಅಂದರೆ ದಟ್ ಈಸ್ ಅ ಬ್ಯಾಡ್ ನ್ಯೂಸ್. ಸೊ ಟೈಮ್ ಈಸ್ ನಾಟ್ ಫಿಕ್ಸ್ಡ್, ಯಾವ ರೀಸನ್ಗೆ ಅಂತ ಡಿಲೇ ಆಗಿದೆ ಅದು ಇಂಪಾರ್ಟೆಂಟ್. ರೈಟ್. ಸೊ ಕೋವಿಡ್ ಟೈಮಲ್ಲಿ ನೀವು ಹೇಳಿದ್ರಿ ಸ್ಯಾಲ್ರಿ ತಗೊಂಡಿಲ್ಲ ಅಂತ ಇಬ್ಬರು ಅಲ್ವಾ, 2020 ಸೊ ಆವಾಗ ಏನಾದರೂ ಎಂಪ್ಲಾಯ್ ಇಂಪ್ಯಾಕ್ಟ್ ಏನಾದರೂ ಮಾಡಬೇಕಾಗಿ ಬಂತ? ಇಲ್ಲ, ಟಚ್ ವುಡ್ ಆ ಟೈಮಲ್ಲಿ ಏನೂ ಆಗಲಿಲ್ಲ. ಓಕೆ, ಸೊ ನೀವು ಫಂಡ್ ಕೂಡ ರೇಸ್ ಮಾಡಿದ್ರಾ ಆ ಟೈಮಲ್ಲಿ, ಅರೌಂಡ್ ದಟ್ ಟೈಮ್? ಅವಾಗ ಸ್ವಲ್ಪ ದಿವಸ ಹಿಂದೆ, ಒಂದು 6-7 ತಿಂಗಳ ಹಿಂದೆ ಮಾಡಿದ್ವಿ. ಓಕೆ, ಬಟ್ ಸಡನ್ನಾಗಿ ಫ್ಯಾಕ್ಟ್ರಿ ಆಪ್ರೇಟ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ರು, ಸಪ್ಲೈ ಚೈನ್ ಆಪ್ರೇಟ್ ಮಾಡೋಂಗಿಲ್ಲ ಅಂದ್ಬಿಟ್ರು ಗೌರ್ಮೆಂಟು.
ಸೊ ಸಡನ್ಲಿ ಎಲ್ಲರೂ ಮನೇಲಿ ಕೂತಿದ್ದೀವಿ, ಸ್ಯಾಲ್ರಿ ಎಲ್ಲರಿಗೂ ಹೋಗ್ತಾ ಇದೆ. ಎಷ್ಟು ಜನ ಇದ್ರು ಅವಾಗ? ಆವಾಗ ಒಂದು 500-600 ಇದ್ದರು. ಹೌದಾ? ಇವತ್ತು ಒಂದು 2,000 ಮೇಲೆ ಫುಲ್ ಟೈಮ್ ಇದ್ದಾರೆ, ಒಂದು 3,000 ಮೇಲೆ ಆಫ್ ರೋಲ್ ಇದ್ದಾರೆ, ಇವತ್ತೊಂದು 5,000 ಮೇಲಿದ್ದಾರೆ. ಬಟ್ ಆವಾಗ ಒಂದು 400-500ಗೆ ನಮಗೆ ಸಖತ್ ಕಷ್ಟ ಆಗಿತ್ತು 6 ವರ್ಷದಿಂದ. ಸೊ ಇಂಪ್ಯಾಕ್ಟ್ ಏನೂ ಮಾಡಬೇಕಾಗಲಿಲ್ಲ. ಬಟ್ ಟಚ್ ವುಡ್ ವಿತಿನ್ 3 ಮಂತ್ಸ್ ಗೌರ್ಮೆಂಟು ಇ ಕಾಮರ್ಸ್ನಲ್ಲಿ ಅಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ಫ್ಯಾಕ್ಟ್ರಿನ 2 ಶಿಫ್ಟ್ ಮಾಡಿಬಿಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್, ಒಂದೇ ಶಿಫ್ಟಲ್ಲಿ ಒಟ್ಟು 100 ಜನ ಕೆಲಸ ಮಾಡ್ತಾಯಿದ್ರೆ 50 ಜನದ್ದು 2 ಶಿಫ್ಟ್ ಮಾಡಿಬಿಟ್ಟು ಅವ್ರ ಮಧ್ಯ 7 ಫೀಟ್ 8 ಫೀಟ್ ಡಿಸ್ಟೆನ್ಸ್ ಹಾಕ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಫ್ಯಾಕ್ಟ್ರಿ ಆಫೀಸ್ ಯಾರಿಗೂ ಬರಬೇಡಿ ಅಂತೇಳಿ ಬರೀ ನಾನು ಅಂಕಿತ್ ಮಾತ್ರ ಹೋಗ್ತಾಯಿದ್ವಿ. ನಮ್ಮ ಲೀಡರ್ಶಿಪ್ ಟೀಮ್ ಬರೋದು, ಎಲ್ಲರೂ ಬೇರೆ ಬೇರೆ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಬಟ್ ಫ್ಯಾಕ್ಟ್ರಿ ನಿಲ್ಲಿಸಲಿಲ್ಲ, ಆಫೀಸ್ ನಿಲ್ಲಿಸಲಿಲ್ಲ. ಸೊ ಹಂಗೆ ನಾವು ನಡೆದು ಸದ್ಯಕ್ಕೆ ಟಚ್ ವುಡ್ ನಮ್ಮ ಯಾವ ಎಂಪ್ಲಾಯಿನೂ ಕಳ್ಕೊಳ್ಳಿಲ್ಲ. ನಾವು ಗೌರ್ಮೆಂಟಿಂದ ಆಕ್ಸಿಜನ್ ಕಾನ್ಸಂಟ್ರೇಟರು ಮತ್ತು ವೆಂಟಿಲೇಟರ್ ಮತ್ತು ಸೀಟ್ಸ್ ಸೋರ್ಸ್ ಮಾಡಿ ನಮ್ಮ ಯಾರೇ ಫ್ಯಾಮಿಲಿ ಮೆಂಬರ್ಗೆ ಆದರೆ ನಾವು ಅದನ್ನ ಅವ್ರ ಮನೆಗೆ ಕಳಿಸ್ತಾಯಿದ್ವಿ. ಕಳಿಸಿ ಅವ್ರದ್ದು ಹುಷಾರಾದ್ಮೇಲೆ ವಾಪಸ್ ನಮ್ಮ ಫ್ಯಾಕ್ಟ್ರಿಗೆ ಬರಬೇಕು ಅಂತ. ಸೊ ಸದ್ಯ ಯಾರೂ ಕಳ್ಕೊಳ್ಳಿಲ್ಲ. ಗ್ರೇಟ್ಫುಲ್ ಫಾರ್ ದ್ಯಾಟ್. ಸೊ ಅದಾದಮೇಲೆ ನೀವು ಐ ಥಿಂಕ್ IPO ಕಡೆ ಹೊರಟ್ರಿ ಅಂತ ಅನ್ಸುತ್ತೆ ಅಲ್ವಾ? ಸೊ ಒಂದು ಪ್ರಶ್ನೆ ಏನಂದೆ ಸರ್, ಈಗ ಸಾಮಾನ್ಯವಾಗಿ ಸೀರೀಸ್ ABCD ಈ ಥರದ ರೌಂಡ್ಸ್ ಎಲ್ಲ ದಾಟ್ಕೊಂಡು ಒಂದು ಹಂತ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಫೌಂಡರ್ಗೂ ಫಿಟಿಗ್ ಆಗಿರುತ್ತೆ, ಸಾಕಷ್ಟು ಶ್ರಮ, ಆಮೇಲೆ ಸತತವಾಗಿ 10 ವರ್ಷ 8 ವರ್ಷ ಕೆಲಸ ಮಾಡಿರ್ತಾರೆ. ಎಕ್ಸಿಟ್ ಏನಾದ್ರು ಒಂದು ಆಪ್ಷನ್ ಸಿಕ್ಕಿದ್ರೆ ಮಾಡಿಬಿಟ್ಟು ಹೋಗೋಣ ಅನ್ನೋ ಮೈಂಡ್ ಸೆಟ್ಟಲ್ಲೂ ಇರ್ತಾರೆ. ಬಟ್ IPO ಹೋಗೋದು ಯೂಶ್ವಲಿ ಸ್ವಲ್ಪ ಇನ್ನೂ ಲಾಂಗ್ ಟರ್ಮ್ಗೆ ನಾನು ಇದರಲ್ಲಿ ಇದ್ದೀನಿ ಅನ್ನೋ ಥರದ್ದು ಒಂದು ಮೆಸೇಜ್ ಅದು. ಸೊ ಎಕ್ಸಿಟ್ ತೊಗೊಳ್ದೆ IPO ಮಾಡಬೇಕು ಅನ್ನೋ ನಿರ್ಧಾರ ಯಾಕೆ ಅಂತ? ಐ ಥಿಂಕ್ ಅಂದರೆ ಕಾನ್ಷಿಯಸ್ಲಿ ನೀವು ಇದರಲ್ಲಿ ಇರಬೇಕು, ನಾನು ಇನ್ನೂ ಸುಮಾರು ಸಮಯ ನನಗೆ ಇನ್ನೂ ಸಾಕಷ್ಟು ಮಾಡೋದಿದೆ ಅಂತ ಆಲೋಚನೆ ಇಟ್ಕೊಂಡ? ಅದು ನಾವಿಬ್ಬರು ಫೇಲ್ಡ್ ಆಂಟರ್ಪ್ರಿನರ್ಸ್ ಆಗಿದ್ದರಿಂದ ಇದು ವರ್ಕ್ ಆಗ್ತಿರೋದೇ ದೊಡ್ಡ ವಿಷಯ ನಮಗೆ. ಓಕೆ. ಸೊ ಅಂಥ ಟೈಮಲ್ಲಿ ಇನ್ನೂ ಎಕ್ಸೈಟೆಡ್ ಆಗಿದ್ದೀವಿ, ಇನ್ನೂ ನಡೆಸಬೇಕು ಅಂತ ಆಸೆ ಇದೆ. ಜೊತೆಗೆ IPO 2-3 ದೊಡ್ಡ ಥಿಂಗ್ಸ್ ಅಚೀವ್ ಮಾಡುತ್ತೆ. ಒಂದು ಕನ್ಸ್ಯೂಮರ್ ಫೇಸಿಂಗ್ ಬ್ರ್ಯಾಂಡ್ ಆಗಿರೋದ್ರಿಂದ ಜನಗಳು ಸ್ಟಾಕ್ ಮಾರ್ಕೆಟಲ್ಲೂ ನೋಡ್ತಾರೆ, ಡೈಲಿ ವೆಬ್ಸೈಟಲ್ಲಿ ನೋಡ್ತಾರೆ, ಗೂಗಲಲ್ಲಿ ನೋಡ್ತಾರೆ. ಸೊ ಆ ಪಾಸಿಟಿವ್ ರಬ್ ಆಫ್ ಇದ್ದೇ ಇರುತ್ತೆ. ಸೊ ಕನ್ಸ್ಯೂಮರ್ ಬ್ರ್ಯಾಂಡ್ಗೆ ಅದು ಹೆಲ್ಪ್ ಆಗುತ್ತೆ IPO. ಎರಡನೇ ರೀಸನ್ನು, ನಾವು 100 ಜನಕ್ಕೆ ESOP ಕೊಟ್ಟು ಅದರದ್ದು ಬೈಬ್ಯಾಕ್ ಮಾಡಿದ್ವಿ. IPOಗೆ ಹೋಗೋಕ್ಕೆ ಮೊದಲೇ ನಿಯರ್ಲಿ 80 ಕೋಟಿ ರೂಪಾಯಿ ಅಷ್ಟು ಬೈಬ್ಯಾಕ್ಸ್ ಮಾಡಿ ಆ ದುಡ್ಡನ್ನ ESOP ಹೋಲ್ಡರ್ಸ್ಗೆ ನಾವು ಎಂಪ್ಲಾಯೀಸಿಗೆ ಕೊಟ್ಟಿದ್ವಿ. ಸೊ ಅವರು ವೆಲ್ತ್ ಕ್ರಿಯೇಟ್ ಮಾಡಿದರು, 100 ಜನ ಕ್ರಿಯೇಟ್ ಮಾಡಿದರು. ಒಂದು ಒರಿಸ್ಸಾಯಿಂದ ಬಂದಿರೋಂಥ ಒಬ್ಬರು ಶಾಪ್ ಫ್ಲೋರ್ ಎಕ್ಸಿಕ್ಯೂಟಿವ್ ಅವ್ರ ಮನೆ ಕಟ್ಕೊಂಡ್ರು. ಕನ್ನಡ ಯಾವುದೋ ಒಂದು ಸಣ್ಣ ಹಳ್ಳಿಯಿಂದ ಬಂದಿರೋವಂಥವ್ರು ನಾರ್ತ್ ಕರ್ನಾಟಕದಲ್ಲಿ ಅವ್ರ ಮಕ್ಕಳನ್ನ ಓದಿಸಿದ್ರು. ನಮ್ಮ ಬೇರೆ ಎಂಪ್ಲಾಯೀಸ್ ಮನೆಗೆ ಡೌನ್ ಪೇಮೆಂಟ್ ಕೊಟ್ಕೊಂಡ್ರು. ಅದು 82 crores ಅಷ್ಟು ಮಾಡಿದ್ವಿ, 100 ಜನಕ್ಕೆ ಇಂಪ್ಯಾಕ್ಟ್ ಆಗಿತ್ತು. ನಮ್ಮಿಬ್ಬರಿಗೆ ಏನಂತ ಹೇಳಿದ್ರೆ IPO ಟೈಮಲ್ಲಿ ಇಡೀ ESOP ಲಿಕ್ವಿಡ್ ಆದರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ 100 ಜನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅದೊಂದು ಆಸೆ ಇತ್ತು. ಮೂರನೇ ಆಸೆ, ನಮ್ಮನ್ನು ನಂಬ್ಕೊಂಡು 2018ಇಂದ 5 ಡಿಫ್ರೆಂಟ್ ಇನ್ವೆಸ್ಟರ್ಸ್ ದುಡ್ಡು ಹಾಕಿದ್ರು. ಅದು ಹೇಳಿದೆ ಅಲ್ಲ, ಅರೌಂಡ್ 800 crores ರೈಸ್ ಮಾಡಿದ್ವಿ. ಬಟ್ ನಾವು ಖರ್ಚು ಮಾಡಿರಲಿಲ್ಲ, ಎಷ್ಟೊಂದು ಬ್ಯಾಂಕಲ್ಲೇ ಇತ್ತು. ಬಟ್ ಅವ್ರಿಗೆ ರಿಟರ್ನ್ಸ್ ಕೊಡೋ ಟೈಮ್ ಆಗಿತ್ತು. ಅವರು ಚಾರಿಟಬಲ್ ಅಲ್ಲ ಅವ್ರು ನಂಬಿ ದುಡ್ಡು ಹಾಕಿದ್ದಾರೆ. ಸೊ ನಾವು ಅದನ್ನ IPO ಮಾಡಿದಾಗ ಅವ್ರಿಗೂ ಆಪರ್ಚುನಿಟಿ ಇರುತ್ತೆ ಮಾರೋಕ್ಕೆ. ಸೊ ಈ 3 ದೃಷ್ಟಿಯಿಂದ ನಾವು ಮಾಡಿದ್ವಿ. ಬಟ್ ಅದಕ್ಕಿಂತ ದೊಡ್ಡ ಬೆನಿಫಿಟ್ಟು ಅಂದರೆ ನಮ್ಮ ಬೋರ್ಡ್ IPO ಆಗಬೇಕಂತ ಹೇಳಿದ್ರೆ ನಿಮ್ಮ ಬೋರ್ಡ್ನ ಚೇಂಜ್ ಮಾಡಬೇಕು. ಪ್ರೈವೇಟ್ ಆಗಿರೋ ತನಕ ಬರೀ ಪ್ರೈವೇಟ್ ಇನ್ವೆಸ್ಟರ್ಸು ನಾನು ಅಂಕಿತ್ ಅಷ್ಟೇ ಇದ್ದಿದ್ದು. ಈಗ ಪಬ್ಲಿಕ್ ಹೋಗಬೇಕು ಅಂದರೆ ಸೆಬಿ ರೂಲ್ಸ್ ಮೂಲಕ ನಾವು ವಿ ಹ್ಯಾವ್ ಟು ಚೇಂಜ್ ಹೌ ದ ಬೋರ್ಡ್ ಈಸ್ ಕನ್ಸ್ಟ್ರಕ್ಟೆಡ್. ಸೊ ನಾವು ಹೋಗ್ಬಿಟ್ಟು ಬೇರೆ ಬೇರೆ ಎಕ್ಸ್ಪರ್ಟ್ಸ್ನ ಕರ್ಕೊಂಬಂದ್ವಿ. ಗುಣಿಂದರ್ ಕಪೂರ್ ಅಂತ ಒಬ್ಬರು, ಅವರು ರಿಟೇಲ್ ಇಂಡಸ್ಟ್ರಿಯಲ್ ಲೆಜೆಂಡ್. ಅವರು ವಿಶಾಲ್ ಮೆಗಾಮಾರ್ಟ್ ಅನ್ನೋ ಕಂಪ್ನಿದು CEO. ಅದು $10 billion ಕಂಪನಿ. ಅವರು ನಂಬ್ಕೊಂಡು ಒಪ್ಕೊಂಡ್ರು, ಬೋರ್ಡ್ ಮೆಂಬರ್ ಆಗಿ ಬರ್ತೀನಿ ಅಂತ ಬಂದರೆ ನಾವು ಎಷ್ಟು ಕಲಿಬೋದು ಅವರಿಂದ. ಸೆಕೆಂಡ್ ಸಂಧ್ಯಾ ಅಂತ, ಅವರು ಅಮೆಝಾನ್ಗೆ HR ಹೆಡ್ ಆಗಿದ್ರು. ಅಷ್ಟು ದೊಡ್ಡ ಕಂಪನಿಯಲ್ಲಿ HR ಹೆಡ್ ಆಗಿದ್ಕೊಂಡು ನಾವು HR ಪಾಲಿಸೀಸ್ನ ಹೆಂಗೆ ಸ್ಟ್ರಾಂಗ್ ಆಗಿ ಮಾಡ್ಬೋದು ಅಂತ ಅವರಿಂದ ಕಲಿಬೋದು. ಅವ್ರು ಬಂದರು. ಇನ್ನೊಬ್ರು ಅಲೋಕ್ ಮಿಶ್ರಾ ಅಂತ, ಪಬ್ಲಿಕ್ ಮಾರ್ಕೆಟ್ CFO, ಎಂಫಸಿಸ್ದು CFO ಆಗಿದ್ರು, ಜನರಲ್ ಅಟ್ಲಾಂಟಿಕಲ್ CFO ಆಗಿದ್ರು. ಪಬ್ಲಿಕ್ ಮಾರ್ಕೆಟ್ಸ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಫೈನಾನ್ಸ್ ದೃಷ್ಟಿಯಿಂದ ಅಂತ ಅವರಿಂದ ಕಲ್ತ್ಕೋಬೋದು. ಸೊ ನಮ್ಮ ಬೋರ್ಡ್ ಫುಲ್ ಕಾಂಪೋಸಿಷನ್ನೇ ಚೇಂಜ್ ಆಗೋಯ್ತು. ಆ್ಯಂಡ್ ಸೋ ಮಚ್ ಟು ಲರ್ನ್ ಇವ್ರುಗಳಿಂದ. ಆ ರೀತಿ ಇನ್ನೂ ಇಬ್ಬರು, ಅರಿಂದಮ್ ಅಂತ ಒಬ್ಬರು, ಸುದೀಪ್ ಅಂತ ಒಬ್ಬರು, ಬ್ಲೂ ಸ್ಟೋನ್, ಆಟಂಬರ್ಗ್, ಅಲ್ಲಿಂದೆಲ್ಲ ಬಂದರು.
ಅದರಿಂದ ಅರಿಂದಮೂ ಇದ್ದಾರಾ? ಅರಿಂದಮೂ ಇದೆ. ಓಕೆ. ಸೊ ತುಂಬ ಬೆನಿಫಿಟ್ ಆಗುತ್ತೆ ನಮಗೆ, ನಮ್ಮ ಸೀನಿಯರ್ ಲೀಡರ್ಶಿಪ್ ಅವರಿಂದ ಕಲಿಯೋದಕ್ಕೆ. ಸೊ ಅದರಿಂದ ದಟ್ ವಾಸ್ ಅ ಆ್ಯಡೆಡ್ ಬೆನಿಫಿಟ್ ಸೈಡಲ್ಲಿ. ಓಕೆ, ಐ ಪಿ ಒ ಹೋಗೋದಕ್ಕೆ. ಹೋಗೋದು. ಸೊ ಈಗ ನಂದು ಇನ್ನೊಂದು ಪ್ರಶ್ನೆ ಅಂದರೆ, ಅಲ್ಲಿ ನಮ್ಮ ಕರ್ನಾಟಕದಲ್ಲೂ ಈಗ 200 ಕೋಟಿ 300 ಕೋಟಿ 500 ಕೋಟಿ ರೆವಿನ್ಯೂ ಮಾಡ್ತಿರೋಂಥ ಸಾಕಷ್ಟು ಕಂಪ್ನಿಗಳಿದ್ದಾವೆ. ಅವರು ಐ ಪಿ ಒ ಕಡೆಗೆ ಆಲೋಚನೆ ಮಾಡಿರಲ್ಲ ಸಾಮಾನ್ಯವಾಗಿ. ಯಾಕಂದರೆ 2 ಕಾರಣಕ್ಕೆ ಮಾಡಿರಲಿಕ್ಕಿಲ್ಲ ಅನ್ಸುತ್ತೆ. ಒಂದು, ಅವ್ರಿಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಕ್ಕಿಲ್ಲ. 2ನೇ ಜನ ನಾವೇನೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸಾಕು ಇದರಲ್ಲಿ ಅನ್ನೋ ಥರ ಇರ್ಬೋದು. ಸೊ ಯಾರಾದರೂ ಆ ಥರದ ಕಂಪ್ನಿಗಳು ಐ ಪಿ ಒ ಹೋಗಬೇಕು ಅಂದರೆ ಏನು ಪಾಸಿಟಿವ್ಸ್ ಇದೆ? ಈಗ ನೀವು ಹೇಳಿದ್ರಿ, ಒಂದು ಬೋರ್ಡ್ ಫಾರ್ಮ್ ಮಾಡಬೇಕು, ಬೋರ್ಡಲ್ಲಿ ಎಕ್ಸ್ಪರ್ಟ್ಸ್ ಬರ್ತಾರೆ, ಆ ಮೂಲಕ ಅವರ ಜರ್ನಿಗೆ ಸಾಕಷ್ಟು ಸಹಾಯ ಆಗ್ಬೋದು ಅಂತ. ಬಿಯಾಂಡ್ ದ್ಯಾಟ್ ಬೇರೆ ಏನು ಬೆನಿಫಿಟ್ ಸಿಗ್ಬೋದು? ಕ್ಯಾಪಿಟಲ್ ಈಸ್ ಆಬ್ವಿಯಸ್ಲಿ ದೇರ್. ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಫಸ್ಟ್ಲಿ ಬೋರ್ಡ್ ಕಾಂಪೋಸಿಷನು ಕ್ಯಾಪಿಟಲ್. ಒಂದ್ಸತಿ ಪಬ್ಲಿಕ್ ಆದರೆ ಪ್ರತಿ ಸತಿ ಪ್ರೈವೇಟ್ ಇನ್ವೆಸ್ಟರ್ಸ್ಗೆ ಹೋಗಿ ಪಿಚ್ ಮಾಡು, ಆಮೇಲೆ ಫಂಡ್ ರೇಸ್ ಮಾಡು, ಅದೆಲ್ಲ ಹೊಟ್ಟೋಗುತ್ತೆ. ನೀವು ಯಾವಾಗ ಬೇಕು ಆವಾಗ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ತೋರಿಸೋದು, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಅಪ್ರೋಚ್ ಮಾಡೋದು, ರೇಸ್ ಮಾಡ್ಬೋದು. ಬಟ್ ಅದೆಲ್ಲ ಸೆಕೆಂಡ್ರಿ. ನೀವು ಐ ಪಿ ಒ ಹೋಗಬೇಕು ಅಂತ ಹೇಳಿದ್ರೆ 2-3 ದೊಡ್ಡ ವಿಷಯ ನೆನ್ಪಿಟ್ಕೋಬೇಕು. ಒಂದು, ಪಬ್ಲಿಕ್ ಹೋಗೋದು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಇನ್ವೆಸ್ಟರ್ಸಿಂದ ನೀವು ದುಡ್ಡು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರ. ಸೊ ಅಂದರೆ ರಿಟೇಲ್ ಇನ್ವೆಸ್ಟರ್ ನಿಮ್ಮಂಥವ್ರು 5,000 10,000 ಹಾಕಿ ಶೇರ್ಸ್ ತೊಗೊಳ್ಳೋಂಥ, ಅವ್ರ ಸೇವಿಂಗ್ಸಿಂದ ಆಗ್ತಾ ಇರೋಂಥದ್ದು. ಸೊ ಆ ದುಡ್ಡನ್ನ ತುಂಬ ರೆಸ್ಪಾನ್ಸಿಬಿಲಿಟಿಯಿಂದ ಟ್ರೀಟ್ ಮಾಡಬೇಕು. ಸೊ ನಿಮಗೆ ಯಾರಿಗೂ, ನನಗೆ ಯಾರು ಹಂಗೂ ಬೇಕಾಗಿಲ್ಲ, ನನಗೆ ಯಾರಿಗೂ ರಿಪೋರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಐ ಪಿ ಒ ಇಸ್ ರಾಂಗ್ ಫಾರ್ ಯು. ಪ್ರೈವೇಟಾಗೇ ಇಟ್ಕೊಳ್ಳಿ, ನೀವೇ ನಿಮ್ಮ ಬ್ರದರೋ ನಿಮ್ಮ ಕಸಿನ್ಸು ನೀವೇ ನೋಡ್ಕೊಳ್ಳಿ, ನಡ್ಸ್ಕೊಳ್ಳಿ, ಪ್ರಾಫಿಟಬಲ್ ಆಗಿರಿ, ದುಡ್ಡು ತೊಗೊಂಡೋಗಿ ಸ್ಯಾಲ್ರಿ ತೊಗೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಯಾರೂ ಕೇಳಲ್ಲ. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್. ಸೊ ಯು ಹ್ಯಾವ್ ಟು ಬಿ ರೆಡಿ ಟು ರಿಪೋರ್ಟ್ ಅ ಲಾಟ್ ಆ್ಯಸ್ ಪರ್ ಸೆಬಿ ರೆಗ್ಯುಲೇಷನ್ಸ್ ಆ್ಯಂಡ್ ನಾರ್ಮ್ಸ್. ಅದು ಕಷ್ಟದ ಕೆಲಸ. 2ನೇ ವಿಷಯ, ನಿಮಗೆ ಕಂಪ್ಲೀಟ್ಲಿ ಫ್ಯಾಮಿಲಿ ರನ್ ಬಿಸ್ನೆಸ್ ಥರ ಇರಬೇಕು. ಯಾರು ಇಂಟರ್ಫಿಯರೆನ್ಸು ಬೇಕಾಗಿಲ್ಲ, ಯಾರ ಐಡಿಯಾಸು ಬೇಕಾಗಿಲ್ಲ, ನಾನು ಹೆಂಗೆ ಬೇಕಂಗೆ ನಡ್ಸ್ಕೋತೀನಿ ಅಂತ ಇದ್ದರೆ, ಅಗೇನ್ ಪ್ರೈವೇಟ್ ಇಸ್ ಬೆಟರ್, ಪಬ್ಲಿಕ್ ಇಸ್ ನಾಟ್ ಬೆಟರ್. ಓಕೆ. 3ನೇದು, ನೀವು ಪಬ್ಲಿಕ್ ಹೋಗಲೇಬೇಕು ಅಂತ ಅಷ್ಟು ಸಿನ್ಸಿಯರ್ ಆಗಿದ್ದರೆ 2 ಡಿಫ್ರೆಂಟ್ ಆಪ್ಷನ್ಸ್ ಓಪನ್ ಆಗುತ್ತೆ. ಒಂದು, ಸಮಥಿಂಗ್ ನೋನ್ ಆಸ್ SME ಬೋರ್ಡ್, ಒನ್ ಈಸ್ ನೋನ್ ಆಸ್ ಮೇನ್ ಬೋರ್ಡ್. ನಾವು ಲಿಸ್ಟ್ ಆಗಿರೋದು ಮೇನ್ ಬೋರ್ಡ್. ಅಂದರೆ ಯಾವುದೇ ಏಷ್ಯನ್ ಪೇಂಟ್ಸು, ನಾವು ಯಾವುದೇ ದೊಡ್ಡ ಕಂಪ್ನಿ ತೊಗೊಂಡ್ರೆ ಮೇನ್ ಬೋರ್ಡಲ್ಲೇ ಲಿಸ್ಟ್ ಆಗುತ್ತೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಮೇನ್ ಬೋರ್ಡ್. SME ಬೋರ್ಡ್ ಅಂತಲೂ ಇದೆ, ಅಲ್ಲಿ 100 crores 200 crores 300 crores ರೆವೆನ್ಯೂ ಇರೋಂಥವ್ರು ದೇ ಕ್ಯಾನ್ ಗೋ ಆ್ಯಂಡ್ ಗೆಟ್ ಲಿಸ್ಟೆಡ್. ಅಲ್ಲಿ ಡಿಸ್ಕ್ಲೋಜರ್ ನಾರ್ಮ್ಸ್, ರೆಗ್ಯುಲೇಟರಿ ನಾರ್ಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಅದರಿಂದ ನಿಮಗೆ ಟ್ರಸ್ಟ್ ಫ್ಯಾಕ್ಟರ್ ಅಷ್ಟು ಬೆಳೆಯಲ್ಲ. ಬಿಕಾಸ್ SME ಬೋರ್ಡಲ್ಲಿ ಒಂದು ಕಾರ್ ಡೀಲರ್ಶಿಪ್ ಕೂಡ ಲಿಸ್ಟ್ ಆಗ್ಬೋದು, ಒಂದು ಸಣ್ಣ ಕಂಪ್ನಿ ಕೂಡ ಲಿಸ್ಟ್ ಆಗ್ಬೋದು. ಅದೆಲ್ಲ ಲಾಸ್ಟ್ ಇಯರ್ ಒಂದು ಡೆಲ್ಲಿಲಿ ಒಂದು ಮೋಟರ್ ಬೈಕ್ದು ಶೋರೂಮ್ ಲಿಸ್ಟ್ ಆಗಿತ್ತು. ಕರೆಕ್ಟ್. ಸೊ ಅದರಿಂದ ಅಲ್ಲಿ ಅಷ್ಟು ಟ್ರಸ್ಟ್ ಇಲ್ಲ. ಸೊ ನೀವು ಸುಮ್ಮನೆ ಹೇಳ್ಕೊಳ್ಳೋಕೆ ಪಬ್ಲಿಕ್ ಅಂತ ಹೇಳ್ಬೋದು, ಆದರೆ ಅದರಿಂದ ನಿಮಗೆ ಬರಬೇಕಾಗಿರೋಂಥ ಬೆನಿಫಿಟ್, ಟ್ರಸ್ಟ್, ಕ್ರೆಡಿಬಿಲಿಟಿ ಅದು ಯಾವುದೂ ಸಿಗೋದಿಲ್ಲ. ಸೊ ನಮ್ಮ ಬ್ರಾಡ್ ಅಡ್ವೈಸ್ ಪ್ರಕಾರ ನಿಮ್ಮ ಕಂಪ್ನಿ ಒಂದು 1,000 ಕೋಟಿ ರೆವೆನ್ಯೂ ರೇಂಜಲ್ಲಿದ್ದು ವ್ಯಾಲ್ಯೂಯೇಷನ್ ಅಟ್ಲೀಸ್ಟ್ 5,500-6,000 ಕೋಟಿಗಿಂತ ಜಾಸ್ತಿ ಇರುತ್ತೆ ಅಂತಾಗಿ, ನೀವು ಫ್ಲೋಟ್ ತರಬೇಕು ಅಂತ ಇರೋದು ಅಬೌಟ್ 1,500 crore ಹೆಚ್ಚು ಕಡಿಮೆ ಅಂತ ಆಗಿ, ಅಂದರೆ ಅಷ್ಟು ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ, ಸ್ಟಾಕ್ ಬೈ ಸೆಲ್ ಮಾಡೋದಕ್ಕೆ ರೂಮ್ ಇರುತ್ತೆ. ಹಂಗಿದ್ರೆ ಮಾತ್ರ ಮೇನ್ ಬೋರ್ಡಲ್ಲಿ ಲಿಸ್ಟ್ ಆಗೋದು ಸೂಟಬಲ್ ಅಂತ. ಆ ರಫ್ ಸ್ಕೇಲ್, ಯಾರೂ ರೂಲ್ ಮಾಡಿಲ್ಲ, ರಫ್ ಸ್ಕೇಲ್. ಓಕೆ. ನೀವು ಐ ಪಿ ಒ ಹೋಗೋಕ್ಕಿಂತ ಮುಂಚೆ ನಿಮ್ಮ ನಂಬರ್ಸ್ ಹೇಗಿತ್ತು? ನಾವು ಐ ಪಿ ಒ ಹೋಗಿದ್ದ ವರ್ಷ 1,300 crore 1,280 crore ಏನೋ ರೆವೆನ್ಯೂ ಇತ್ತು. ಅಬೌಟ್ 3-4% ಇಬಿಡ್ಡ ಪ್ರಾಫಿಟಬಿಲಿಟಿ ಇತ್ತು. ಆಮೇಲೆ ಕ್ಯಾಶ್ ನಮ್ಮ ಹತ್ರ ಆಗಲೇ ವಿ ಹ್ಯಾಡ್ hundreds of crores ಇನ್ ಬ್ಯಾಂಕ್. ಸೊ ಸ್ಟೇಬಲ್ ಬ್ಯಾಲೆನ್ಸ್ ಶೀಟ್, ಫ್ಯೂ 400 crore ಏನೋ ಇತ್ತು ಬ್ಯಾಂಕಲ್ಲಿ. ಸೊ ಸ್ಟೇಬಲ್ ಕಂಪನಿ ವಿತ್ ಕ್ಲಿಯರ್ ಪ್ಲ್ಯಾನ್ಸ್. ಆಮೇಲೆ ಐ ಪಿ ಒ ಹೋದಾಗ ಇನ್ನೊಂದು, ನೀವು DRHP ಅನ್ನೋ ಡಾಕ್ಯುಮೆಂಟ್, ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್, ಆ ಡಾಕ್ಯುಮೆಂಟಲ್ಲಿ ಏನಕ್ಕೆ ದುಡ್ಡು ರೇಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ಜಸ್ಟಿಫಿಕೇಷನ್ ಏನು ಅನ್ನೋದನ್ನ ಡೀಟೇಲಾಗಿ ಬರೀಬೇಕು. ಸೊ ನಿಮಗೆ ಆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಐ ಪಿ ಒ ಹೋಗೋದು ಅದು ಕಷ್ಟನೇ. ಸೊ ಯು ಹ್ಯಾವ್ ಟು ಹ್ಯಾವ್ ಕ್ಲಿಯರ್ ಹೆಡ್ಡಿಂಗ್ಸ್. ನನಗೆ 300 ಕೋಟಿ ರೇಸ್ ಮಾಡ್ತಾ ಇದ್ದೀನಿ, ಅದರಲ್ಲಿ 50 ಕೋಟಿ ಈ ಕೆಲಸಕ್ಕೆ ಯೂಸ್ ಮಾಡ್ತೀನಿ, ಇದು ಪ್ರೂಫ್. ಅದು 70 ಕೋಟಿ ಇದಕ್ಕೆ, 300 ಕೋಟಿ ಈ ಥರ ಬ್ರೇಕ್ ಡೌನ್ ತೊಗೊಂಡು 300 ಕೋಟಿ ಆಗುತ್ತೆ, ಇದಕ್ಕೆ ನಾನು ಪ್ರೂಫ್ ಸಬ್ಮಿಟ್ ಮಾಡ್ತೀನಿ ಅಂತ ಯು ಹ್ಯಾವ್ ಟು ಗಿವ್ ದ ಸರ್ಟಿಫಿಕೇಟ್. ಸೊ ಅದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಪಬ್ಲಿಕ್ ಮನಿ ಅದರಿಂದ. ಸೊ ದಟ್ ಈಸ್ ದ ಪ್ರಾಸೆಸ್ ಟು ಡೂ ದ್ಯಾಟ್. ಓಕೆ. ಅದು ಒಂದು ವರ್ಷದ ಕೆಲಸ. ಐ ಪಿ ಒ ನೀವು ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ ಮೇಲೆ ಬೋರ್ಡ್ ಕಾಂಪೋಸಿಷನ್, DRHP ಡ್ರಾಫ್ಟಿಂಗ್, ಲೀಗಲ್ ಫರ್ಮ್ಸ್ ಅಪಾಯಿಂಟ್ಮೆಂಟ್,
PMO ಅಪಾಯಿಂಟ್ಮೆಂಟ್, ಕಂಪ್ನಿ ಸೆಕ್ರೆಟರಿ ಅಪಾಯಿಂಟ್ಮೆಂಟ್ ಎಲ್ಲ ಆಗಿ ಒಂದು 15 ಪಾರ್ಟಿಗಳು, ಡಿಫ್ರೆಂಟ್ ಪಾರ್ಟಿಗಳು ಒಟ್ಟಿಗೆ ವರ್ಕ್ ಮಾಡಿ ಫೈನಲಿ ಸೆಬಿಗೆ DRHP ಫೈಲ್ ಮಾಡಿ, DRHP ಅಪ್ರೂವಲ್ ಬಂದ ಮೇಲೆ ನಾವು ಇನ್ವೆಸ್ಟರ್ಸ್ಗೆ ಹೋಗಿ ಪಿಚ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಆಮೇಲೆ ಫೈನಲ್ ಲಿಸ್ಟಿಂಗ್. ಅದು 1 ವರ್ಷದ ಕೆಲಸ ಹೆಚ್ಚು ಕಡಿಮೆ. ರೈಟ್. ನಿಮ್ಮ ರೆವೆನ್ಯೂ ಸ್ಟ್ರೀಮಲ್ಲಿ B2C ಎಷ್ಟಿದೆ, B2B ಎಷ್ಟಿದೆ? 99% B2C. 99% B2C, 1% ಮ್ಯಾಟ್ರೆಸ್ ಆ್ಯಂಡ್ ಇದರ ನಡುವೆ ಸ್ಪ್ಲಿಟ್ ರಫ್ಲಿ ಅಬೌಟ್ 60% ಮ್ಯಾಟ್ರೆಸ್, ಅಬೌಟ್ 30% ಫರ್ನಿಚರ್, 10% ಆಕ್ಸೆಸರೀಸ್, ಬೆಡ್ಡಿಂಗ್, ಸ್ಮಾಲರ್ ಐಟಮ್ಸ್. ಓಕೆ. B2B ಅಂದರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಕರೆಕ್ಟ್. ಓಕೆ. ಯಾರಾದರೂ ಹೋಮ್ ಸ್ಟೇ, PG, ಆಮೇಲೆ ಹೋಟೆಲ್ಸ್, ಕೋ ಲಿವಿಂಗ್ ಸ್ಪೇಸಸ್, ರೆಸಾರ್ಟ್ಸ್ ಅವ್ರದ್ದೆಲ್ಲ ತಗೋತಾರೆ. ಇಂಡಿಯಾದ ಎಷ್ಟು ಪಿನ್ ಕೋಡ್ಗೆ ನೀವು ಸರ್ವ್ ಮಾಡಿದ್ದೀರಾ? 19,000 ಪಿನ್ ಕೋಡ್ಸ್ ಏನೋ ಇದ್ದಾವೆ. ನಾವು ಹೆಚ್ಚು ಕಡಿಮೆ ಎಲ್ಲ ಕಡೆನೂ ಮಾಡಿದ್ದೀವಿ. ಓಕೆ. ಫರ್ನಿಚರ್ ಬರೀ ಒಂದು 40 ಸಿಟೀಸ್ ಇದ್ದಾವೆ. ಈ ಮ್ಯಾಟ್ರೆಸ್ಸು, ಬೆಡ್ಶೀಟ್ ಎಲ್ಲ ಕಡೆ ಕಳಿಸಿದ್ದೀವಿ. ಈಗ ನಿಮ್ಮದು ಶಿಪ್ಪಿಂಗು ಇಂಟೆಲಿಜೆಂಟಾಗಿ ಮಾಡ್ತೀರಾ? ಅಂದರೆ ಈಗ ರಾಜಸ್ಥಾನದಿಂದ ಒಂದು ರಿಕ್ವೈರ್ಮೆಂಟ್ ಬಂತಂದರೆ, ಅಥವಾ ಮತ್ತು ಮೇ ಬಿ ಉತ್ತರಾಖಂಡದಿಂದ ಬಂದರೆ ಅದಕ್ಕೆ ಡಿಫ್ರೆಂಟ್ ಪ್ರಾಡಕ್ಟನ್ನ ಕಳಿಸ್ತೀರಾ ನೀವು? ಅಲ್ಲಿನ ವೆದರ್ ಕಂಡೀಷನ್ಗೆ ಆ ಥರ ಏನಾದರೂ? ಇಲ್ಲ, ವೆದರ್ ಕಂಡೀಷನ್ಸ್ಗಂತ ಇಲ್ಲ. ಫಾಸ್ಟೆಸ್ಟ್ ರೂಟ್ ಯಾವ ಮದರ್ ವೇರ್ ಹೌಸು, ಯಾವ ಫ್ಯಾಕ್ಟ್ರಿಯಿಂದ ಅಲ್ಲಿಗೆ ಕಡಿಮೆ ದುಡ್ಡಾಗುತ್ತೆ ಶಿಪ್ ಮಾಡೋಕ್ಕೆ ಅಂತ ನೋಡ್ತೀವಿ. ಬಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇಂಡಿಯಾದಲ್ಲಿ ಯಾವುದೇ ವೆದರ್ ಕಂಡೀಷನ್ಗೆ ವರ್ಕ್ ಆಗಬೇಕು ಅನ್ನೋ ಥರ ಅದನ್ನು ಅವ್ರು ಆ ಸರ್ಟಿಫಿಕೇಶನ್ ಅಂತ ಹೇಳಿದ್ನಲ್ಲ, ಅವ್ರು ನೋಡ್ಕೋಬೇಕದು. ಅಲ್ಲಿ ಹ್ಯೂಮಿಡಿಟಿ ಚೆಕ್ ಮಾಡ್ತಾರೆ, ಟೆಂಪ್ರೇಚರ್. ಒಂದು ನಿಮ್ಮ ಫ್ಯಾಕ್ಟ್ರಿಗೆ ಬಂದು ತೋರಿಸ್ತೀನಿ. ಆ ಫೋಮ್ನ 40 ಡಿಗ್ರೀಸ್ 25 ಡಿಗ್ರಿ ಸೆಲ್ಸಿಯಸ್, 40 ಡಿಗ್ರಿ ಸೆಲ್ಸಿಯಸ್, 50 ಡಿಗ್ರಿ ಸೆಲ್ಸಿಯಸ್ ಎಲ್ಲದರಲ್ಲೂ ಆ ಟೆಸ್ಟ್ಗಳು ನಡೆಯುತ್ತೆ. ಸಿಮಿಲರ್ಲಿ ಹ್ಯೂಮಿಡಿಟಿ, 20% ಹ್ಯೂಮಿಡಿಟಿ, 30% ಹ್ಯೂಮಿಡಿಟಿ, 40 ಹ್ಯೂಮಿಡಿಟಿ ಚೇಂಜ್ ವರ್ಕ್ ಫಾರ್ ಆಲ್ ಕಂಡೀಷನ್. ಇಟ್ ಶುಡ್ ವರ್ಕ್ ಆ್ಯಂಡ್ ಲಾಸ್ಟ್ ಫಾರ್ 10 years. ಅದನ್ನು ಟೆಸ್ಟ್ ಮಾಡಿ ಅವ್ರು ಸರ್ಟಿಫಿಕೇಶನ್ ಕೊಡ್ತಾರೆ. ಸೊ ದೆನ್ ಓನ್ಲಿ ವಿ ಲಾಂಚ್. ಆಲ್ ಫಿಟ್ ಅಂತಾರೆ, ಶುಡ್ ವರ್ಕ್ ಫಾರ್ ಆಲ್. ಸೊ ಈಗ IPO ಆದಮೇಲೆ ಏನು ಬದಲಾವಣೆ ಆಗಿದೆ? ಎಲ್ಲರೂ ಏನು ವಾರ್ನ್ ಮಾಡಿದ್ರು ಅಂದರೆ IPO ಆಗಿದ್ದ ಕೂಡಲೇ ತುಂಬ ಕನ್ಸರ್ವೇಟಿವ್ ಆಗಿಬಿಡ್ತೀವಿ ಕಂಪ್ನಿಗಳು. ಬಿಕಾಸ್ ಕ್ವಾರ್ಟರ್ ರಿಸಲ್ಟ್ಸ್ ಡಿಕ್ಲೇರ್ ಮಾಡಬೇಕು, ಮ್ಯೂಚುವಲ್ ಫಂಡ್ಸ್ ಅಂತ ಇನ್ವೆಸ್ಟರ್ಸ್ ಇರ್ತಾರೆ. ಏನಾದರೂ ನಾವು ಮಾಡ್ತಿರೋದು ಸರಿ ಹೋಗಲಿಲ್ಲ ಅಂತ ಹೇಳಿದ್ರೆ ಅವ್ರು ಮಾರಿ ಹೊರಟೋಗ್ತಾರೆ, ಸ್ಟಾಕ್ ಪ್ರೈಸ್ ಬಿದ್ದೋಗುತ್ತೆ. ಆ ರೀತಿ ಇರುತ್ತೆ, ಕನ್ಸರ್ವೇಟಿವ್ ಆಗಿಬಿಡುತ್ತೆ ಅಂತ ಎಲ್ಲರೂ ವಾರ್ನ್ ಮಾಡಿದರು. ನಾವು IPO ಹೋಗಕ್ಕೆ ಮೊದಲೇ 7-8 ಪಬ್ಲಿಕ್ ಕಂಪ್ನೀಸ್ನ ಹೋಗಿ ಮೀಟ್ ಆದ್ವಿ, ಫೌಂಡರ್ಸ್ನ. ಮಾಡಬೇಕಾ ಇಲ್ವಾ, ನಿಮ್ಗೇನು ಅನಿಸುತ್ತೆ, ವಾಟ್ ಮಿಸ್ಟೇಕ್ಸ್ ಡಿಡ್ ಯು ಮೇಕ್ ಅಂತ. ಹಂಗೆಲ್ಲ ವಾರ್ನ್ ಮಾಡಿದ್ರಿಂದ ನಾವು ಏನು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಸ್ಟಾಕ್ ಪ್ರೈಸ್ ನೋಡಬೇಕು, ಬಟ್ ಅದರಿಂದ ಡಿಸೈಡ್ ಮಾಡಿ ನಾವು ಕಂಪ್ನಿ ನಡ್ಸೋಕ್ಕಾಗಲ್ಲ. ಹಂಗೆ ಮಾಡಿದ್ರೆ ಕಂಪ್ನಿದು ಲಾಂಗ್ ಟರ್ಮ್ ಫ್ಯೂಚರ್ನ ರಿಸ್ಕಲ್ಲಿ ಇಡ್ತೀವಿ. ನಾವು ಏನು ಬೆಟ್ಸೇ ತೊಗೊಳ್ಳಲ್ಲ, ಯಾವುದೂ ಇನೋವೇಷನ್ನೇ ಮಾಡಲ್ಲ. ಬಿಕಾಸ್ ಸ್ಟಾಕ್ಸ್ ಕೊಟ್ಟೋಗುತ್ತೆ ಕೆಳಗಡೆ, ಅದು ಸರಿ ಹೋಗೋದಿಲ್ಲ ಕಂಪ್ನಿಗೆ ಅಂತ ಹೇಳಿ ನಾವು ಇಬ್ಬರು ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ, ಯಾವಾಗಲೂ ಇನೋವೇಷನ್ಸ್ ನಡಿಲೇಬೇಕು, ಅದು ನಿಲ್ಲಕ್ಕೆ ಕೂಡ್ದು. ಯಾವಾಗಲೂ ಜಾಗ್ರಫಿಕಲ್ ಎಕ್ಸ್ಪ್ಯಾನ್ಷನ್, ಪ್ರಾಡಕ್ಟ್ ಎಕ್ಸ್ಪ್ಯಾನ್ಷನ್ ಕಂಟಿನ್ಯೂಸ್ಲಿ ನಡಿಬೇಕು. ಆದರೆ ಫ್ರೂಗಲಾಗಿ ಮಾಡಬೇಕು. ದುಡ್ಡನ್ನ ಬಿಸಾಕಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಬ್ಯಾಂಕಲ್ಲಿ ದುಡ್ಡಿದೆ ಅದು ಯಾರು ಕೇಳಲ್ಲ, ಹಂಗಲ್ಲ. ವೆರಿ ಗಾರ್ಡ್ ರೈಲ್ ಇರೋವಂಥ ವೆರಿ ಕ್ಲಿಯರ್ ಎಕ್ಸ್ಪೆರಿಮೆಂಟೇಷನ್ ಮಾಡಬೇಕು. ಬಟ್ ನಡೆಸ್ತಾ ಇರಬೇಕು, ಯಾವುದೇ ಕಾರಣಕ್ಕೂ ಇನೋವೇಷನ್ ನಿಲ್ಲಬಾರ್ದು ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಅದರಿಂದ ಸ್ಟಾಕ್ ಮೇಲೆ ಕೆಳಗೆ ಹೋಗ್ಬೋದು, ಬಟ್ ಲಾಂಗ್ ಟರ್ಮ್ ಬೆಳಿಲೇಬೇಕು ಕಂಪನಿ. ಅದು ಸೇಫ್ ಗಾರ್ಡ್ ಆಗಲೇಬೇಕು ಕಾಂಪಿಟೇಷನಿಂದ. ನಾಳೆ ಯಾವುದೋ ಚೈನೀಸ್ ಕಂಪನಿ ಬಂದು ಏನೋ ಚೀಪಾಗಿರೋ ಪ್ರಾಡಕ್ಟ್ ಮಾಡ್ತೀವಿ, ಕಡಿಮೆ ದುಡ್ಡಿಗೆ ಮಾಡ್ತೀವಿ ಅಂದರೆ ನಾವು ಇಂಪ್ಯಾಕ್ಟ್ ಆಗಬಾರ್ದು. ನಾವು ಇಲ್ಲ, ಕ್ವಾಲಿಟಿ ಶುಡ್ ಬಿ ಪ್ಯಾರಮೌಂಟ್, ನಾವು ಬಿಡಬಾರ್ದು ಅದನ್ನು. ಸೊ ಆ ರೀತಿ ರೈಟ್ ಫೌಂಡೇಶನಲ್ ಪಿಲ್ಲರ್ಸ್, ಇನೋವೇಷನ್ ಇರಬೇಕು, ಗುಡ್ ಕಾಸ್ಟ್ ಇರಬೇಕು, ಗುಡ್ ಕ್ವಾಲಿಟಿ ಇರಬೇಕು. ಹಂಗೆ ಅದು ನಡೆಸಿದ್ರೆ ಇಟ್ ಬಿ ಓಕೆ ಅನ್ನೋದು ಬಿಲೀಫ್. ಗೊತ್ತಿಲ್ಲ, ವೆರಿ ಅರ್ಲಿ. ಮುಂದಿನ ಯೋಜನೆಗಳು? ಈಗ ನಾವು ಒಂದು ದೊಡ್ಡ 1 lakh square foot ಸ್ಟೋರ್ 2 ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. 1 lakh? ಓಕೆ. ಅದು ದೊಡ್ಡ, ನೀವು ಬಂದರೆ ಒಂದು ದಿವಸ ಸಾಕಾಗಬಾರ್ದು, ಟೈಮ್ ಸ್ಪೆಂಡ್ ಮಾಡಿದ್ರು ನೀವು ಅಷ್ಟು ನೋಡೋಕ್ಕಿರಬೇಕು ಅನ್ನೋ ಥರದ್ದು ಐಕ್ಯ ಲೆವೆಲ್ ಆ ಥರ. ಓಕೆ. 2 ಮಾಡ್ತಾ ಇದ್ದೀವಿ. ಅದರದ್ದು ಕೆಲಸ ಸ್ಟಾರ್ಟ್ ಆಗಿದೆ. ಹೋಪ್ಫುಲಿ ನೆಕ್ಸ್ಟ್ ಇಯರಲ್ಲಿ ಯಾವಾಗಾದರೂ ಲಾಂಚ್ ಮಾಡ್ಬೋದು. ಎಲ್ಲಿ, ಯಾವ ಏರಿಯಾದಲ್ಲಿ? 2 ಬೆಂಗಳೂರಲ್ಲೇ, ಒಂದು ಸೌತ್ ಕಡೆ, ಒಂದು ನಾರ್ತ್ ಕಡೆ. ಓಕೆ. ಸೊ ಅದು ದೊಡ್ಡ ಪ್ರಾಜೆಕ್ಟ್. ಎರಡನೇದು, ನಾವು ಎಂಟ್ರಾಗಿರೋ ಪ್ರಾಡಕ್ಟ್ ಕ್ಯಾಟಗರೀಸಲ್ಲೇ ಲಾಟ್ ಆಫ್ ಸಬ್ ಕ್ಯಾಟಗರೀಸ್ ಇದ್ದಾವೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಚೇರ್ಸ್, ಡಿಫ್ರೆಂಟ್ ಟೈಪ್ ಆಫ್ ವಾಲ್ ಹ್ಯಾಂಗಿಂಗ್ಸ್, ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ಯಾಚ್ಯೂಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕರ್ಟನ್ಸ್, ಕಾರ್ಪೆಟ್ಸ್, ಸುಮಾರು ಇದ್ದಾವೆ. ಅದನ್ನು ಕ್ಯಾಟಲಾಗಲ್ಲಿ ಅಡಿಷನ್ ಮಾಡ್ತಾ ಹೋಗೋಣ. ಇವತ್ತಾಗಲೇ ಒಂದು 5,000 ಡಿಫ್ರೆಂಟ್ SKUs ಪ್ರಾಡಕ್ಟ್ಸ್ ಇದ್ದಾವೆ ನಮ್ಮ ಕ್ಯಾಟಲಾಗಲ್ಲಿ. ಓಕೆ. ಇನ್ನೂ ಜಾಸ್ತಿ ಮಾಡಬೇಕು, ಸೊ ದ್ಯಾಟ್ ಜನಗಳಿಗೆ ಚಾಯ್ಸ್ಗೆ ಕಡಿಮೆ ಆಗಬಾರ್ದು, ಎಲ್ಲ ಸಿಗಬೇಕು ಅನ್ನೋದು ಒಂದು ಆಸೆ.
ಸೊ ಇವೆರಡು ದೊಡ್ಡ ಪ್ರಾಜೆಕ್ಟ್ ನೆಕ್ಸ್ಟ್. ಸರ್, ಈಗ D2C ಬಗ್ಗೆ ಒಂದು ಸಣ್ಣದೊಂದು ಮಿಸ್ಕನ್ಸೆಪ್ಷನ್ ಏನಿದೆ ಅಂದರೆ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಮಾರ್ತಾಯಿದ್ರು ಅದನ್ನು D2C ಅಂತ ಕರೆಯೋ ಥರದ್ದೆಲ್ಲ ನೋಡ್ತಾ ಇದ್ವಿ. D2C ನೀವು ಹೇಳ್ದಂಗೆ ನಿಮ್ಮದೇ ವೆಬ್ಸೈಟ್ ಮೂಲಕ, ನಡುವೆ ಯಾವುದೇ ಲೇಯರ್ ಇಲ್ಲ, ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ, ರಿಟೇಲರ್ಸ್ ಇಲ್ಲ, ಡೈರೆಕ್ಟಾಗಿ ಕನ್ಸ್ಯೂಮರ್ಸಿಗೆ ಕೊಡೋದು ಅಂತ ಹೇಳಿ. ಸೊ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಪೋರ್ಷನ್ ನಿಮ್ಮ ಡೈರೆಕ್ಟ್ ವೆಬ್ಸೈಟಿಂದ ಬರ್ತಾಯಿದೆ? ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಫಸ್ಟ್. ಓಕೆ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಮಾರಿದ್ರೂ ನೀವು D2C ಮಾಡಬಹುದು. ಓಕೆ, ಹೇಗೆ? ನೀವು ಬರೀ ಲಿಸ್ಟಿಂಗ್ ಮಾಡಿಕೊಂಡ್ರೆ. ಸೊ ಲಿಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಪ್ರಾಡಕ್ಟ್ ಅಮೆಝಾನಲ್ಲಿ ಲಿಸ್ಟ್ ಆಗಿರುತ್ತೆ, ಯಾರಾದರೂ ಕಸ್ಟಮರ್ ಆರ್ಡರ್ ಪ್ಲೇಸ್ ಮಾಡಿದಾಗ ಆರ್ಡರ್ ನಿಮ್ಮ ಕೈಗೆ ಬರುತ್ತೆ, ನೀವು ಡೆಲಿವರ್ ಮಾಡಬೇಕು. ಫುಲ್ಫಿಲ್ಮೆಂಟ್ ನೀವು ಮಾಡಬೇಕು. ರೈಟ್. ಅವಾಗ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ D2C ಅದು. ರೈಟ್, ಆ ಥರ. ಬಿಕಾಸ್ ನಿಮ್ಮ ಕಸ್ಟಮರ್ ಡೇಟಾ ಅಮೆಝಾನ್ ಏನೋ ಒಂದು ಕಟ್ ತೊಗೊಳ್ಳಲ್ಲ, ಅದರಲ್ಲಿ ತಗೋತಾರೆ. ಅದು ಲಿಸ್ಟಿಂಗ್ ಫೀ ಮಾತ್ರ ತಗೋತಾರೆ. ನೀವು ಅವ್ರ ಕೈಲಿ ಫುಲ್ಫಿಲ್ಮೆಂಟ್ ಕೂಡ ಮಾಡಿಸ್ಕೊಂಡ್ರೆ ಇಟ್ ಈಸ್ ಕಾಲ್ಡ್ ಫುಲ್ಫಿಲ್ಮೆಂಟ್ ಬೈ ಅಮೆಝಾನ್, ಫುಲ್ಫಿಲ್ಮೆಂಟ್ ಬೈ ಫ್ಲಿಪ್ಕಾರ್ಟ್. ಅದರಲ್ಲಿ ನಿಮ್ಮ ಕಸ್ಟಮರ್ದು ಹೆಸರು, ಅಡ್ರೆಸ್ಸು, ಏಜು, ಜೆಂಡರು, ಯಾಕೆ ಕೊಂಡ್ಕೊಂಡ್ರು, ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ಯಾಕೆ ರಿಟರ್ನ್ ಮಾಡ್ತಾ ಇದ್ದಾರೆ, ಏನು ಗೊತ್ತಾಗಲ್ಲ. ದಟ್ ಈಸ್ ನಾಟ್ D2C. ಸೊ ಪ್ಲ್ಯಾಟ್ಫಾರ್ಮ್ ಅಲ್ಲ D2C. ಆ ಮೆಥಡ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಸ್ D2C. ಅಂದರೆ ಯಾವುದೇ ಕಸ್ಟಮರ್ದು ಪ್ರಾಬ್ಲಮ್ ಇರ್ಬೋದು, ಯಾವುದೇ ಕಸ್ಟಮರ್ದು ಪಾಸಿಟಿವ್ ಇರ್ಬೋದು, ನಿಮಗೆ ಗೊತ್ತಾಗಬೇಕು. ದಟ್ ಈಸ್ D2C. ಸೊ ನಮ್ಮ ಪ್ರಪೋರ್ಷನ್ನು ಓನ್ ಬಿಸ್ನೆಸ್ ಅಂದರೆ ನಮ್ಮ ವೆಬ್ಸೈಟ್, ನಮ್ಮ ಸ್ಟೋರ್ಸ್ ಎರಡು ಸೇರಿಸಿದ್ರೆ ಒಂದು 65% ಪ್ಲಸ್. ಓಕೆ. ಬೇರೆ ಎಕ್ಸ್ಟರ್ನಲ್ ಆಲ್ ಪ್ಲಾಟ್ಫಾರ್ಮ್ಸ್ ಪುಟ್ ಟುಗೆದರ್ ಅಬೌಟ್ 34-35%. ಓಕೆ. ಸೊ ನಿಮ್ಮ ಇಂಡಸ್ಟ್ರಿಯಲ್ಲಿ ಇದೇ ಥರ ಇದೆಯಾ ಅಥವಾ ನಿಮ್ಮದೇ ಜಾಸ್ತಿ? ಓಕೆ. ಬಿಕಾಸ್ ಯೂಶ್ವಲಿ ಇಟ್ ಈಸ್ ವೆರಿ ಈಸಿ ಟು ಗೆಟ್ ರೆವೆನ್ಯೂ ಆನ್ ಅಮೆಝಾನ್ ಫ್ಲಿಪ್ಕಾರ್ಟ್. ಸೊ ಜನಗಳು ಅದಕ್ಕೆ ಟೆಂಪ್ಟ್ ಆಗಿಬಿಟ್ಟು ಓಕೆ ರೆವೆನ್ಯೂ ಗ್ರೋ ಆಗೋಣ ಅಂತ ಗ್ರೋ ಆಗಿಬಿಡ್ತಾರೆ. ಬಟ್ ಆಮೇಲೆ ಗೊತ್ತಾಗುತ್ತೆ ದ್ಯಾಟ್ ಆ ಪ್ಲ್ಯಾಟ್ಫಾರ್ಮ್ಗಳು ಒಳ್ಳೆಯದು, ಆದರೆ ಆ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಕಸ್ಟಮರ್ ಟಚ್ ಪಾಯಿಂಟೇ ಇರಲ್ಲ, ಏನೂ ಗೊತ್ತಾಗಲ್ಲ. ಯಾಕೆ ಪರ್ಚೇಸ್ ಮಾಡ್ತಾ ಇದ್ರು, ಈಗ ಯಾಕೆ ಪರ್ಚೇಸ್ ಮಾಡ್ತಾ ಇಲ್ಲ, ಏನೂ ಗೊತ್ತಾಗಲ್ಲ. ಸೊ ದಟ್ ಈಸ್ ಅ ಬ್ಲೈಂಡ್ ಸ್ಪಾಟ್ ಟು ಆಪರೇಟ್ ಇನ್. ನಿಮ್ಮ ಡೇಟಾ ಓನ್ ಮಾಡಬೇಕು. ಕರೆಕ್ಟ್. ಡೇಟಾ ಇಸ್ ಅ ವೇ ಟು ಪುಟ್ ಇಟ್. ಕಸ್ಟಮರ್ ರಿಲೇಷನ್ಶಿಪ್ ಓನ್ ಮಾಡಬೇಕು. ಸೊ ನೀವು ಕಸ್ಟಮರ್ ನಾವು ಎಷ್ಟೊತ್ತಿ ಕಸ್ಟಮರ್ ಹೋಮ್ ವಿಸಿಟ್ ಮಾಡ್ತೀವಿ ಈಗಲೂ. ಸೊ ಕಾಲ್ ಮಾಡಿ, ವೇಕ್ಫಿಟಿಂದ ಕಾಲ್ ಮಾಡ್ತಾ ಇದ್ದೀವಿ, ನೀವು ಪರ್ಚೇಸ್ ಮಾಡಿದ್ರಿ ಈ ಪ್ರಾಡಕ್ಟ್ಸು, ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಇಂಟರ್ವ್ಯೂ ಮಾಡ್ಬೋದು. ಬನ್ನಿಂತಾರೆ, ಬಂದು ಕಾಫಿ ಟೀ ಕೊಡಿಸಿ, ಊಟ ಮಾಡಿಸಿ, ಎಲ್ಲ ಕ್ವೆಶನ್ಸ್ ಆನ್ಸರ್ ಮಾಡಿ ಕಳಿಸ್ತಾರೆ. ದಟ್ ಈಸ್ ಓನಿಂಗ್ ದ ಕಸ್ಟಮರ್. ನಾನು ಮೊನ್ನೆ ಅಷ್ಟೊಂದು ಚೇರ್ ತೊಗೊಂಡೆ. ಹ್ಯಾಪಿ ಟು ಕಮ್. ಸೊ ದಟ್ ಈಸ್ ಓನಿಂಗ್ ದ ರಿಲೇಷನ್ಶಿಪ್. ಡೇಟಾ ಇಸ್ ಜಸ್ಟ್ ಡೇಟಾ. ಸೂಪರ್, ಸಖತ್. ಸೊ ನಿಮ್ಮದು 2 ಸ್ಟಾರ್ಟಪ್ ಆದಮೇಲೆ ವೇಕ್ಫಿಟ್ ಬಂದ್ರಿ. ಸೋಲೆ ಗೆಲುವಿನ ಸೋಪಾನ ಅಂತಾರಲ್ಲ, ಸೊ ನೀವೊಂದು ಲೈವ್ ಎಕ್ಸಾಂಪಲ್ ಅದಕ್ಕೆ. ಸೊ ಯಾರಾದರೂ ಅಟೆಂಪ್ಟ್ ಮಾಡಿ ಫೇಲ್ ಆಗಿ ಕೂತಿದ್ರೆ ನಿಮ್ಮ ಒಂದು ಕಿವಿ ಮಾತೇನು ಅವ್ರಿಗೆ? 2-3 ತಲೆಗೆ ಬರುತ್ತೆ. ಹೇಳಿ. ಒಂದು, ಮುಚ್ಚೋಗಿರೋಂಥ ಸ್ಟಾರ್ಟಪ್ಸಿಂದ ಏನನ್ನ ಕಲಿಬೋದು ಇಂಟೆಲೆಕ್ಚುಯಲ್ ಆನೆಸ್ಟಿಯಿಂದ. ತುಂಬ ಜನ ಮೀಟ್ ಮಾಡ್ತೀನಿ, ಈ ಸ್ಟಾರ್ಟಪ್ ಮುಚ್ಚೋಯ್ತು, ಅದು ಟೈಮಿಂಗ್ ಸರಿಗಿರಲಿಲ್ಲ, ಈ ಸ್ಟಾರ್ಟಪ್ ಮುಚ್ಚೋಯ್ತು, ಆ ಕೋ-ಫೌಂಡರ್ ಇದ್ನಲ್ಲ ಅವ್ನು ಸರಿಗಿರಲಿಲ್ಲ, ಇದ್ದಿದ್ನಲ್ಲ ದುಡ್ಡು ಕೊಟ್ಟಿದ್ದಿದ್ರೆ ನಾನು ಸಕ್ಸೀಡ್ ಆಗಿಬಿಡ್ತಾಯಿದ್ದೆ, ಯಾರು ಇನ್ವೆಸ್ಟ್ ಮಾಡಲಿಲ್ಲ. ಸೊ ದೇ ಆರ್ ಎಕ್ಸ್ಟರ್ನಲೈಸಿಂಗ್ ದ ಪ್ರಾಬ್ಲಮ್. ಯಾಕೆ ಫೇಲ್ ಆಯಿತು ಅನ್ನೋದಕ್ಕೆ ಅವ್ರದ್ದೇನು ಅಕೌಂಟಬಿಲಿಟಿನೇ ತಗೋತಾ ಇಲ್ಲ. ಸೊ ನೀವು ನಿಜವಾಗ್ಲೂ ಇಂಟೆಲೆಕ್ಚುಲಿ ಆನೆಸ್ಟ್ ಇದ್ದರೆ ಯಾಕೆ ಫೇಲ್ ಆಯಿತು ಅನ್ನೋದನ್ನ ನೀವು ಕಂಡುಹಿಡ್ಕೋತೀರ. ನನ್ನ ಫಸ್ಟ್ ಸ್ಟಾರ್ಟಪ್ಪಲ್ಲಿ ಐ ಕ್ಲಿಯರ್ಲಿ ನೋ ನಾನು ಏನೇನು ತಪ್ಪು ಮಾಡಿದೆ ಅಂತ. ಸೆಕೆಂಡ್ ಸ್ಟಾರ್ಟಪ್ ಐ ಕ್ಲಿಯರ್ಲಿ ನೋ ನಾನು ಏನೇನು ತಪ್ಪು ಮಾಡಿದೆ ಅಂತ. ಆದ್ದರಿಂದ ಥರ್ಡ್ ಸ್ಟಾರ್ಟಪ್ ತುಂಬ ಬೆನಿಫಿಟ್ ಆಯಿತು. ಅದು ನಾನು ಆನೆಸ್ಟ್ ಆಗಿದ್ದೆ, ನನ್ನ ತಪ್ಪು, ನಾನು ಇದು ಮಾಡಿದೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾನ್ ಯು ರಿಫ್ಲೆಕ್ಟ್ ಆ್ಯಂಡ್ ಡೆಡ್ಯೂಸ್ ದ ಲರ್ನಿಂಗ್ಸ್. ಎರಡನೇ ಏನು ಹೇಳ್ತೀನಿ ಅಂತಂದರೆ, ಚೆನ್ನಾಗಿ ನಡೀತಾ ಇಲ್ಲ ಅನ್ನೋ ಸ್ಟಾರ್ಟಪ್ನ ಎಳೆದಾಡಬೇಡಿ. ದರ್ ಇಸ್ ಅ ಫೈನ್ ಲೈನ್ ಬಿಟ್ವೀನ್ ಪರ್ಸಿವಿಯರೆನ್ಸ್ ಆ್ಯಂಡ್ ಸ್ಟುಪಿಡಿಟಿ. ಸೊ ನೀವು ಚೆನ್ನಾಗಿ ನಡೀತಾ ಇಲ್ಲ, ಮೆಟ್ರಿಕ್ಸ್ ಆ ಡೈರೆಕ್ಷನ್ ತೋರಿಸ್ತಾ ಇಲ್ಲ, ನಿಮ್ಮ ಕಸ್ಟಮರ್ಸಿಂದ ಪ್ರೀತಿ ಸಿಗ್ತಾ ಇಲ್ಲ, ಯೂನಿಟ್ ಎಕನಾಮಿಕ್ಸ್ ಸರಿಗೆ ಕೂರ್ತಾ ಇಲ್ಲ, ಬಟ್ ಇಲ್ಲ ನಾನು ಇದನ್ನೇ ಮಾಡ್ತೀನಿ. ನಾನು ಎಷ್ಟು ಜನ ನೋಡಿದ್ದೀನಿ, ತುಂಬ ಸ್ಮಾರ್ಟ್ ಪೀಪಲ್, ಒಳ್ಳೆ ಡಿಗ್ರಿ ಇದೆ, ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ, 4 ವರ್ಷ ಆಯಿತು, 5 ವರ್ಷ ಆಯಿತು, 6 ವರ್ಷ ಆಯಿತು, ಅದೇನೂ ಆಡ್ತಾಯಿಲ್ಲ, ಅವ್ರ ಸೇವಿಂಗ್ಸ್ ಎಲ್ಲ ಮುಗ್ದೋಗಿದೆ, ಬಿಡಕ್ಕೆ ರೆಡಿ ಇಲ್ಲ. ಅದು ಒಂಥರ ಸ್ಟಬನ್ನೆಸ್, ನಾಟ್ ಟೆನಾಸಿಟಿ. ಅದು ನಿಮಗೆ ಆ ವಿಸ್ಡಮ್ ಇರಬೇಕು, ಇಲ್ಲ ಇದು ವರ್ಕ್ ಆಗ್ತಿಲ್ಲ ಅಂತ. ಸಂಕನ್ ಕಾಸ್ಟ್ ಫ್ಯಾಲಿಸಿ ಬಂದು ಕೂತ್ಬಿಟ್ರೆ ಮಾಡಿ ಇಷ್ಟು ವರ್ಷ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಮಾಡ್ಬಿಡೋಣ ಅಂತ ಮಾಡ್ತೀವಿ. ಸೊ ಅದು ಎರಡನೇ ತಪ್ಪು. ಮೂರನೇ ವಿಷಯ ಏನು ಯೋಚನೆ ಮಾಡಬೇಕು ಅಂತ ನನಗೆ ಅನಿಸ್ದಂಗೆ, ನೀವು ಅಪ್ರೋಚ್ ಮಾಡ್ತಿರೋ ಎರಡನೇ ಐಡಿಯಾ ಇರ್ಬೋದು, ಮೂರನೇ ಐಡಿಯಾ ಇರ್ಬೋದು,
ಅದರಲ್ಲಿ ನೀವು ಸ್ವಲ್ಪ ಆದರೂ ಟೆಸ್ಟಿಂಗ್ ಮಾಡ್ಕೊಂಡಿದ್ದೀರಾ, ಅಂದರೆ ಟೆಸ್ಟಿಂಗ್ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಕನ್ಸ್ಯೂಮರ್ಸ್ನ ಇಂಟರ್ವ್ಯೂ ಮಾಡಿದ್ದೀರಾ, ಫೋಕಸ್ ಗ್ರೂಪ್ಸ್ ಮಾಡಿದ್ದೀರಾ, ಪೊಟೆನ್ಷಿಯಲ್ ಕನ್ಸ್ಯೂಮರ್ಸ್ದು ರಿವ್ಯೂಸ್ ಓದಿದ್ದೀರಾ. ಸೊ ನೀವು ಏನಾದರೂ ಗ್ರೌಂಡ್ ವರ್ಕ್ ಮಾಡಿದ್ದೀರಾ ಸ್ಟಾರ್ಟ್ ಮಾಡೋಕ್ಕೆ ಮೊದಲೇ. ಬಿಕಾಸ್ ಸ್ಟಾರ್ಟ್ ಮಾಡೋದು ತುಂಬ ಈಸಿ, ಫಸ್ಟ್ ಲೈನ್ ಆಫ್ ಕೋಡ್ ಬರೆಯೋದು ತುಂಬ ಈಸಿ, ವೆಬ್ಸೈಟ್ ಸ್ಟಾರ್ಟ್ ಮಾಡೋದು ಈಸಿ, ಕಂಪ್ನಿ ಇನ್ಕಾರ್ಪೊರೇಟ್ ಮಾಡೋದು ಈಸಿ. ಬಟ್ ಅದೆಲ್ಲ ಪೀಪಲ್ ಡೂ ಇಟ್ ಬಿಕಾಸ್ ಇಟ್ ಈಸ್ ಈಸಿ. ಹಾರ್ಡರ್ ಥಿಂಗ್ ಇಸ್ ಹೋಗ್ಬಿಟ್ಟು ಕಸ್ಟಮರ್ಸ್ನ ಮಾತಾಡೋದು, ನಾನೇ ಸಾಲ್ವ್ ಮಾಡಬೇಕು ಅಂತ ಇದ್ದೀನಿ, ಈಸ್ ಇಟ್ ಈವನ್ ದ ರೈಟ್ ಪ್ರಾಬ್ಲಮ್, ನಾನು ಇಷ್ಟು ಚಾರ್ಜ್ ಮಾಡೋಣ ಅಂತ ಇದ್ದೀನಿ ಈ ಸರ್ವಿಸ್ಗೆ, ಈಸ್ ಇಟ್ ಈವನ್ ದ ರೈಟ್ ಥಿಂಗ್, ಪ್ರಾಡಕ್ಟಲ್ಲಿ ವರ್ಷನ್ 0 ಅಲ್ಲಿ ಈ ಫೀಚರ್ಸ್ ಇರಬೇಕು ಅಂತ ಇದೆ, ಈಸ್ ಇಟ್ ಈವನ್ ದ ರೈಟ್ ಥಿಂಗ್, ಕೆಲಸ ಬಿಟ್ಬಿಟ್ಟಿದ್ದೀನಿ, ನಾನು ಈ ಪ್ರಾಬ್ಲಮ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ, ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರಾದರೂ ಒಬ್ಬರ ಹತ್ರ ಮಾತಾಡಿದ್ದೀರಾ? ಓ ಇಲ್ಲ, ಇನ್ನೂ ಇಲ್ಲ. ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ನೀವು ಆದಷ್ಟು ನಿಮ್ಮ ಕಸ್ಟಮರ್ಸ್ ಜೊತೆ ಟಚಲ್ಲಿದ್ದು ಅವರ ನಿಜವಾದ ಥಿಂಗ್ನ ಅಬ್ಸರ್ವ್ ಮಾಡಿ, ಅದರಿಂದ ನೀವು ಇಫ್ ಯು ಆರ್ ಲೆಡ್ ಬೈ ದ್ಯಾಟ್, ನೀವು ಸಕ್ಸೀಡ್ ಆಗೇ ಆಗ್ತೀರ. ಥ್ಯಾಂಕ್ ಯು. ಸೂಪರ್ ಸರ್. ಸೊ ಈ ಜರ್ನಿಲಿ ನೀವು ಯಾರಿಗಾದರೂ ಥ್ಯಾಂಕ್ಸ್ ಹೇಳ್ಬೇಕು ಅಂತಿದೆಯಾ? ಕೌಂಟ್ಲೆಸ್ ಪೀಪಲ್. ಓಕೆ, ಕೌಂಟ್ಲೆಸ್ ಪೀಪಲ್. ಅಂಕಿತ್ನ ನಂಬಿ ಬಂದಂಥ ಅರ್ಲಿ ಎಂಪ್ಲಾಯೀಸ್, ನಾವು ಯಾರು, ವಿ ಹ್ಯಾಡ್ ನೋ ರೆಪ್ಯುಟೇಷನ್. ಅವ್ರವ್ರ ಊರನ್ನ ಬಿಟ್ಟು ಬಂದರು ಬೆಂಗಳೂರಿಗೆ, ಬಂದು ಇಲ್ಲಿ ಸೇರಿಕೊಂಡು ಮಾಡಿದ್ರು. ಅವ್ರು ಎಷ್ಟೊಂದು ಜನ ಈಗಲೂ ಇದ್ದಾರೆ ಕಂಪ್ನಿಯಲ್ಲಿ. ಅಂಥವ್ರು ದರ್ ಇಸ್ ಮೆನಿ ಆಫ್ ದೆಮ್. ಎರಡನೇದು, ಆಲ್ ದ ಇನ್ವೆಸ್ಟರ್ಸ್ ಹು ಟುಕ್ ಅ ಬೆಟ್ ಆನ್ ಅಸ್. ಫಸ್ಟ್ ಸೀರೀಸ್ ಎಯಿಂದ ಸಿಕೋಯಾಯಿಂದ ಹಿಡಿದು ಆಮೇಲೆ ಬಂದಿರೋ ಪ್ರತಿಯೊಬ್ಬರೂ ಆ ಟೈಮಲ್ಲಿ ಕಷ್ಟದಲ್ಲಿದ್ದು ಇಷ್ಟಿದ್ವಿ ನಾವು, ಆ ಟೈಮಲ್ಲಿ ಅವ್ರು ನಂಬಿ ಹಾಕಿದ್ರು. ಆ್ಯಂಡ್ ದ ಥರ್ಡ್ ಥಿಂಗ್ ಇಸ್ ದ ಕಸ್ಟಮರ್ಸ್. ನಮ್ಗೆ ಇನ್ನೂ ಅರ್ಥ ಆಗಲ್ಲ ಫಸ್ಟ್ ಕಸ್ಟಮರ್ ಯಾಕೆ ಪರ್ಚೇಸ್ ಮಾಡಿದ್ರು. ವಾಟ್ ಎವರ್ ಈ ಡಿಡ್, ವಿ ಆರ್ ಥ್ಯಾಂಕ್ಫುಲ್. ನಮಗೀಗ IPOಗೆ ಇನಿಷಿಯಲ್ 10 ಕಸ್ಟಮರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ನೀವು ಬಾಂಬೆಗೆ ಅಂತ ಕರೆದ್ವಿ. ಓಕೆ, ಕೆಲವ್ರು ಬಂದರು, ಕೆಲವ್ರು ಬರಲಿಲ್ಲ. ಬಟ್ ಅವ್ರು ನಂಬಿ ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ ನಥಿಂಗ್ ವುಡ್ ಹ್ಯಾವ್ ಬಿನ್ ಪಾಸಿಬಲ್. ಸೊ ಅದೇ ಆ್ಯಂಡ್ ರಿಲೇಷನ್ಶಿಪ್ಸ್ ಆರ್ ಇನ್ಫೈನೈಟ್. ನನ್ನ ಫಸ್ಟ್ ಸ್ಟಾರ್ಟಪ್ಪಲ್ಲಿ ಇದ್ದಂಥ ಎಂಪ್ಲಾಯಿ ನಮ್ಮ ಥರ್ಡ್ ಸ್ಟಾರ್ಟಪ್ಪಿಗೆ ಬಂದು ಸೇರಿಕೊಂಡ್ರು. ನನ್ನ ಸೆಕೆಂಡ್ ಸ್ಟಾರ್ಟಪ್ಪಲ್ಲಿ ಇದ್ದಂಥ ಒಬ್ಬರು ಕಾಂಟೆಂಟ್ ಕ್ರಿಯೇಟರ್ ಥರ್ಡ್ ಸ್ಟಾರ್ಟಪ್ಪಲ್ಲಿ ಈ ಬೇಕ್ಫಿಟ್ಟಲ್ಲಿ ಅವ್ರು ಇದ್ದು ಇವಾಗ ಅವ್ರು ಇನ್ನು ಮತ್ತೆ ಸ್ಟಾರ್ಟಪ್ ಮಾಡೋಕ್ಕೆ ಹೋಗಿದ್ದಾರೆ, ಅವ್ರದ್ದೇ ಸ್ಟಾರ್ಟಪ್ ಮಾಡೋಕ್ಕೆ. ಸೊ ರಿಲೇಷನ್ಶಿಪ್ಸ್ ಬಂದು ಹೋಗಿ ಮಾಡುತ್ತೆ. ಬಟ್ ಇಟ್ಸ್ ವೆರಿ, ಅದನ್ನ ನೀವು ಜನಗಳನ್ನ ರಿಸೋರ್ಸಸ್ ನನಗೆ ಬೆನಿಫಿಟ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿದ್ರೆ ಐ ಥಿಂಕ್ ದ ವರ್ಲ್ಡ್ ಆಲ್ಸೋ ಟ್ರೀಟ್ಸ್ ಯು ಬ್ಯಾಕ್ ಲೈಕ್ ದ್ಯಾಟ್. ಬಟ್ ಜನಗಳನ್ನ ನೀವು ರಿಲೇಷನ್ಶಿಪ್ಪು ನೋಡ್ಕೊಳ್ಳೋಣ ಅಂತ ಮಾಡಿದ್ರೆ ದೇ ವಿಲ್ ಆಲ್ಸೋ ಟ್ರೀಟ್ ಯು ಲೈಕ್ ದ್ಯಾಟ್. ರೈಟ್, ಆಸಮ್. ಇಷ್ಟು ಫೇವ್ರೇಟ್ಸ್ ಕೇಳೋದು ನಿಮ್ಮದು. ಹಾಂ. ಸೊ ಬುಕ್ಸ್, ಪಾಡ್ಕಾಸ್ಟ್ ಓದ್ತೀರಾ, ನೋಡ್ತೀರಾ, ಕೇಳಿಸ್ಕೊಳ್ತೀರಾ? ಪಾಡ್ಕಾಸ್ಟ್ ತುಂಬ ಕಡಿಮೆ. ಓಕೆ. ಬುಕ್ಸ್, ಇನ್ವೆಸ್ಟ್ಮೆಂಟ್ಸ್ ಪಾಡ್ಕಾಸ್ಟ್ ಸ್ವಲ್ಪ ಟ್ರಾಫಿಕಲ್ಲಿ ಕೇಳಿಸ್ಕೊತೀನಿ ಆಗೊಂದ್ಸತಿ ಈಗೊಂದ್ಸತಿ. ಬಟ್ ಬುಕ್ಸ್ ಐ ರೀಡ್ ಅ ಲಾಟ್. ಫಿಕ್ಷನ್, ನಾನ್ ಫಿಕ್ಷನ್, ಬಯೋಗ್ರಫೀಸ್. ನಿಮ್ಮ ಈ ಆಂಟ್ರಪ್ರಿನರ್ ಜರ್ನಿಯಲ್ಲಿ ಒಂದು ಇನ್ಫ್ಲುಯೆನ್ಸ್ ಮಾಡಿದ ಬುಕ್ ಯಾವುದಾದ್ರು ಇದ್ದರೆ? ಆಂಟ್ರಪ್ರಿನರ್ ಜರ್ನಿಗೆ ಇನ್ಫ್ಲುಯೆನ್ಸ್ ಮಾಡಿದ್ದು 2-3 ಬುಕ್ಕು. ಒಂದು ಲೀನ್ ಸ್ಟಾರ್ಟಪ್ ಅಂತ ಎರಿಕ್ ರೀಸ್ ಬರೆದಿದ್ದಾರೆ. ಹೇಗೆ ವೇಸ್ಟೇಜ್ ಇಲ್ಲದೆ ಸ್ಟಾರ್ಟಪ್ನ ಮಾಡಬಹುದು ಅಂತ. ದುಡ್ಡು ವೇಸ್ಟೇಜ್ ಅಲ್ಲ, ದುಡ್ಡು, ಟೈಮ್, ಎಫರ್ಟು ಎಲ್ಲ ವೇಸ್ಟೇಜ್. ಸೊ ಲೀನ್ ಸ್ಟಾರ್ಟಪ್ಪಲ್ಲಿ ಅದನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೌ ಟು ಗೆಟ್ ಟು ವಾಟ್ ದ ಕನ್ಸ್ಯೂಮರ್ ವಾಂಟ್ಸ್ ವಿತ್ ಆ್ಯಸ್ ಲಿಟಲ್ ವೇಸ್ಟೇಜ್ ಆಸ್ ಪಾಸಿಬಲ್. ಎರಡನೇದು ದ ಹಾರ್ಡ್ ಥಿಂಗ್ ಅಬೌಟ್ ಹಾರ್ಡ್ ಥಿಂಗ್ಸ್ ಅಂತ. ಜನಗಳು ನ್ಯೂಸ್ ಪೇಪರಲ್ಲಿ ಗ್ಲಾಮರಸ್ ಸ್ಟೋರೀಸ್ ನೋಡಿ ಇವ್ರು ಅಷ್ಟು ಕೋಟಿ ರೇಸ್ ಮಾಡಿದ್ರು, ಇವ್ರು IPO ಹೋದರು ಅಂತ ನೋಡಿ ಸ್ಟಾರ್ಟಪ್ ಆಗ್ತಾರೆ. ಬಟ್ ದ ರಿಯಲ್ ಬಿಹೈಂಡ್ ದ ಸೀನ್ಸ್ ಸಿಚುವೇಶನ್ನು ತುಂಬ ಇಟ್ಸ್ ವೆರಿ ಬ್ರೂಟಲ್. ಆ ಬುಕ್ ಬೆನ್ ಹಾರೋವಿಟ್ಸ್ ಅಂತ ಬರೆದಿದ್ದಾರೆ, ಹಾರ್ಡ್ ಥಿಂಗ್ ಅಬೌಟ್ ಹಾರ್ಡ್ ಥಿಂಗ್ಸ್ ಅಂತ. ಅದು ಇಟ್ಸ್ ಐ ಓಪನಿಂಗ್, ಯಾರೇ ಮಾಡಬೇಕು ಅಂತಂದರೆ ಇಟ್ಸ್ ವರ್ತ್ ರೀಡಿಂಗ್. ಮೂರನೇದು ಮಾರ್ಕೆಟಿಂಗಲ್ಲಿ ಪೊಸಿಷನಿಂಗ್ ಅಂತ ಒಂದು ಬುಕ್ ಇದೆ, ಆಲ್ ರೀಸ್ ಅಂತ. ನಿಮ್ಮ ಕಂಪನಿನ ಒಂದು 100 ಕಂಪ್ನಿ ಇದ್ದರೆ ನಿಮ್ಮ ಇಂಡಸ್ಟ್ರಿಯಲ್ಲಿ ನಿಮ್ಮ ಕಂಪ್ನಿನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬಹುದು ಕನ್ಸ್ಯೂಮರ್ ಮೈಂಡಲ್ಲಿ ಅನ್ನೋದು ಮಾರ್ಕೆಟಿಂಗಲ್ಲೂ MBA ಹೇಳ್ಕೊಡ್ತಾರೆ ಈ ಸಬ್ಜೆಕ್ಟ್ನ, ಪೊಸಿಷನಿಂಗ್ ಅಂತ. ಇಟ್ಸ್ ವರ್ತ್ ರೀಡಿಂಗ್. ಸೊ ವೆರಿ ವೆರಿ ನೈಸ್. ಇವತ್ತು ಕೆಲವೊಂದು ಕಡೆ ಹೇಳ್ತಾರೆ MBA ಇಸ್ ಡೆಡ್ ಅಂತಾರೆ. ನೀವು ISBಯಲ್ಲಿ MBA ಮಾಡಿ ಈ ಜರ್ನಿನ ಹೋಗಿದ್ದೀರಾ. ನಿಮ್ಗೆ ಅನ್ಸುತ್ತಾ MBA ಡೆಡ್ ಅಂತ? ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಬಿಕಾಸ್ MBAಲ್ಲಿ ನಾನು ಏನು ಓದಿದ್ದೆ 21 ವರ್ಷದಿಂದ ಏನೂ ನೆನಪಿಲ್ಲ ನನಗೆ. ಬಟ್ MBA 2 ವಿಷಯ ಹೇಳ್ಕೊಡುತ್ತೆ. ಒಂದು, ಆರ್ ಯು ಕಾನ್ಸ್ಟೆಂಟ್ಲಿ ಕ್ಯೂರಿಯಸ್ ಟು ಲರ್ನ್ ನ್ಯೂ ಥಿಂಗ್ಸ್.
ನಿಮ್ಮ ಕಂಫರ್ಟ್ ಝೋನ್. ನೀವು ಟೆಕ್ಕಿ ಆಗಿದ್ದರೆ ಬರೀ ಟೆಕ್ಕಲ್ಲೇ ನಿಮ್ಮ ಜೀವನ ಕಳೆದ್ಬಿಡ್ಬೋದು. ನೀವು ಆಪ್ರೇಷನ್ಸಲ್ಲಿದ್ದರೆ ಸಪ್ಲೈ ಚೈನಲ್ಲೇ ನಿಮ್ಮ ಫುಲ್ ಜೀವನ ಕಳೆದ್ಬಿಡ್ಬೋದು. ಬಟ್ ನಿಮಗೆ ಫುಲ್ ಕಂಪ್ನಿ ಹೆಂಗೆ ಆಪ್ರೇಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ MBA ಈಸ್ ಅ ಗುಡ್ ಪ್ಲೇಸ್ ಟು ಲರ್ನ್ ವಿತೌಟ್ ಬೌಂಡ್ರಿ. ಏನು ಬೇಕಾದ್ರೂ ಕಲಿಬೋದು. ಕನ್ಸ್ಯೂಮರ್ ಮೈಂಡ್ ಸೆಟ್, ಮಾರ್ಕೆಟಿಂಗ್, ಫೈನಾನ್ಸ್, ಸಪ್ಲೈ ಚೈನ್ ಏನಾದರೂ ಕಲಿಬೋದು. ಅದು ತುಂಬ ಐ ಓಪನಿಂಗ್. ನೀವು ಕ್ಯೂರಿಯಸ್ ಆಗಿದ್ದರೆ ಇಟ್ಸ್ ಅ ವೆರಿ ಐ ಓಪನಿಂಗ್ ಥಿಂಗ್. ಸೆಕೆಂಡ್ ಥಿಂಗ್ ಅದೇನು ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ ಹೇಗೆ ಸ್ಟ್ರಕ್ಚರ್ಡ್ ಆಗಿ ಥಿಂಕ್ ಮಾಡ್ಬೋದು. ಪ್ರಪಂಚದಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಬರುತ್ತೆ ನಿಮಗೆ, ಸಣ್ಣದು ದೊಡ್ಡದು, ಫಾಸ್ಟಾಗಿ ಸ್ಲೋ ಆಗಿ. ಬಟ್ ಅದನ್ನು ಇಟ್ಸ್ ಓಕೆ, ಅದು ಒಂದು ಪ್ರಾಬ್ಲಮ್ಮು. ಹೇಗೆ ಅದನ್ನ ಬ್ರೇಕ್ ಮಾಡಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಸಾಲ್ವ್ ಮಾಡ್ಬೋದು ಅಂತ. ಅದೊಂದು ಜೋಕ್ ಹೇಳ್ತಾರಲ್ಲ, ಹೌ ಡು ಯು ಈಟ್ ಅನ್ ಎಲಿಫೆಂಟ್ ಅಂತ. ಆನ್ಸರ್ ಈಸ್ 1 bite at a time. ಸೊ ಯಾವುದೇ ದೊಡ್ಡ ಪ್ರಾಬ್ಲಮ್ ಬರಲಿ, ಯಾವುದೇ ಕಷ್ಟದ ಪ್ರಾಬ್ಲಮ್ ಬರಲಿ, ಹೇಗೆ ಸ್ಟ್ರಕ್ಚರ್ಡಾಗಿ ಥಿಂಕ್ ಮಾಡ್ಬೋದು ಅನ್ನೋದು ಇಟ್ ಟೀಚಸ್ ಯು. ಸೊ MBA ಇಸ್ ನಾಟ್ ಅ ಡಿಗ್ರಿ. MBA ಇಸ್ ನಾಟ್ ಅ ಗ್ಲಾಮರಸ್ ಥಿಂಗ್ ಟು ಹ್ಯಾವ್ ಇನ್ ಯುವರ್ ಲಿಂಕ್ಡ್ಇನ್. ಅದು ನೀವು ಇವೆರಡು ವಿಷಯ ತೊಗೊಂಡ್ರೆ ಐ ಥಿಂಕ್ ಇಟ್ ರಿಯಲಿ ಹೆಲ್ಪ್ ಯು. ಓಕೆ, ಮೂವೀಸ್ ಎಲ್ಲ ನೋಡ್ತೀರಾ? ಯಾವುದು ನಿಮ್ಮ ಫೇವ್ರೆಟ್ ಕನ್ನಡ ಮೂವಿ ಅಥವಾ ಫೇವ್ರೇಟ್ಸ್ ಅಂತ ಇಲ್ಲ. ರೀಸೆಂಟಾಗಿ ಕಾಂತಾರ ಅದು ನೋಡಿದೆ. ಓಕೆ, ಹಂಗೆ ನಾವೆಲ್ಸು ಬುಕ್ಸ್ ಮೇಲೆಲ್ಲ ಬೇಸ್ ಆಗಿರೋದು ಇಷ್ಟ ಆಗುತ್ತೆ. ಸೊ ಪ್ರಾಜೆಕ್ಟ್ ಹೇಲ್ ಮೇರಿ ಅಂತ ಒಂದು ಬಂದಿದೆ, ದ ಮಾರ್ಷಿಯನ್ ಬರ್ದಿರೋ ಆಥರ್ದೇ, ಅದು ಇಷ್ಟ ಆಗುತ್ತೆ ನನಗೆ. ಬಯೋಗ್ರಫೀಸು ಕೆಲವು ಇಷ್ಟ ಆಗುತ್ತೆ. ಸೊ ಸ್ಟೀವ್ ಜಾಬ್ಸ್, ಆಮೇಲೆ ಇಲಾನ್ ಮಸ್ಕ್, ಅದೆಲ್ಲರದು ಓದಿದ್ದೀನಿ. ಸೊ ಜಸ್ಟ್ ಐ ಲೈಕ್ ಬುಕ್ಸ್ ಅರೌಂಡ್ ಪೀಪಲ್. ನಿಮ್ಮ ತಂದೆಯವರು ಕೂಡ ರೈಟರ್ ಅಂತ ನೀವು ಹೇಳ್ತಾ? ಹೌದು. ಅಪ್ಪ ಅಮ್ಮ ಇಬ್ರು ದೇ ಆರ್ ಬಿಗ್ ಆನ್ ಲಿಟ್ರೇಚರ್. ಓದೋದು, ಬರೆಯೋದು, ರಿವ್ಯೂ ಮಾಡೋದು ಅದೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ಅಪ್ಪ ಆಲ್ದೋ ಅವ್ರು ಓದಿದ್ದು ನ್ಯೂಕ್ಲಿಯರ್ ಫಿಸಿಕ್ಸ್, ಮಾಡಿದ್ದು ಟ್ಯಾಕ್ಸ್. ರಿಟೈರ್ ಆದಮೇಲೆ ಈಸ್ ಗಾನ್ ಬ್ಯಾಕ್ ಟು ಫಸ್ಟ್ ಲವ್ ಲಿಟ್ರೇಚರ್. ಒಂದು 19-20 ಬುಕ್ ಪಬ್ಲಿಷ್ ಮಾಡಿದ್ದಾರೆ ಕನ್ನಡದಲ್ಲಿ. ಕನ್ನಡ ಲಿಟ್ರೇಚರ್ ತುಂಬ ಪ್ರೀತಿ. ಅಪ್ಪ ಅಮ್ಮ ಇಬ್ರು ನನಗೆ ನನ್ನ ತಂಗಿಗೆ ಇಬ್ರಿಗೂ ಅದನ್ನ ಇನ್ಕಲ್ಕೇಟ್ ಮಾಡಿದರು, ಓದೋ ಹ್ಯಾಬಿಟ್ಟು ಅಪ್ರಿಷಿಯೇಟ್ ಮಾಡಿ. ನೀವು ಕನ್ನಡ ಪುಸ್ತಕ ಓದ್ತಿದ್ರಾ? ಯಾವುದು ಯಾವುದಾದ್ರೂ ಒಂದು ಹೇಳ್ಬೋದಾ? ಈಗ ರೀಸೆಂಟಾಗಿ ಅಪ್ಪ ಬರ್ದಿರೋದೇ ಇಕಿಗಾಯ್, ಡೀಪ್ ವರ್ಕ್, ಅದು ಸ್ವಲ್ಪ ಓದಿದ್ದೀನಿ. ಬಟ್ ಕನ್ನಡ ನ್ಯೂಸ್ ಪೇಪರ್ ಅದು ಅಪ್ಪನೂ ಹುಡುಕಿ ಆರ್ಟಿಕಲ್ಸ್ ಹೇಳ್ತಾರೆ, ಇದು ಓದು ಅದು ಓದು ಅಂತ, ಅದು ಓದ್ತೀನಿ. ಸೂಪರ್, ಚೆನ್ನಾಗಿ. ಸೊ ಕರ್ನಾಟಕದ 8 ಊರುಗಳಲ್ಲಿ ನೀವು ಬಾಲ್ಯ ಕಳೆದಿದ್ದೀರಲ್ಲ, ಒಂದು ಊರು ವಾಪಸ್ ಹೋಗ್ಬಿಟ್ಟು ಪೋಸ್ಟ್ ರಿಟೈರ್ಮೆಂಟ್ ಇರಬೇಕಂದ್ರೆ ಯಾವ ಊರು ಅದು? ಮೈಸೂರು ಬಿಟ್ಟು ಆ್ಯಕ್ಚುಲಿ ಬೆಳಗಾಮಲ್ಲಿ ಒಳ್ಳೆ ಮೆಮರೀಸ್ ಇತ್ತು. ಅಲ್ಲಿ ಒಳ್ಳೆ ಫ್ರೆಂಡ್ಸ್ ಆಗಿದ್ದರು. ಒಂದೇ ವರ್ಷ ಇದ್ದಿದ್ದು ನಾನು. ಬಟ್ ನಾನು ನನ್ನ ತಂಗಿ ಚೈತ್ರ ಇಬ್ಬರು ಅಲ್ಲಿ ಸೆಟ್ಲ್ ಆದ್ವಿ. ಒಳ್ಳೆ ವೆದರು, ಮಳೆಗಾಲದಲ್ಲಿ ಬರೀ ಮಳೆ, ಆಮೇಲೆ ಭಾಷೆ ಅರ್ಧ ಮರಾಠಿ ಅರ್ಧ ಕನ್ನಡ. ನಮಗೆ ಫುಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾವು ಸೌತ್ ಕರ್ನಾಟಕದಿಂದ ಬಂದವರು. ಸೊ ಅದೊಂದು ಚೆನ್ನಾಗಿ, ಬಟ್ ಮೆಮರೀಸ್ ಒಳ್ಳೆ ಮೆಮರೀಸ್ ಇದೆ. ಸ್ಮಾಲ್ ಟೌನ್ ಮೆಂಟ್ಯಾಲಿಟಿ. ಸೊ ಕಮರ್ಷಿಯಲ್ ಅಲ್ಲ, ಜನಗಳು ಹೆಲ್ಪ್ ಮಾಡೋರು, ಸಪೋರ್ಟ್ ಮಾಡೋರು. ಸೊ ಗುಡ್ ಮೆಮರೀಸ್. ಆಸಮ್. ಫೇವ್ರೇಟ್ ಫುಡ್? ಅಮ್ಮ ಮಾಡಿದ ಅಡುಗೆ. ಅದರಲ್ಲಿ ಅಮ್ಮ ಈಗ ಮೈಸೂರಲ್ಲಿರೋದ್ರಿಂದ, ಈಗ ಬೆಂಗಳೂರಿಂದ ಯಾವಾಗ ಹೋದ್ರೂ ಅದೇ. ಹೊರಗಡೆ ಹೋಗೋಣ ಬನ್ನಿಂದ್ರು ಇಲ್ಲ ಬಾ ಅಂತ ಅವ್ರು ಮಾಡಿನೇ ಇದು ಮಾಡ್ತಾರೆ. ಸೊ ಆಸಮ್. ಸೊ ಭಾಳ ಚೆನ್ನಾಗಾಯಿತು. ಕನ್ಫ್ಯೂಷಿಯಸ್ ಅವ್ರು ಹೇಳಿರೋದೊಂದು ಮಾತಿತ್ತು, ಏನಂದರೆ ಅವರ್ ಗ್ಲೋರಿ ಈಸ್ ನಾಟ್ ಇನ್ ನೆವರ್ ಫೇಲಿಂಗ್, ಇಟ್ಸ್ ಆಲ್ವೇಸ್ ರೈಸಿಂಗ್ ಅಪ್ ಎವ್ರಿ ಟೈಮ್ ವಿ ಫೇಲ್ ಅನ್ನೋ ಥರ. ಸೊ ಆ ರೀತಿ ನಿಮ್ಮ ಜರ್ನಿಲಿ ಒಂದು ಸಾಮಾನ್ಯವಾದ ಬ್ಯಾಕ್ಗ್ರೌಂಡಿಂದ ಬಂದಿರೋದು, ಐ ಮೀನ್ ನನಗೆ ಹೇಗೆ ಅನ್ನಿಸ್ತಂದರೆ ಒಂದು ಎಂಬಾಡಿಮೆಂಟ್ ಆಫ್ ಅನ್ ಆರ್ಡಿನರಿ ಕನ್ನಡಿಗ ಅನ್ನೋ ಥರ ನಿಮ್ಮ ಜರ್ನಿ ಅಥವಾ ನಿಮ್ಮ ಮಾತುಕತೆ ಎಲ್ಲ ಅನ್ನಿಸ್ತು. ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೆ ಬಂದು ಒಂದು ಒಳ್ಳೆ ಸ್ಫೂರ್ತಿದಾಯಕವಾದ ಕತೆ ಕೊಟ್ಟಿದ್ದೀರಿ. ವೇಕ್ಫಿಟ್ ಥರದೊಂದು ಜರ್ನಿ, ಅದರಲ್ಲಿ ಕಸ್ಟಮರ್ಸ್ನ ಹೇಗೆ ನೀವು ಅಪ್ರೋಚ್ ಮಾಡಿದ್ರಿ, ಕಸ್ಟಮರ್ಸ್ನ ಹೇಗೆ ನೋಡ್ಕೊಳ್ಬೇಕು, R&D ಹೇಗೆ ಮಾಡಬೇಕು, ಕಂಪ್ನಿ ಹೇಗೆ ನಡೆಸಬೇಕು, ಎಲ್ಲೂ ವ್ಯಾಲ್ಯೂ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಹೇಗೆ ಮಾಡಬೇಕು ಅನ್ನೋದು, ಐ ಥಿಂಕ್ ಇಟ್ಸ್ ಅ ಬ್ರಿಲಿಯಂಟ್ ಸ್ಟೋರಿ. ನಮ್ಮ ಆಡಿಯನ್ಸ್ಗೆ ಇದು ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ನಿಮ್ಮ ಎಲ್ಲ ಒಂದು ಕನಸು ಏನಿದೆ, ಪ್ರಯಾಣ ಏನಿದೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ, ಇನ್ನೂ ದೊಡ್ಡ ಮಟ್ಟದ ಒಂದು ಸಕ್ಸಸ್ ಸಿಗಲಿ. ಆ ಮೂಲಕ ಕರ್ನಾಟಕದ ಹೆಸರು, ಕನ್ನಡದ ಹೆಸರು, ಭಾರತದ ಹೆಸರು ಇನ್ನೂ ಎತ್ತರಕ್ಕೆ ಹೋಗಲಿ ಅಂತ ಹೇಳಿ ನಾನು ನಿಮ್ಗೆ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ತೀನಿ. ಚೇತನ್, ತುಂಬ ಥ್ಯಾಂಕ್ಸ್. ನೀವು ಮುಂದೆ ಬನ್ನಿ, ಇಬ್ಬರು ಮಾಡ್ತಾ ಇರೋದು ದ ಫ್ಯಾಕ್ಟ್ ದಟ್ ಕನ್ನಡದಲ್ಲಿ ಪಾಸಿಟಿವ್ ನ್ಯಾರೇಟಿವ್ಸ್ ಇರಬೇಕು, ಮತ್ತು ಕನ್ನಡಿಗರಲ್ಲಿ ಆದಷ್ಟು ಆಂಟ್ರಪ್ರಿನರ್ಶಿಪ್ನ ಎನ್ಕರೇಜ್ ಮಾಡಬೇಕು ಬೇರೆಯವ್ರ ಸ್ಟೋರೀಸಿಂದ ಅನ್ನೋದು ವೆರಿ ನೋಬಲ್. ಐ ಹೋಪ್ ನಿಮ್ಮ ಈ ಎಪಿಸೋಡ್ಗಳು ಆದಷ್ಟು ಜನಗಳ ಪಾಡ್ಕಾಸ್ಟ್, ಯೂಟ್ಯೂಬ್ ಮೂಲಕ ಸೇರಲಿ. ಐ ಹೋಪ್ ದೆ ಲರ್ನ್. ಅದು ಯಾರಿಗಾದ್ರು ಬೆಲೆ ಇದ್ದರೆ ಅದರಿಂದ ಕಲ್ತ್ರೆ ಐ ಥಿಂಕ್ ಇಟ್ಸ್ ವರ್ತ್ ಇಟ್. ಖಂಡಿತ. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್ ಚೈತನ್ಯ ಅವರೇ. ಅಂದರೆ ಬೇರೆ ಗೆಸ್ಟ್ ಬಂದಿದ್ದಾರಲ್ಲ, ಎಲ್ಲರದ್ದು ಒಂದು ಡಿಫ್ರೆಂಟ್ ಸ್ಟೋರಿ ಇರುತ್ತೆ, ಎಲ್ಲರದ್ದು ಕಲಿಯೋ ಸ್ಟೋರಿ.
ಒಂದು ಒಬ್ಬರದ್ದು 200 ಕೋಟಿ ಬಿಸ್ನೆಸ್, 500 ಕೋಟಿ ಬಿಸ್ನೆಸ್. ಬಟ್ ಕಡಿಮೆ ಜನರ ಬಾಯಲ್ಲಿ ನಾವು IPO ಹೋಗಬೇಕು ಅನ್ನೋ ಒಂದು ಆಸೆ ನೀವು ಮಾತ್ರ IPO ಆಲ್ರೆಡಿ ಮಾಡಿದ್ದೀರಾ. ಅದು ಇಷ್ಟೊಂದು 10-11 ವರ್ಷದಲ್ಲಿ ಮಾಡಿರೋ ಸಾಧನೆ ಇದೊಂಥರ ಅಭೂತಪೂರ್ವವಾದಂಥ ಕಾಮನ್ ಕನ್ನಡಿಗ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ, ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಅದು 2-3 ಫೇಲ್ಯೂರ್ ಆಗಿ ಕಟ್ಟಿದ್ದು ಒಂದು ಗ್ರೇಟ್ ಇನ್ಸ್ಪೈರಿಂಗ್ ಸ್ಟೋರಿ. ಇದನ್ನು ಯಾರ್ಯಾರು ಕೇಳಿಸ್ಕೊಳ್ತಾರೆ ಡೆಫಿನೆಟ್ಲಿ ಅವ್ರಿಗೆ ಅನಿಸುತ್ತೆ ನಾವು ಬರೀ ಕಂಪ್ನಿ ಕಟ್ಟೋದಲ್ಲ, ದೊಡ್ಡ ಕನಸನ್ನೇ ಕಾಣಬೇಕು, ನಾವು IPO ಹೋಗಬೇಕು, ನಮ್ಮದು ಒಂದು ಕೈಟ್ ಆ್ಯಪಲ್ಲಿ ನಮ್ಮದು ಒಂದು ಲಿಸ್ಟ್ ಆಗಬೇಕಂತ. ಐ ಹೋಪ್ ಸೊ ಆದಷ್ಟು ಜನ ಕನ್ನಡಿಗರು ಮಾಡಿದ್ರೆ ಇಲ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.